Hi friends, welcome to Jnana Marga. So this video is especially for KEA students who are giving examination on Sunday. So I wish you all the best for your preparation. I hope ಎಲ್ಲವನ್ನು ನೀವು ಸ್ಟಡಿ ಮಾಡಿರಬೇಕು. ಆಮೇಲೆ ದೆನ್ ಯು ಮೈಟ್ ಬಿ ರಿವೈಸಿಂಗ್. ಸೊ ನಿಮ್ಮ ಈ ಒಂದು ರಿವಿಷನ್ ಎಫರ್ಟಲ್ಲಿ ಹೆಲ್ಪ್ ಆಗಲಿ ಅಂತ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಐ ಬ್ರಾಟ್ ಯು ಸಮ್ ಟಿಪ್ಸ್ ಫಾರ್ ಲಾಸ್ಟ್ ಮೂಮೆಂಟ್ ರಿವಿಷನ್. ಸೊ ಇಲ್ಲಿ 35/35 ಅಂತಂದರೆ 35ಕ್ಕೆ 35 ಅಂಕ ಗಳಿಸೋದಲ್ಲ. ಸೊ ಮೈ ಒಪಿನಿಯನ್ ಏನಂತಂದರೆ 35ಕ್ಕೆ 35 ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಿ ಎರರ್ ಕಡಿಮೆ ಆಗೋ ರೀತಿ ಅಟೆಂಪ್ಟ್ ಮಾಡೋ ಹಾಗೆ ನಮ್ಮ ಒಂದು ಸ್ಟ್ರಾಟಜಿನ ಮಾಡೋದು. ಸೊ ಇಲ್ಲಿ ಏನಂತಂದರೆ ಯು ಏಮ್ ಟು ಅಟೆಂಡ್ ಆಲ್ ದಿ ಕ್ವಶನ್ಸ್ ವಿದೌಟ್ ಎನಿ ಎರರ್ ಆಗುತ್ತೆ, ಬಟ್ ವಿ ಟ್ರೈ ಟು ಮಿನಿಮೈಸ್ ದೆಮ್. ಹೌ ಇಟ್ ಈಸ್ ಪಾಸಿಬಲ್ ಅಂತಂದರೆ, ಸೊ ಫಸ್ಟ್ ವಿ ಶುಡ್ ನೋ ವಾಟ್ ಆರ್ ಆಲ್ ದಿ ಕ್ವಶನ್ಸ್ ದಟ್ ಕಮ್ಸ್. ಯಾವ ಎಲ್ಲ ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ ಅಂತ ಫಸ್ಟ್ ವಿ ಶುಡ್ ನೋ. ದೆನ್ ಎರಡನೇದು ವಿ ಶುಡ್ ಹ್ಯಾವ್ ಅ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಬೌಟ್ ದೋಸ್ ಟಾಪಿಕ್ಸ್. ಕರೆಕ್ಟಾ? ಇನ್ನು ಥರ್ಡ್ ಒನ್, ವೈಲ್ ಅಟೆಂಡಿಂಗ್ ಕ್ವಶನ್ಸ್, ಓಕೆ, ವಿ ಶುಡ್ ಮೇಕ್ ಲೆಸ್ ಮಿಸ್ಟೇಕ್ಸ್. ಸೊ ಈ ಮೂರನ್ನು ಮಾಡಿದ್ರೆ ಐ ಹೋಪ್ ವಿ ಕ್ಯಾನ್ ಅಟೆಂಡ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆಸ್ ಪಾಸಿಬಲ್. 35 ನೋ, ದ್ಯಾಟ್ ಈಸ್ ದ ಟಾರ್ಗೆಟ್. ಓಕೆ, ಐ ಆಮ್ ನಾಟ್ ಪ್ರಾಮಿಸಿಂಗ್ ಯು 35ಕ್ಕೆ 35 ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ ಅಂತಲ್ಲ. ಓಕೆ, ದ ಎಫರ್ಟ್ ಶುಡ್ ಬಿ 100%. ದೆನ್ ರಿಸಲ್ಟ್ ನಮ್ಮ ಕೈಲಿ ಇರೋದಿಲ್ಲ, ರಿಸಲ್ಟ್ ವಿಲ್ ಸಿ. ಓಕೆ, ಫಸ್ಟ್ ನಾವು ಎಫರ್ಟ್ ಆದರೂ ಹಾಕೋಣ. ಸೊ ಹಾಗಾಗಿ ಇದು ಯಾವಾಗ ಪಾಸಿಬಲ್ ಆಗುತ್ತೆ ಅಂತಂದರೆ, ಈಗ ಯಾವೆಲ್ಲ ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ಅನ್ನೋದಕ್ಕೆ ಒಂದು 2-3 ತಿಂಗಳ ಹಿಂದೆ I was taking PYQ classes in some institution on the same KEA English grammar ಮೇಲೇನೆ ತೊಗೊತಾ ಇದ್ದೆ. ಅದರಲ್ಲಿ I have analyzed, at that time I have analyzed some 20 to 25 question papers from 2005 to 2024 ತನಕ. ಅನಲೈಸ್ ಮಾಡಿದಾಗ I have found out certain important topics, ಆಮೇಲೆ certain less important topics, ಬಟ್ ಅದನ್ನು ಕೂಡ ಕೇಳಿದ್ದಾರೆ. ಎಸ್ಪೆಷಲಿ ಈ ಒಂದು HK ಎಕ್ಸಾಮ್ ಆಗಿದೆಯಲ್ಲ, ಅಲ್ಲಿ ಕೇಳಿದ್ದಾರೆ. ಓಕೆ, ಸೊ ದ್ಯಾಟ್ ಸಿಲೆಬಸ್ ಐ ಕಾಲ್ಡ್ ಆಸ್ PYQ ಬೇಸ್ಡ್ ಸಿಲೆಬಸ್. ಸೊ ಆಮೇಲೆ ಸೆಕೆಂಡ್ ಒನ್, ಒಂದು ಕ್ವಿಕ್ ಕಾನ್ಸೆಪ್ಟ್ ಅನ್ನ ಹೇಳ್ತೀನಿ ನಿಮಗೆ. ಈ ಒಂದು ಟಾಪಿಕ್ ಮೇಲೆ ಐ ವಿಲ್ ಶೋ ಯು ದಿ ಟಾಪಿಕ್ಸ್. ದೆನ್ ಆ ಟಾಪಿಕ್ಸ್ ಮೇಲೆ ಒಂದು ಕ್ವಿಕ್ ಕಾನ್ಸೆಪ್ಟನ್ನು ಕ್ಲಾರಿಫೈ ಮಾಡ್ತಾ, ದೆನ್ ವಾಟ್ ವಿಲ್ ಡೂ ಅಂತಂದರೆ, ಎಕ್ಸಾಮಿನರ್ ಯಾವ ಒಂದು ಕ್ವಶನ್ಸನ್ನು, ಯಾವ ರೀತಿ ಕ್ವಶನ್ಸನ್ನು ಸೆಟ್ ಮಾಡ್ತಾರೆ, ದೆನ್ ಅದರಲ್ಲಿ ಹೌ ವಿ ಕ್ಯಾನ್ ಅಟೆಂಡ್ ದೋಸ್ ಕ್ವಶನ್ಸ್. ಓಕೆ, ಸೊ ದಿಸ್ ಈಸ್ ದಿ ಎಕ್ಸಾಸ್ಟಿವ್ ಲಿಸ್ಟ್ ಆಫ್ ಟಾಪಿಕ್ಸ್. ಓಕೆ, ಈ ಲಿಸ್ಟು ನೋಡಿ. ಆಮೇಲೆ ಈ ವಿಡಿಯೋನ ಹೇಗೆ ಯೂಸ್ ಮಾಡಬೇಕು ಅಂತಂದರೆ, ಯು ಸಿ ದ ವಿಡಿಯೋ. ಓಕೆ, ಇದರಲ್ಲಿ ಯಾವುದೊಂದು ಟಾಪಿಕ್ಸು ನೀವು ಆಲ್ರೆಡಿ ಮಾಡಿರ್ತೀರೋ ಅದನ್ನು ಬಿಟ್ಟು ಮಾಡಿಲ್ಲದೆ ಇರೋ ಟಾಪಿಕನ್ನು ಅದನ್ನು ಬರ್ಕೊಂಡು ದೆನ್ ನಿಮ್ಗಿನ್ನೂ ಟೈಮ್ ಇದೆ, ನಿಮಗೆ ಇನ್ನೂ ನಾಳೆ ಟೈಮ್ ಇದೆ. ಓಕೆ, ಯು ಹ್ಯಾವ್ ಪ್ಲೆಂಟಿ ಆಫ್ ಟೈಮ್. ಇದಕ್ಕೆ 1 or 2 hours ಇಸ್ ಇನಫ್. ಇದನ್ನು ವಾಪಸ್ ರಿವೈಸ್ ಮಾಡೋದಕ್ಕೆ ಆ ಟಾಪಿಕನ್ನು ಬರ್ಕೊಂಡು, ಆ್ಯಂಡ್ ದೆನ್ ಯು ಗೋ ಥ್ರೂ ದೋಸ್. ಅದಾದಮೇಲೆ ನಾವೇನು ಇಲ್ಲಿ ಒಂದು ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡ್ತೀವಿ, ಆ್ಯಸ್ ಮಚ್ ಆಸ್ ಐ ನೋ, ಓಕೆ, ಮಾಡ್ತೀವಲ್ಲ ಅದನ್ನು ನೀವು ನೋಡಿ. ಇಟ್ಸ್ ಲೈಕ್ ಅ ರಿವಿಷನ್ ಮಾಡ್ಯೂಲ್ ಥರ, ಲಾಸ್ಟ್ ಮಿನಿಟ್ ರಿವಿಷನ್ ಥರ ಅಂತ. I have brought you some important tips which have been asked in the examination. Okay, so let's begin, sir. So these are the topics. ಆ ಟಾಪಿಕ್ಸನ್ನು ನಾನು ಮೇಜರ್ ಟಾಪಿಕ್ ಅಂತ ಕ್ಯಾಟಗರೈಸ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ನಿಮ್ಗೆ ಯಾವುದು ಮಾಡಿದಿರೋ ಅದನ್ನು ಬಿಟ್ಟು ಮಾಡದೇ ಇರೋದನ್ನು ಬರ್ಕೊಂಡು ಯು ರಿವೈಸ್ ದಟ್ ಒನ್. ಸೊ ಫಸ್ಟ್ ಒನ್, ವೊಕ್ಯಾಬ್ಯುಲರಿ ಆ್ಯಂಡ್ ಕಾಂಟೆಕ್ಸ್ಚುಯಲ್ ಯೂಸೇಜ್. ವೆರಿ ಹೈ ಈಲ್ಡಿಂಗ್ ಟಾಪಿಕ್ ಇದು. ಇದ್ರ ಮೇಲೆ ಭಾಳಷ್ಟು ಸಾರಿ ಕ್ವಶನ್ ಕೇಳ್ತಾರೆ. ಒನ್ ಆರ್ ಅದರ್ ವೇ ಈ ಒಂದು ವೊಕ್ಯಾಬ್ಯುಲರಿ ಬೇಕೇ ಬೇಕು. ಅದರಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ, ಒಂದು ಸಿನೋನಿಮ್ಸ್ ಅಂತಂದರೆ ಸಮಾನಾರ್ಥಕ ಪದಗಳು. ಓಕೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಆಲ್ ದೀಸ್ ಥಿಂಗ್ಸ್, ಬಟ್ ಟಾಪಿಕ್ಸ್ ಅಷ್ಟೇ. ದೆನ್ ಆ್ಯಂಟೋನಿಮ್ಸ್,
ಅಂದರೆ ವಿರುದ್ಧಾರ್ಥಕ ಪದಗಳು. ಈ ವಿರುದ್ಧಾರ್ಥಕ ಪದಗಳನ್ನು ಕೇಳ್ತಾರೆ. ಓಕೆ, ದೆನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಂದರೆ ಒಂದು ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಟು ಆ ಸೆಂಟೆನ್ಸಲ್ಲಿ ಯು ಹ್ಯಾವ್ ಟು ಟೆಲ್ ದಿ ವಾಟ್ ಇಸ್ ದ ಸಿಂಗಲ್ ವರ್ಡ್ ಮೀನಿಂಗ್ ಅದಕ್ಕೆ, ಆ ಸೆಂಟೆನ್ಸಿಗೆ. ಫಾರ್ ಎಕ್ಸಾಂಪಲ್, ಈಗ ನ್ಯೂಮಿಸ್ಮ್ಯಾಟಿಸ್ಟ್ ಅಂತಂದರೆ ಕಾಯಿನ್ ಅನ್ನ ಸ್ಟಡಿ ಮಾಡೋನು. ಓಕೆ, ದ ಪರ್ಸನ್ ಹೂ ಸ್ಟಡಿ ಅಬೌಟ್ ಕಾಯಿನ್ಸ್ ಈಸ್ ಕಾಲ್ಡ್ ನ್ಯೂಮಿಸ್ಮ್ಯಾಟಿಸ್ಟ್, ಈ ಥರ. ಓಕೆ, ದೆನ್ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್, ನುಡಿಗಟ್ಟುಗಳು, ಅವುಗಳನ್ನು ಕೂಡ ನೋಡ್ಕೋಬೇಕು ನೀವು. ಫ್ರೇಸಲ್ ವರ್ಬ್ಸ್. ಓಕೆ, ಈ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ಸನ್ನು ಯಾವ ರೀತಿ ಅಟೆಂಡ್ ಮಾಡೋದು ಅಂತ ಹೇಳ್ತೀನಿ ಆಮೇಲೆ. ಫ್ರೇಸಲ್ ವರ್ಬ್ಸ್ ಮಾಡಿದರೆ ಫ್ರೇಸಲ್ ವರ್ಬ್ಸನ್ನು ನೋಡ್ಕೋಬೇಕು, ಲೈಕ್ ಪುಟ್ ಡೌನ್, ಟೇಕ್ ಆಫ್, ಮೇಕ್, ಆಮೇಲೆ ಲೇ ಆಫ್. ಓಕೆ, ಈ ಥರ. ದೆನ್ ಕನ್ಫ್ಯೂಸೇಬಲ್ ಆ್ಯಂಡ್ ಹೋಮೋಫೋನ್ಸ್, ಅಂದರೆ ಒಂದೇ ಥರ ಸೌಂಡ್ ಆಗುವಂಥ ಶಬ್ದಗಳು. ಅದರಲ್ಲಿ ದೇ ವಿಲ್ ಆಸ್ಕ್ ವಾಟ್ ಈಸ್ ಪ್ರಿನ್ಸಿಪಲ್ ಮತ್ತು ಪ್ರಿನ್ಸಿಪಲ್ ಡಿಫರೆನ್ಸ್ ಏನು, ಅಫೆಕ್ಟ್ ಮತ್ತು ಎಫೆಕ್ಟ್. ಓಕೆ, ಒಂದು ಸೆಂಟೆನ್ಸಲ್ಲಿ ಕೊಟ್ಟು ಇದನ್ನು ಚೂಸ್ ಮಾಡಿ ಯಾವುದು ಕರೆಕ್ಟಿಗೆ ಅದಕ್ಕೆ ಹೊಂದುತ್ತೆ ಅಂತ ಕೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ vocabulary and contextual usage. Okay, now next one, grammar core concepts. So very important sir, grammar ಅಲ್ಲಿ ಒಂದು ರೂಲ್ಸ್ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಫಸ್ಟ್ ಆ್ಯಂಡ್ ಒನ್ ಆಫ್ ದಿ ಫೋರ್ಮೋಸ್ಟ್ ರೂಲ್ಸ್. ಏನಪ್ಪ ಅಂದರೆ, ವೆನ್ ಇಟ್ ಕಮ್ಸ್ ಟು ದಿ ಗ್ರಾಮರ್, ಅದರಲ್ಲಿ ಯು ಶುಡ್ ನಾಟ್ ಮೇಕ್ ಎನಿ ಗೆಸ್ಸಸ್. ಓಕೆ, ನಾಟ್ ಇವನ್ ಇಂಟೆಲಿಜೆಂಟ್ ಗೆಸ್ ಗ್ರಾಮರಲ್ಲಿ ಮಾಡೋ ಹಾಗಿಲ್ಲ, ಬಿಕಾಸ್ ಗ್ರಾಮರ್ ಈಸ್ ರೂಲ್ ಬೇಸ್ಡ್ ಓನ್ಲಿ. ಓಕೆ, ರೂಲ್ಸ್ ಗೊತ್ತಿದ್ರೆ ಮಾತ್ರ ಮಾಡಬೇಕು. ಈ ಇಂಟೆಲಿಜೆಂಟ್ ಗೆಸ್ ಯಾವಾಗ ಬರುತ್ತೆ ಅಂದರೆ, ಮೇಲ್ಗಡೆ ಈ ಸಿನೋನಿಮ್ಸು, ಆ್ಯಂಟೋನಿಮ್ಸು, ಅದರಲ್ಲಿ ಕಾಂಟೆಕ್ಸ್ಟನ್ನು ಯೂಸ್ ಮಾಡಿ, ಅಥವಾ ಫ್ರೇಸಸ್ಸು, ಫ್ರೇಸಲ್ ವರ್ಬ್ಸು, ಇಡಿಯಮ್ಸು ಅಲ್ಲಿ ಬರುತ್ತೆ. ಓಕೆ, ಪ್ಲೀಸ್ ರಿಮೆಂಬರ್, ಗ್ರಾಮರ್ ಈಗ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಆರ್ಟಿಕಲ್ಸ್, ಟೆನ್ಸಸ್, ಆಮೇಲೆ ಸಿಂಪಲ್ ಕಂಪೌಂಡ್ ಸೆಂಟೆನ್ಸ್, ಇದರಲ್ಲಿ ಸರ್ ನನಗೆ ಹಂಗೆ ಅನ್ನಿಸ್ತು, ನಾನು ಐ ಪುಟ್ ದಿಸ್ ಒನ್, ನನಗೆ ಆ ಥರ ಅನ್ನಿಸ್ತು, ಅದನ್ನು ಮಾರ್ಕ್ ಮಾಡಿದೆ. ಯು ಶುಡ್ ನಾಟ್ ಡೂ ದ್ಯಾಟ್. ಓಕೆ, ಅಲ್ಲಿ ನಿಮಗೆ ಒಂದು ಮಾರ್ಕ್ಸ್ ಕಳ್ಕೊಳ್ಳುವಂಥ ಚಾನ್ಸ್ ಇರುತ್ತೆ. ವೈ ಐ ಆಮ್ ಟೆಲಿಂಗ್ ಯು ಅಂತಂದರೆ, ವೆರಿ ಸಿಂಪಲ್ ಸರ್, ಯು ಬೀಯಿಂಗ್ ಅ ಜಾಬ್ಲೆಸ್, ಓಕೆ, ಯು ಬೀಯಿಂಗ್ ಅ ಜಾಬ್ಲೆಸ್ ಆ್ಯಂಡ್ ಯು ಬೀಯಿಂಗ್ ಒಂದು ಜಾಬ್ ಹೋಲ್ಡರ್. ಓಕೆ, ಸರ್ಕಾರಿ ನೌಕರಿ ಸಿಗಲಿಕ್ಕೆ, ಓಕೆ, ನಿಮಗೂ ಮತ್ತು ಒಂದು ಸರ್ಕಾರಿ ನೌಕರಿಗೆ ಮಧ್ಯೆ ಇರುವಂಥ ಮಾರ್ಕ್ಸ್ ಡಿಫ್ರೆನ್ಸ್ ಈಸ್ ಓನ್ಲಿ 0.25. ಇದನ್ನು ನಾನು ಎಷ್ಟೋ ಸತಿ ನಮ್ಮ ಸ್ಟೂಡೆಂಟ್ಸಿಗೆ ಆಲ್ರೆಡಿ ಹೇಳಿದ್ದೀನಿ. ವೈ? ಬಿಕಾಸ್ ಓನ್ಲಿ ಒನ್ ರಾಂಗ್ ಕ್ವಶನ್, ಓಕೆ, ಒನ್ ರಾಂಗ್ ಕ್ವಶನ್, ಒನ್ ರಾಂಗ್ ಆನ್ಸರ್, ಒನ್ ರಾಂಗ್ ಕಾನ್ಸೆಪ್ಟ್ ವಿಲ್ ಕಾಸ್ಟ್ ಯು ಯುವರ್ ಜಾಬ್. ಕಾಂಪಿಟೇಷನ್ ಅಷ್ಟು ಟಫ್ ಇದೆ. ಹಾಗಾಗಿ ಈ ಒಂದು ಕಾನ್ಸೆಪ್ಚುವಲ್ ಕ್ಲಾರಿಟಿ ಮತ್ತು ಎರರು, ಇವು ಎರಡು ಕಡಿಮೆ ಆಗಬೇಕು. ಓಕೆ, ದೆನ್ ಅದನ್ನು ವಿ ವಿಲ್ ಸಿ ಹೌ ವಿ ಕ್ಯಾನ್ ಡೂ ಇಟ್. ದೆನ್ ಗ್ರಾಮರಲ್ಲಿ ಆಸ್ ಐ ಸೆಡ್ ರೂಲ್ ಬೇಸ್ಡ್ ಇರುತ್ತೆ, ನೋ ಗೆಸ್ಸಿಂಗ್. ಓಕೆ, ಸೊ ಇಲ್ಲಿ ಗ್ರಾಮರಲ್ಲಿ ಏನು ಬರುತ್ತೆ? ಟೆನ್ಸಸ್. ಓಕೆ, ಟೆನ್ಸಸ್ ಅಂದರೆ ಕಾಲಗಳು. ದೆನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಂದರೆ ಈ ಯಾವ ವರ್ಬ್, ಓಕೆ, ಮುಂದ್ಗಡೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನ್ ಇದ್ದಾಗ, ಓಕೆ, ವರ್ಬ್ ಟೇಕ್ ವಿಚ್ ಫಾರ್ಮ್ಸ್, ಯಾವ ವರ್ಬ್ ಅದಕ್ಕೆ ಅಗ್ರಿ ಆಗುತ್ತೆ ಅಂತ. ಓಕೆ, ವಿ ವಿಲ್ ಸಿ ದಟ್ ಒನ್. ಆಮೇಲೆ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ ಮೀನ್ಸ್ ರಿಲೇಷನ್ಸ್ ಬಿಟ್ವೀನ್ ದಿ ಟೂ ಸೆಂಟೆನ್ಸಸ್, ಅದ್ರ ಬಗ್ಗೆ ಕೇಳ್ತಾರೆ. ವಾಯ್ಸ್ ಚೇಂಜ್ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ಇದರಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಈ HK ಪೇಪರನ್ನು ನೋಡಿದ್ರೆ, ಐ ಹ್ಯಾವ್ ದಟ್ HK ಪೇಪರ್ ಹಿಯರ್. ಓಕೆ, ಅದನ್ನು ಕೂಡ ಐ ವಿಲ್ ಮೇಕ್ ಅ ರೆಫರೆನ್ಸ್. ದೆನ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಬಹಳ ಇಂಪಾರ್ಟೆಂಟು. ದೆನ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಈ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ, ಓಕೆ, ಹೈಯೆಸ್ಟ್ ಗ್ರಾಮರ್ ನಾಲೆಜ್ ಈಸ್ ಅಪ್ಲೈಡ್ ಹಿಯರ್. ಸೊ ದಿಸ್ ಈಸ್ ದ ಹೈಯೆಸ್ಟ್ ನಾಲೆಜ್ ಗ್ರಾಮೆಟಿಕಲ್ ಕಾನ್ಸೆಪ್ಟ್. ಅದಾದಮೇಲೆ ಇವೆಲ್ಲ ಈಸಿ. ಆರ್ಟಿಕಲ್ಸ್ ಅಗೇನ್, ಎ, ಆ್ಯನ್, ದಿ ಆ್ಯಂಡ್ ಝೀರೋ ಆರ್ಟಿಕಲ್ಸ್. ಯಾವಾಗ ಏನು ಆರ್ಟಿಕಲ್ ಹತ್ತುತ್ತೆ, ಯಾವಾಗ ಹಚ್ಚಬಾರ್ದು, ಯಾವಾಗ ದಿ ಬರುತ್ತೆ, ಅದನ್ನು ವಿಲ್ಸಿ ಕೇಳ್ತಾರೆ ಅದನ್ನು. ದೆನ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಡಿಗ್ರಿ ಆಫ್ ಕಂಪ್ಯಾರಿಸನ್ ಕೇಳ್ತಾರೆ. ಅಡ್ಜೆಕ್ಟಿವ್ಸ್, ಅಡ್ವರ್ಬ್ಸ್, ಓಕೆ, ಕಂಜಂಕ್ಷನ್, ಕ್ವಶನ್ ಟ್ಯಾಗ್ಸ್, ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನೀವು ಯಾವುದಾದ್ರೂ ಮಾಡಿಲ್ಲದೆ ಇದ್ದರೆ
ಅದನ್ನು ಪ್ಲೀಸ್ ಇನ್ನೂ ಒಂದು ದಿವಸ ಟೈಮ್ ಇದೆ, ಟೇಕ್ ಯುವರ್ ಟೈಮ್ ಆ್ಯಂಡ್ ರೀಡ್ ದೋಸ್ ಥಿಂಗ್ಸ್. ಇದರಲ್ಲಿ ಬಂದೇ ಬರುತ್ತೆ. ಓಕೆ, 99% ಇದೇ ಟಾಪಿಕಲ್ಲಿ ಬರುತ್ತೆ. ಬಟ್ ಇನ್ 1% ದೇರ್ ಇಸ್ ಆಲ್ವೇಸ್ ಅನ್ ಅನ್ಸರ್ಟಿನಿಟಿ. ಯಾರು ಕೂಡ ಪ್ರಾಮಿಸ್ ಮಾಡೋಕ್ಕಾಗಲ್ಲ, ಇನ್ಕ್ಲೂಡಿಂಗ್ ಮೀ. ಬಟ್ ಎಫರ್ಟ್ ಶುಡ್ ಬಿ 100%. ಓಕೆ, ದೆನ್ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಕೇಳ್ತಾರೆ. ಓಕೆ, ದೆನ್ ನೌನಲ್ಲಿ ಪ್ಲೂರಲ್ ಫಾರ್ಮ್ಸ್. ಓಕೆ, ನೌನಲ್ಲಿ ಏನು ಕೇಳ್ತಾರೆ ಅಂದರೆ, ಈ ಒಂದು ನಿಮ್ಗೆ ಗೊತ್ತಿರಬೇಕು, ಒಂದು ಸೆಟ್ ಆಫ್ ಆಪ್ಷನ್ಸ್ ಕೊಟ್ಟು ಅದರಲ್ಲಿ 4 ನೌನ್ಸ್ ಮತ್ತು ಪ್ಲೂರಲ್ ಕೊಡ್ತಾರೆ. ದೆನ್ ಯು ಹ್ಯಾವ್ ಟು ಫೈಂಡ್ ಔಟ್ ಅದರಲ್ಲಿ ಯಾವುದು ಎರರ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು, ಯಾವುದು ತಪ್ಪು. ಅದೇ ರೀತಿ ಜೆಂಡರ್, ನೌನ್ ಆಫ್ ಎ ಜೆಂಡರ್, ಸೇಮ್ 4 ಸೆಟ್ ಕೊಟ್ಟು ಮಸ್ಕ್ಯುಲಿನ್ ಮತ್ತು ಫೆಮಿನೈನ್ ಜೆಂಡರ್, ಮಸ್ಕ್ಯುಲಿನ್ ಜೆಂಡರು ಫೆಮಿನೈನ್ ಜೆಂಡರ್ ಕೊಡ್ತಾರೆ. ಅದರಲ್ಲಿ ಒಂದು ಮಿಸ್ಟೇಕ್ ಮಾಡಿರ್ತಾರೆ. ಓಕೆ, ಯಾವ ಥರ ಮಿಸ್ಟೇಕ್ ಅಂದರೆ, ಇಲ್ಲಿ ಮಸ್ಕ್ಯುಲಿನ್ ಫೆಮಿನೈನ್ ಬದಲಿ ಈ ಒಂದು ಏನಂತಾರೆ ಅದಕ್ಕೆ, ಫಾದರ್ ಸನ್ ರಿಲೇಷನ್ ಅಥವಾ ಈ ಥರ, ಅದು ವಾಟ್ ಈಸ್ ದ ಕಬ್ ರಿಲೇಷನ್, ಹಾಗೆ ಮದರ್ ಮತ್ತು ಕಬ್ ರಿಲೇಷನ್ ಆ ಥರ ಕೊಟ್ಟಿರ್ತಾರೆ. ಓಕೆ, ದೆನ್ ಎರರ್ ಡಿಟೆಕ್ಷನ್ ಆ್ಯಂಡ್ ಸೆಂಟೆನ್ಸ್ ಕರೆಕ್ಷನ್. ಓಕೆ, ಎರರ್ ಡಿಟೆಕ್ಷನ್, ಸೆಂಟೆನ್ಸ್ ಕರೆಕ್ಷನ್. ಸೊ ಇದು ಎಲ್ಲ ಗ್ರಾಮೆಟಿಕಲ್ ಕಾನ್ಸೆಪ್ಟ್ ಅರ್ಥ ಆದರೆ ಮಾತ್ರ ಇದನ್ನು ಅಟೆಂಡ್ ಮಾಡೋಕ್ಕೆ ಬರುತ್ತೆ. ದಿಸ್ ಈಸ್ ಅನ್ ಅಪ್ಲೈಡ್ ಕ್ವಶನ್ಸ್. ಓಕೆ, ಬಿಕಾಸ್ ದಿಸ್ ಈಸ್ ಕಾಲ್ಡ್ ಆಸ್ ಕಾಂಪೋಸಿಷನ್ ಆ್ಯಂಡ್ ಎರರ್ ಅನಾಲಿಸಿಸ್. ಇವೆಲ್ಲ ಅಪ್ಲೈಡ್ ಕ್ವಶನ್ಸು. ಅದಾದಮೇಲೆ ಸೆಂಟೆನ್ಸ್ ರಿಅರೇಂಜ್ಮೆಂಟ್. ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಆ ಸೆಂಟೆನ್ಸಲ್ಲಿನ ವರ್ಡ್ಗಳನ್ನೇ ಜಂಬಲ್ ಮಾಡಿರ್ತಾರೆ. ಯು ಹ್ಯಾವ್ ಟು ಅರೇಂಜ್ ದ್ಯಾಟ್ ಒನ್. ಅದರ್ವೈಸ್ 4 ಸೆಂಟೆನ್ಸ್ ಕೊಟ್ಬಿಟ್ಟು PQRS ಅಂತ 4 ಸೆಂಟೆನ್ಸನ್ನು ಕೊಟ್ಟು ಅದನ್ನು ಯು ಹ್ಯಾವ್ ಟು ರಿಅರೇಂಜ್ ಇನ್ ಅ ಲಾಜಿಕಲ್ ಮ್ಯಾನರ್. ಅದಾದಮೇಲೆ ಫಿಗರ್ಸ್ ಆಫ್ ಸ್ಪೀಚ್. ಸರ್, HKದಲ್ಲಿ ಫಿಗರ್ ಆಫ್ ಸ್ಪೀಚ್ ಕೇಳಿಲ್ಲ. ಓಕೆ, ನಾನ್ HKದಲ್ಲಿ ಕೇಳೋ ಚಾನ್ಸ್ ಇದೆ, ಕೆಲವೊಂದಿಷ್ಟು ಪೇಪರ್ಗಳಲ್ಲಿ ಕೇಳಿದ್ದಾರೆ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಓಕೆ, ಆ್ಯನ್ ಎಕ್ಸಾಸ್ಟಿವ್ ಲಿಸ್ಟ್ ಆಫ್ ಫಿಗರ್ ಆಫ್ ಸ್ಪೀಚ್ ಕೊಟ್ಟಿದ್ದೀನಿ ವಿತ್ ಕನ್ನಡ ಎಕ್ಸ್ಪ್ಲನೇಷನ್ ಆ್ಯಂಡ್ ವಿತ್ ಎಕ್ಸಾಂಪಲ್ಸ್. ಓಕೆ, ಕಂಪಲ್ಸರಿ ನಿಮಗೆ ಬಂದರೆ ಓಕೆ ಅದು ಯೂಸ್ ಆಗುತ್ತೆ ನಿಮಗೆ. ಒಂದು ವೇಳೆ ಬಂದು ನೀವು ನೋಡಲಿಲ್ಲ ಅಂತಂದರೆ ಯು ವಿಲ್ ಬಿ ಅಟ್ ಲಾಸ್. ಓಕೆ, ದೆನ್ ಸ್ಪೆಲ್ಲಿಂಗ್. ಸೊ ಸ್ಪೆಲ್ಲಿಂಗ್ ಕೇಳ್ತಾರೆ, ಒಂದು ಸೆಂಟೆನ್ಸ್ ಕೊಟ್ಟು ಒಂದು ವರ್ಡ್ ಕೊಟ್ಟು ಅದರಲ್ಲಿ ನಿಮಗೆ ಸ್ಪೆಲ್ಲಿಂಗ್ ಕರೆಕ್ಟ್ ಯಾವುದು. ಓಕೆ, ಸೊ ಇಲ್ಲಿ ಇವನ್ ಐ ಆಲ್ಸೋ ಕೆನಾಟ್ ಡೂ ಎನಿ ಮಚ್ ಥಿಂಗ್ ಹಿಯರ್, ಯಾಕಂದರೆ ಸ್ಪೆಲ್ಲಿಂಗ್ ಗೊತ್ತಿರಬೇಕಾಗುತ್ತೆ ಅಷ್ಟೇ. ರೀಡಿಂಗ್ ಕಾಂಪ್ರಿಹೆನ್ಷನ್. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಆ ಪ್ಯಾರಾಗ್ರಾಫಲ್ಲಿ 4 ಕ್ವಶನ್ ಕೊಟ್ಟಿರ್ತಾರೆ. ಆ ಕ್ವಶನ್ಸಲ್ಲಿ ನೀವು ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ವಿ ವಿಲ್ ಸಿ ವಾಟ್ ಆರ್ ದ ಟಿಪ್ಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸೆಂಟೆನ್ಸ್ ರಿಅರೇಂಜ್ಮೆಂಟ್, ಪ್ಯಾರಾ ಜಂಬಲ್ಸ್ ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ ಯಾವ ರೀತಿ ಮಾಡ್ಬೋದು ಅಂತ. ಓಕೆ, ದೀಸ್ ಆರ್ ದಿ ಮೇಜರ್ ಟಾಪಿಕ್ಸ್. ಓಕೆ, ಮೇಜರ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಂದರೆ ದೀಸ್ ಆರ್ ಎಕ್ಸಾಮಿನರ್ಸ್ ಫೇವ್ರೇಟ್ ಟಾಪಿಕ್ಸ್. ಎಕ್ಸಾಮಿನರ್ ಫೇವ್ರೇಟ್. ಓಕೆ, ಯಾರ್ದು ಒಬ್ರದ್ದು ಟಾಪರ್ ಫೇವ್ರೇಟ್ ಅಲ್ಲ, ಎಕ್ಸಾಮಿನರ್ಸ್ ಫೇವ್ರೇಟು. ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಇದ್ರ ಮೇಲೆ ಭಾಳಷ್ಟು ಕೇಳಿದ್ದಾರೆ. ನಾವು ದೇರ್ ಆರ್ ಅದರ್ ಸಬ್ ಟಾಪಿಕ್ಸ್, ಅದ್ರ ಮೇಲೂ ಕೂಡ ಕ್ವಶನ್ ಕೇಳಿದ್ದಾರೆ. ದ ಪ್ರೂಫ್ ಇಟ್ ಸೆಲ್ಫ್. ಓಕೆ, HK ಪೇಪರ್ ಇಟ್ ಸೆಲ್ಫ್ ಇಸ್ ಅ ಪ್ರೂಫ್. ಓಕೆ, ಸೊ ಸ್ಪೆಸಿಫಿಕ್ ಪಾರ್ಟ್ಸ್ ಆಫ್ ಸ್ಪೀಚ್ ಐಡೆಂಟಿಫಿಕೇಶನ್ ಇದನ್ನು ಕೇಳಿದ್ದಾರೆ. ಓಕೆ, ಇದರಲ್ಲಿ ಪ್ರಿಪೋಸಿಷನ್ ಯಾವುದು ಅಂತ HK ಪೇಪರಲ್ಲಿ ಕೇಳಿದ್ದಾರೆ. ದೆನ್ ರಿಲೇಟಿವ್ ಪ್ರೊನೌನ್ಸ್ ಐಡೆಂಟಿಫಿಕೇಶನ್ ಮತ್ತು ನೌನ್ ಕ್ಲಾಸ್ ಐಡೆಂಟಿಫಿಕೇಶನ್. ನೌನ್ ಕ್ಲಾಸ್ ಅಂದರೆ ಏನು, ಅದಕ್ಕೆ ಕೆಳಗಡೆ ಕಾನ್ಸೆಪ್ಟ್ ಕ್ಲಾರಿಟಿ ಮಾಡುವಾಗ ಐ ವಿಲ್ ಟೆಲ್ ಯು ಸೆಂಟೆನ್ಸ್ ಅಂದರೆ ಏನು. ಓಕೆ, ವಾಟ್ ಆರ್ ದ, ಇದು ಮೋಸ್ಟ್ ನಿಗ್ಲೆಕ್ಟೆಡ್ ಪಾರ್ಟ್ ಆಫ್ ಗ್ರಾಮರ್. ಓಕೆ, ಯಾರು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಏನು ಸರ್ ಸೆಂಟೆನ್ಸ್ ಅಂದರೆ ಏನು ಸರ್, ಬರೀ ಒಂದು ಸೆಂಟೆನ್ಸು? ನೋ ಸರ್, ಸೆಂಟೆನ್ಸಿಂದನೇ ಎಂಟೈರ್ ಗ್ರಾಮರ್ ಸ್ಟಾರ್ಟ್ ಆಗೋದು. ದಿಸ್ ಎಂಟೈರ್ ಗ್ರಾಮರ್ ಈಸ್ ವಿತ್ ರೆಸ್ಪೆಕ್ಟ್ ಟು ಸೆಂಟೆನ್ಸ್ ಓನ್ಲಿ. ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಮಾತಾಡ್ತೀವಿ, ಅದನ್ನು ಡೈರೆಕ್ಟಾಗಿ ಮಾತಾಡ್ತೀವೋ, ಇಂಡೈರೆಕ್ಟಾಗಿ ಮಾತಾಡ್ತೀವೋ, ಭೂತಕಾಲದಲ್ಲಿ ಮಾತಾಡ್ತೀವೋ, ಭವಿಷ್ಯತ್ ಕಾಲದಲ್ಲಿ ಮಾತಾಡ್ತೀವೋ, ಇಟ್ಸ್ ಆಲ್ ಓಕೆ. ದ ಗ್ರಾಮರ್ ಆಲ್ ಒರಿಜಿನೇಟ್ಸ್ ಫಾರ್ ಸೆಂಟೆನ್ಸ್ ಓನ್ಲಿ. ಸೊ we must understand the sentence clarification ಇರಬೇಕು ನಮಗೆ. ಓಕೆ, ದಿಸ್ ಈಸ್ ನೌನ್ ಐಡೆಂಟಿಫಿಕೇಶನ್, ನೌನ್ ಕ್ಲಾಸ್. ದೆನ್ ಸೆಂಟೆನ್ಸ್ ಟೈಪ್ ಕ್ಲಾಸಿಫಿಕೇಶನ್. ಸೊ ಇದನ್ನ ಕೇಳಿದ್ದಾರೆ ಸರ್ HKಲಿ. ಓಕೆ, ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್. ಓಕೆ, ಐಡೆಂಟಿಫೈ ವಿಚ್ ಇಸ್ ದಿ ಕಾಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ. ಓಕೆ, ದಟ್ ಐ ವಿಲ್ ಡೂ. ಅದ್ರಲ್ಲಿ ಕೆಳಗಡೆ ಹೌ ಟು ಡೂ ಅಂತ ವಿಲ್ ಸಿ.
ದೆನ್ ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಷನ್, ಅದೇ ಸಿಂಪಲನ್ನು ಕಾಂಪೌಂಡಿಗೆ ಕನ್ವರ್ಟ್ ಮಾಡೋದು, ಕಾಂಪೌಂಡನ್ನು ಸಿಂಪಲಿಗೆ ಕನ್ವರ್ಟ್ ಮಾಡುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್. ಅದರ್ವೈಸ್ ನೆಕ್ಸ್ಟ್ ಅನದರ್ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ ಇಲ್ಲಿ, ಅಫರ್ಮೇಟಿವ್ ಟು ನೆಗೆಟಿವ್ ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಷನ್. ಅಫರ್ಮೇಟಿವ್ ಅಂದರೆ ನಾರ್ಮಲ್ ಪಾಸಿಟಿವ್ ಸೆಂಟೆನ್ಸು, ನೆಗೆಟಿವ್ ಅಂತಂದರೆ ಅಲ್ಲಿ ಕ್ವಶನ್ ಮಾರ್ಕ್ ಆಗೋದು, ಸ್ಟ್ರೇಟ್ ಫಾರ್ವರ್ಡ್ ಇರೋ ಒಂದು ಸ್ಟೇಟ್ಮೆಂಟಿಗೆ ಕ್ವಶನ್ ಮಾರ್ಕ್ಸ್. ಓಕೆ, ಈ ಥರ ಬರುತ್ತೆ. ದೆನ್ ವರ್ಡ್ ಆರ್ಡರ್ ಅರೇಂಜ್ಮೆಂಟ್, ಅಗೇನ್ ಆಗಲೇ ಹೇಳಿದಲ್ಲ ಆ ಥರ. ದೆನ್ ಕಂಪೌಂಡ್ ನೌನ್ ಫಾರ್ಮೇಷನ್. ಓಕೆ, ಸೇ ಫಾರ್ ಎಕ್ಸಾಂಪಲ್ ಈ ಥರ, ಈ ಮದರ್ ಇನ್ ಲಾ ಇದ್ದ ಪ್ಲೂರಲ್ಲಿಗೆ ಯಾವ್ದು ಬರುತ್ತೆ, ಸನ್ ಇನ್ ಲಾಗೆ ಯಾವ್ದು ಬರುತ್ತೆ, ಯಾವ ಥರ ಬರುತ್ತೆ ಆ ಥರ. ದೆನ್ ಪ್ರಿಫಿಕ್ಸಸ್, ಸಫಿಕ್ಸಸ್. ಓಕೆ, ಪ್ರಿಫಿಕ್ಸ್ ಕೇಳ್ತಾರೆ, ಸಫಿಕ್ಸ್ ಕೇಳ್ತಾರೆ ಇಲ್ಲಿ. ದೆನ್ ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಬಗ್ಗೆ ಕೇಳ್ತಾರೆ, ಅನಾಲಜೀಸನ್ನ ಕೇಳ್ತಾರೆ ಕೆಲವೊಂದಿಷ್ಟು ಕಡೆ. ರೇರ್ ಕೇಳಿದ್ರು ಕೂಡ ಕೇಳಿದ್ದಾರೆ ಇದನ್ನ, ಅಂದರೆ ಈ ಥರ ರೆಸಿಪಿ, ಇಫ್ ರೆಸಿಪಿ ಇಸ್ ಟು ಕುಕ್ ಬುಕ್ ಅಂದರೆ ಬ್ಲೂ ಪ್ರಿಂಟ್ ಅಂದ್ರೆ ಬಿಲ್ಡಿಂಗ್ ಅಂತಂದರೆ ನೆಕ್ಸ್ಟ್ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಸಮಥಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಏನು. ಓಕೆ, ದೆನ್ ಓವೆಲ್ಸ್ ಆ್ಯಂಡ್ ಕಾನ್ಸೋನೆಂಟ್ ಕ್ಲಾಸಿಫಿಕೇಶನ್ ಬೈ ಸೌಂಡ್. ಸಿ, ಫಸ್ಟ್ ಕ್ವಶನ್ನೇ ಒಂದು, ಈ ಒಂದು HK ಅಲ್ಲಿ ನನ್ನ ಹತ್ರ ಒಂದು ಸಿ ದಟ್ ABC ಅಲ್ಲಿ ಸಿ ಸೆಟ್ ಇದೆ ನನ್ನ ಹತ್ರ. ಅದರಲ್ಲಿ ಫಸ್ಟ್ ಕ್ವಶನ್ ಕೇಳಿರೋದು ಈ ಸೌಂಡ್ ಬಗ್ಗೆ. ಓಕೆ, ದೆನ್ ಡಿಪ್ಥಾಂಗ್ ಅಂತ ಕರೀತಾರೆ, ಅವುಗಳನ್ನು ಕೂಡ ಕೇಳ್ತಾರೆ. ಡಿಪ್ಥಾಂಗ್ಸ್ ಕೇಳಬಹುದು, ಕೇಳಲಿಕ್ಕಿಲ್ಲ. ಓಕೆ, ದೆನ್ ಕಂಡೀಷನಲ್ ಕ್ಲಾಸ್. ಓಕೆ, ಕಂಡೀಷನಲ್ ಕ್ಲಾಸ್ ಬಗ್ಗೆ ಕೇಳಬಹುದು. ಆಮೇಲೆ ದೇ ಕ್ಯಾನ್ ಆಸ್ಕ್ ಅಬೌಟ್ ದಿ ಯೂಸೇಜ್ ಆಫ್ ಆರ್ಟಿಕಲ್ ಬೈ ಆರ್ಡಿನಲ್ ನಂಬರ್ಸ್, ಈ ಥರ ಲೈಕ್ ಸೆಕೆಂಡ್ ಲಾರ್ಜೆಸ್ಟ್, ಫಸ್ಟ್ ಲಾರ್ಜೆಸ್ಟ್ ಏನು ಅಂತ. ಇವುಗಳ ಬಗ್ಗೆ ನೀವು ಆಲ್ರೆಡಿ ಸ್ಟಡಿ ಮಾಡಿದರೆ ಓಕೆ, ಸ್ಟಡಿ ಮಾಡದೇ ಇದ್ರೆ ಯು ಜಸ್ಟ್ ಸಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ವಾಟ್ ವಿ ಸಿ ಅಂತಂದರೆ ಇಲ್ಲಿ ವೊಕ್ಯಾಬುಲರಿ ಆ್ಯಂಡ್ ಕಾಂಟೆಕ್ಸ್ಚುವಲ್ ಯೂಸೇಜ್. ಸೊ ಯಾವ ರೀತಿ ಅಟೆಂಡ್ ಮಾಡಬೇಕು, ನಾವು ವಿಲ್ ಕಮ್ ಟು ದಿ ಕಾನ್ಸೆಪ್ಟ್ ಆ್ಯಂಡ್ ಅದನ್ನು ಎಕ್ಸಾಮಲ್ಲಿ ಹೌ ಟು ಅಟೆಂಡ್ ಬಗ್ಗೆ ವಿಲ್ ಜಸ್ಟ್ ಸಿ ಬ್ರೀಫ್ಲಿ. ಈಗ ಕಾಂಟೆಕ್ಸ್ಚುವಲ್ ಯೂಸೇಜ್ ಅಂತ ನೋಡಿದ್ವಿ, ಅದರಲ್ಲಿ ಏನಿತ್ತು ಸೆಂಟೆನ್ಸಸ್, ಅದರಲ್ಲಿ ಸಿನೋನಿಮ್ಸ್, ಆಂಟೋನಿಮ್ಸ್. ಓಕೆ, ಆಮೇಲೆ ಈ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್, ಫ್ರೇಸಲ್ ವರ್ಬ್ಸ್ ಅದೆಲ್ಲ ಇತ್ತಲ್ಲ. ಸೊ ಯಾವ ರೀತಿ ಕೇಳ್ಬೋದು ಅಂತಂದರೆ, ಫಸ್ಟ್ ಒನ್ ಏನು ಕೇಳ್ತಾರೆ, ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟ್ ಅಥವಾ ಸ್ಟ್ಯಾಂಡ್ ಅಲೋನ್ ವರ್ಡ್. ಅಂದರೆ ಒಂದು ವರ್ಡ್ ಕೇಳಿರ್ತಾರೆ, ಅದಕ್ಕೆ ಹಿಂದೆ ಮುಂದೆ ಏನಿರೋದಿಲ್ಲ. ಸೊ ಅವಾಗ ಅದರ ಸಿನೋನಿಮ್ಸ್ ಬರೀರಿ ಅಥವಾ ಆಂಟೋನಿಮ್ಸ್ ಬರೀರಿ ಅಥವಾ ಈ ಇಡಿಯಮ್ಸ್ ಅರ್ಥ ಏನು ಅಂತ ಕೇಳ್ತಾರೆ. ಸೊ ಅವಾಗ ನಮ್ಗೇನು ಮಾಡೋಕ್ಕಾಗಲ್ಲ ಅನ್ಲೆಸ್ ಯು ನೋ ಕಂಪ್ಲೀಟ್ಲಿ. ಓಕೆ, ಇಲ್ಲ ಅಂತಂದರೆ ಯು ಕ್ಯಾನ್ ಡೂ ಒನ್ ಥಿಂಗ್, ಏನಪ್ಪ ಅಂದರೆ ಯು ಟ್ರೈ ಟು ಬ್ರೇಕ್ ಡೌನ್, ಆ ಒಂದು ವರ್ಡನ್ನು ಬ್ರೇಕ್ ಡೌನ್ ಮಾಡೋಕ್ಕೆ ನೋಡಿ. ಅದರಲ್ಲಿರೋ ಒಂದೊಂದು ಅದಕ್ಕೆ ಎಟಿಮಾಲಜಿ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ಈಗ ಫಿಲಾಂಥ್ರೋಫಿಸ್ಟ್ ಅಂತ ಇತ್ತು, ಫಿಲಾಂಥ್ರೋಫಿಸ್ಟ್. ಓಕೆ, ಇಲ್ಲಿ ಫಿಲ್. ಓಕೆ, ಫಿಲ್ ಮೀನಿಂಗ್ ಲವ್ ಆರ್ ಲೈಕ್. ಎಕ್ಸ್ಕ್ಯೂಸ್ ಮೀ. ದೆನ್ ಆಂಥ್ರೋಪೋ. ಸೊ ನಮ್ಗೆ ಗೊತ್ತು ಸರ್, ಆಂಥ್ರೋಪಾಲಜಿ ಸಬ್ಜೆಕ್ಟು. ಓಕೆ, ಆಂಥ್ರೋಪಾಲಜಿ ಅಂತ ಕರೀತಾರೆ. ಸೊ ಆಂಥ್ರೋಪೋ ಮೀನ್ಸ್ ರಿಲೇಟೆಡ್ ಟು ಹ್ಯೂಮನ್ ಬೀಯಿಂಗ್ಸ್. ಸೊ ಫಿಲಾಂಥ್ರೋಫಿಸ್ಟ್ ಅಂತಂದರೆ ದ ಪರ್ಸನ್ ಹೂ ಲೈಕ್ಸ್ ಸ್ಟಡಿ ಆಫ್ ಹ್ಯೂಮನ್ ಬೀಯಿಂಗ್ಸ್, ಹೂ ಇಸ್ ಕಾಲ್ಡ್ ಎಸ್ ಫಿಲಾಂಥ್ರೋಫಿಸ್ಟ್, ಆರ್ ಹೂ ಲವ್ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ಈ ಚಾರಿಟಿ ವರ್ಕ್ ಮಾಡ್ತಿರ್ತಾರಲ್ಲ ಆ ಥರ. ಸೊ ಏನು ಮಾಡಿ ಅಂತಂದರೆ, ಈ ಒಂದು ಕಾಂಟೆಕ್ಸ್ಟ್ ಕೊಟ್ಟಿದ್ರೆ ಒಂದೇ ಒಂದು ವರ್ಡ್ ಕೊಟ್ಟು ಮಾಡಿದ್ರೆ ಅದನ್ನು ವರ್ಡ್ನ ಬ್ರೇಕ್ ಡೌನ್ ಮಾಡೋಕ್ಕೆ ನೋಡಿ. ಓಕೆ, ಅದರಲ್ಲಿ ನಿಮ್ಗೇನಾದರೂ ಬಂದರೆ, ಅದರ್ವೈಸ್ ಯೂಸ್ ಯುವರ್ ಪ್ರೀವಿಯಸ್ ನಾಲೆಜ್. ಓಕೆ, ಎಲ್ಲಾದರೂ ಕೇಳಿದೆಯಾ, ಎಲ್ಲಾದರೂ ಯೂಸ್ ಮಾಡಿದೆಯಾ ಅಂತ ನೋಡಿ. ಬಟ್ ಐ ಪ್ರಿಫರ್ ಎಟಿಮಾಲಜಿಕಲ್ ಬ್ರೇಕ್ ಡೌನ್ ಮಾಡಿ ಮಾಡಬೇಕು. ಓಕೆ, ಒಂದು ವೇಳೆ ತಪ್ಪಾದರೆ ಇಟ್ ವಿಲ್ ಬಿ ಲಾಸ್ ಫಾರ್ ಯು. ದೆನ್ ಎರಡನೇದು ಏನಂತಂದರೆ, ಕಾಂಟೆಕ್ಸ್ಟಲ್ಲಿ ಕೇಳ್ತಾರೆ. ಅಂದರೆ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿರೋ ವರ್ಡನ್ನು ಅದಕ್ಕೆ ಸಿನೋನಿಮ್ಸ್ ಬರೀರಿ ಅಥವಾ ಆಂಟೋನಿಮ್ಸ್ ಬರೀರಿ ಅಂತ ಕೇಳ್ತಾರೆ. ಸೊ ಆವಾಗ ಯು ಹ್ಯಾವ್ ಟು ಮೇಕ್ ಅ ಟೋನ್ ಟೆಸ್ಟ್ ಅಂತ ಕರಿತೀವಿ ಇದಕ್ಕೆ. ಟೋನ್ ಟೆಸ್ಟ್ ಅಂದರೆ ಆ ಎಂಟೈರ್ ಸೆಂಟೆನ್ಸ್ ಕಾಂಟೆಕ್ಸ್ಟಲ್ಲಿ ಏನು ಹೇಳ್ತಾ ಇದೆ ಅಂತ ನೋಡಿ ಅದಕ್ಕೆ
ನೀವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಕಾಂಟೆಕ್ಸ್ಚುಯಲಿ ಹೇಳೋದನ್ನ ನೋಡಿ ಸೆಂಟೆನ್ಸ್ ಯಾವ ರೀತಿ ಹೇಳ್ತಾ ಇದೆ. ಓಕೆ, ದೆನ್ ಇನ್ನೊಂದೇನಂದ್ರೆ ಎಲಿಮಿನೇಷನ್ ಟೆಕ್ನಿಕ್. ಸೊ ಇಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ಏನಂತಂದ್ರೆ, ಈ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ, ಎ ಬಿ ಸಿ ಡಿ ಆಪ್ಷನ್, 4 ಆಪ್ಷನ್ ಕೊಟ್ಟಾಗ ಸೇ ಫಾರ್ ಎಕ್ಸಾಂಪಲ್ 2 ಆಪ್ಷನ್ಗಳು ಸಿಮಿಲರ್ ಸೌಂಡಿಂಗ್ ಅಥವಾ ಸಿಮಿಲರ್ ಮೀನಿಂಗ್ ಬರುವಂಗಿತ್ತಂದ್ರೆ, ಥಿಂಕ್ ಆಸ್ ಎನ್ ಎಕ್ಸಾಮಿನರ್. ಓಕೆ, ಎರಡನ್ನೂ ಸೇಮ್ ಕೊಟ್ರೆ ಆಮೇಲೆ ಆನ್ಸರ್ ಅಲ್ಲಿ ಅದು ಆನ್ಸರ್ ಕೀಯಲ್ಲಿ ಎ ಮತ್ತೆ ಬಿ ಎರಡು ಆಗುತ್ತಲ್ಲ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ಇಫ್ ಯು ಫೌಂಡ್ 1, 2 or 3 ಸಿಮಿಲರ್ ವರ್ಡ್ಸ್, 1 ಆಡ್ ಮ್ಯಾನ್ ಇತ್ತಂದ್ರೆ, ಓಕೆ, ಆಡ್ ಮ್ಯಾನ್ ಈಸ್ ಮೋಸ್ಟ್ ಪ್ರಾಬಬಲ್. ಓಕೆ, ಓನ್ಲಿ ವೆನ್ ಈ 3 ಸಿಮಿಲರ್ ಇದ್ರೆ ಅಥವಾ 2 ಸಿಮಿಲರ್ ಇದ್ರೆ, ದೆನ್ ಅವಾಗ ಏನಾಗುತ್ತೆ, 2 ಸಿಮಿಲರ್ ಇದ್ರೆ ಈ 2ರಲ್ಲಿ ನೋಡ್ಬೇಕಾಗುತ್ತೆ. ಓಕೆ, ಸೊ ಈ ತರ ಈ ಒಂದು ಸಿನೋನಿಮ್ಸ್, ಆಂಟೋನಿಮ್ಸ್, ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಸೇಮ್ ಇವು ಬ್ರೇಕ್ ಡೌನ್, ಎಟಿಮಾಲಜಿಕಲಿ ಬ್ರೇಕ್ ಡೌನ್ ಮಾಡಿ ನೋಡಿ. ಓಕೆ, ದೆನ್ ಫ್ರೇಸಲ್ ವರ್ಬ್ಸ್ ಸೇಮ್ ಥಿಂಗ್, ಇಡಿಯಮ್ಸ್ ಅಂಡ್ ಫ್ರೇಸಸ್ ಅವು ಕೂಡ ಸೇಮ್ ಆಗುತ್ತೆ. ಓಕೆ, ಸೊ ನಾವು ಕಮ್ ಟು ದಿ ಸೆಂಟೆನ್ಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಸರ್, ಸೆಂಟೆನ್ಸನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸಬ್ಜೆಕ್ಟ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು, ವರ್ಬ್ ಅಂದರೆ ಏನು, ಫ್ರೇಸ್ ಅಂದರೆ ಏನು, ಕ್ಲಾಸ್ ಅಂದರೆ ಏನು, ಮೇನ್ ಕ್ಲಾಸ್ ಅಂದರೆ ಏನು, ಇವು ನಿಮಗೆ ಜಸ್ಟ್ ಇನ್ 1 ಸೆಂಟೆನ್ಸ್ ಗೊತ್ತಾಗಬೇಕು. ಈ ಒಂದು ಸೆಂಟೆನ್ಸಲ್ಲಿ ಇದೆಲ್ಲ ಬರುತ್ತೆ. ಐ ವಿಲ್ ಟೆಲ್ ಯು ವಾಟ್ ಆರ್ ದೀಸ್ ಥಿಂಗ್ಸ್. ಓಕೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್, ಸೇ ಫಾರ್ ಎಕ್ಸಾಂಪಲ್, Rama is kicking the ball. So ಇಲ್ಲಿ I have not used A. Okay, I have not used A, I have used D. ಥಿಂಕ್ ಮಾಡಿ ಯಾಕೆ ಇದನ್ನ ಯೂಸ್ ಮಾಡಿದ್ದೀನಿ ಅಂತ. ಆರ್ಟಿಕಲ್ ಅಲ್ಲಿ ಹೇಳುವಾಗ ಐ ವಿಲ್ ಸೇ ದಿಸ್ ಅಗೇನ್. ಓಕೆ, ಥಿಂಕ್ ಮಾಡಿ ಸರ್. ಅಲ್ಲಿವರೆಗೂ ವಿಲ್ ಡಿಸ್ಕಸ್ ಅಬೌಟ್ ಸೆಂಟೆನ್ಸ್. ಸೊ ಇಲ್ಲಿ ದಿಸ್ ಪಾರ್ಟ್, ಓಕೆ, and this part. So first structure of sentence is ರಾಮ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ರಾಮ ಅನ್ನೋದು ಸಬ್ಜೆಕ್ಟು ಪ್ಲಸ್ ಈ ಉಳಿದಂಥದ್ದೇನಿಲ್ಲ, ರಾಮ ಈಸ್ ಕಿಕ್ಕಿಂಗ್ ದ ಬಾಲ್. ಸಬ್ಜೆಕ್ಟು ಏನು ಮಾಡ್ತಾ ಇದೆ ಅಥವಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾ ಇದೆ, ಈ ಎಲ್ಲ ವರ್ಡ್ಗಳನ್ನು ನಾವೇನಂತ ಕರಿತೀವಿ, ಪ್ರೆಡಿಕೇಟ್. ರಿಮೆಂಬರ್ ದಿಸ್ ಈಸ್ ಸಬ್ಜೆಕ್ಟ್, ಪ್ರೆಡಿಕೇಟ್. ಸೆಕೆಂಡ್ ಸೆಟ್ ಆಫ್ ಡಿವಿಷನ್ ಏನಂದರೆ, ರಾಮ is a subject. Okay, Rama is subject plus is ಅನ್ನೋದು auxiliary verb, ಅಂದರೆ ಸಪೋರ್ಟಿಂಗ್ ವರ್ಬ್. ಓಕೆ, ಈಸ್. ಸೊ ಇಲ್ಲಿ ಬರೆದು ಬಿಡ್ತೀನಿ ನೋಡಿ ಇನ್ನೊಂದ್ಸಲ, ರಾಮ ಈಸ್, ದೆನ್ ಕಿಕ್ಕಿಂಗ್, ಕಿಕ್ ಅನ್ನೋದು ವರ್ಬ್, ಮೇನ್ ವರ್ಬ್. ಓಕೆ, ದಿಸ್ ಈಸ್ ವರ್ಬ್. ಓಕೆ, ಕಿಕ್ಕಿಂಗ್. ಅಂಡ್ ದೆನ್ ದಿ ಬಾಲ್, ಬಾಲ್ ಅನ್ನೋದು ಆಬ್ಜೆಕ್ಟ್. ಓಕೆ, ದಿಸ್ ಇಸ್ ದಿ ಬಾಲ್. ಓಕೆ, ದಿಸ್ ಇಸ್ ಸೆಕೆಂಡ್ ಟೈಪ್ ಆಫ್ ಕ್ಲಾಸಿಫಿಕೇಶನ್. ಸಾರಿ, ಇನ್ನ ಥರ್ಡ್ ಒನ್, ಇಲ್ಲಿ ರಾಮ ತೆಗೆದು ಈಸ್ ಕಿಕ್ಕಿಂಗ್ ದ ಬಾಲ್ ಅಂತ ಅಷ್ಟೇ ಮಾಡಿದ್ರೆ ದೇರ್ ಇಸ್ ನೋ ಮೀನಿಂಗ್. ಓಕೆ, ಮೀನಿಂಗ್ ಇದೆ ಬಟ್ ಕಂಪ್ಲೀಟ್ ಮೀನಿಂಗ್ ಇಲ್ಲ. ಅಂದರೆ ಈಸ್ ಕಿಕ್ಕಿಂಗ್ ಬಾಲ್, ಆತನು ರಾಮನು ಬಾಲನ್ನು ಒದೆಯುತ್ತಿದ್ದಾನೆ ಅಂತ ಅಷ್ಟೇ ಹೇಳಿದ್ರೆ ನಮಗೆ ಅದ್ರ ಮೀನಿಂಗ್ ಬರೋದಿಲ್ಲ. ಸೊ ಹಾಗಾಗಿ ಗ್ರೂಪ್ ಆಫ್ ವರ್ಡ್ಸ್ ಓಕೆ, ಹ್ಯಾವಿಂಗ್ ಇನ್ಕಂಪ್ಲೀಟ್ ಮೀನಿಂಗ್ are called as phrases. Okay, remember this. So these are the group of words which make incomplete sense, ಅಂದ್ರೆ ಕಂಪ್ಲೀಟ್ ಸೆನ್ಸ್ ಮಾಡೋದಿಲ್ಲ. ಸೊ ಈಸ್ ಕಿಕ್ಕಿಂಗ್ ಬಾಲ್, ಓಕೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ. ಗೋಯಿಂಗ್ ಟು ಸ್ಕೂಲ್ ಅಂತ ಅಷ್ಟೇ ಅಂದರೆ ಶಾಲೆಗೆ ಹೋಗುತ್ತೇನೆ. ದೇರ್ ಇಸ್ ನೋ ಮೀನಿಂಗ್. ಯಾರು ಹೋಗ್ತಾರೆ, ಶಾಲೆಗೆ ಹೋಗುತ್ತಾನೆ, ಯಾರು ಹೋಗ್ತಾರೆ, ಯಾವಾಗ ಹೋಗ್ತಾರೆ. ಓಕೆ, ಆಬ್ಜೆಕ್ಟ್ ಅಲ್ಲಿ ಸಬ್ಜೆಕ್ಟು ಇರೋದಿಲ್ಲ. ದಟ್ ಈಸ್ ದಿ, ಆ ಥರ ಇದ್ರೆ ಅದನ್ನು ಫ್ರೇಸ್ ಅಂತ ಕರಿತೀವಿ. ಇನ್ನು
ಫೋರ್ತ್ ಒನ್. ಇದರಲ್ಲಿ ಕ್ಲಾಸ್ ಅಂತ ಬರುತ್ತೆ. ಸೊ ವಾಟ್ ಈಸ್ ಕ್ಲಾಸ್ ಅಂತಂದ್ರೆ, ದಿಸ್ ಇಸ್ ದ ಗ್ರೂಪ್ ಆಫ್ ವರ್ಡ್ ಇನ್ ಎ ಸೆಂಟೆನ್ಸ್ ವಿಚ್ ಹ್ಯಾವಿಂಗ್ ಸಬ್ಜೆಕ್ಟ್ ಆಫ್ ಇಟ್ಸ್ ಓನ್. ಓಕೆ, ಸೊ ಇದನ್ನ ಸಿಂಪಲ್ ಆಗಿ ಸೆಂಟೆನ್ಸ್ ಇನ್ ಎ ಸೆಂಟೆನ್ಸ್ ಅಂತ ಕರಿಬಹುದು. ಸೆಂಟೆನ್ಸ್ ಇನ್ ಎ ಸೆಂಟೆನ್ಸ್ ಅಂದ್ರೆ ಒಂದು ಗ್ರೂಪ್ ಆಫ್ ವರ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದೆ, ರಾಮ ಈಸ್ ಕಿಕ್ಕಿಂಗ್ ದ ಬಾಲ್ ಅಂತ ಇದ್ರೆ ಅದರಲ್ಲಿ ರಾಮ ಈಸ್ ಕಿಕ್ಕಿಂಗ್ ಎ ಬಾಲ್ ವಿಚ್ ಈಸ್ ಮೇಡ್ ಅಪ್ ಆಫ್ ವೈಟ್ ಲೆದರ್ ಅಂತ ಇದ್ರೆ, ವಿಚ್ ಈಸ್ ಮೇಡ್ ಅಪ್ ಆಫ್ ವೈಟ್ ಲೆದರ್ ಅಂತ ಇದ್ರೆ, that which is made up of white leather itself is a sentence ಆಗುತ್ತೆ. Okay, that means that is a clause. So sentence in a sentence is called clause. ಅಂದ್ರೆ in a sentence there are another group of word, ಅಂದ್ರೆ there are group of word which is having subject plus predicate. Okay, ಈ ಎರಡು ಇರುತ್ತೆ ಸೆಂಟೆನ್ಸ್ ಅಲ್ಲಿ apart from the main subject. Clear sir? So this is about the clause. Okay, ಇದನ್ನ ಮೇನ್ ಕ್ಲಾಸ್ ಅಂತ ಕರೀತಾರೆ. ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟ್ ಇದ್ರೆ ಅದನ್ನ ಮೇನ್ ಕ್ಲಾಸ್ ಅಂತಾನೂ ಕರಿತೀವಿ. ದಿಸ್ ಈಸ್ ಇಂಪಾರ್ಟೆಂಟ್. ಯಾವಾಗ ಅಂದ್ರೆ ನೀವು ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ HK ಅಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಯು ಶುಡ್ ಹ್ಯಾವ್ ಅನ್ ಐಡಿಯಾ ಆಫ್ ಮೇನ್ ಕ್ಲಾಸ್. ಓಕೆ, ಮೇನ್ ಕ್ಲಾಸ್ and you should have a subordinate clause. I am not going deep into these things. You have to find out and you read because question na kelidare. Okay, next just examination tips ಬಗ್ಗೆ ಅಷ್ಟೇ ಮಾತಾಡ್ತಿರೋದು, ಡೀಪ್ ಆಗಿ ಹೋಗ್ತಾ ಇಲ್ಲ. ದಿಸ್ ಇಸ್ ಓನ್ಲಿ ಸೂಪರ್ಫಿಷಿಯಲ್. ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಈ ತರ ಇಷ್ಟು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರೆ ಐ ಥಿಂಕ್ ನಿಮಗೆ ಎಕ್ಸಾಮ್ ಅಲ್ಲಿ ಮೋರ್ ದೆನ್ ಸಫಿಷಿಯಂಟ್ ಟು ಆನ್ಸರ್ ದಿ ಕ್ವಶನ್ಸ್. ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸೊ ಇನ್ನ ಸೆಕೆಂಡ್ ಬಂದ್ರೆ ಆರ್ಟಿಕಲ್ಸ್. ಓಕೆ, ಆರ್ಟಿಕಲ್ಸ್ ಅಂತಂದ್ರೆ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಆರ್ಟಿಕಲ್ಸ್. ಒಂದು indefinite article and then there is a definite article. indefinite article ಅಲ್ಲಿ ಎರಡು ತರ ಬರುತ್ತೆ, ಒಂದು a ಮತ್ತೆ ಒಂದು an. ಓಕೆ, ಡೆಫಿನೇಟ್ ಆರ್ಟಿಕಲ್ ಅಲ್ಲಿ ದಿ ಅಂತ ಬರುತ್ತೆ. ಸೊ ವಾಟ್ ಇಸ್ ದ ಟಿಪ್ಸ್ ಅಂತಂದ್ರೆ, ಎ ಬರೋದು ಕಾನ್ಸೋನೆಂಟ್ ಸೌಂಡ್. ಓಕೆ, ಇಲ್ಲಿ ಬರೆದು ಬಿಡ್ತೀನಿ. ಆರ್ಟಿಕಲ್ ಎ ಮತ್ತೆ ಆನ್ ಯೂಸ್ ಮಾಡೋದು ಬೇಸ್ಡ್ ಆನ್ ಸೌಂಡ್. ಓಕೆ, ಆ ವರ್ಡ್ದು ಸೌಂಡ್ ಇರಬೇಕು. ಯಾವ ಸೌಂಡು? ಓವೆಲ್ ಸೌಂಡ್. ಓವೆಲ್ ಸೌಂಡ್ ಸ್ವರ ಸೌಂಡ್ ಇರಬೇಕು. ಓಕೆ, ಅಂದ್ರೆ ಎ, ಇ, ಐ, ಓ, ಯು. ಇದಕ್ಕೆ ಆಮೇಲೆ ಸಿ ಆನ್ ಅಂತಂದ್ರೆ ಇಲ್ಲಿ ಓವೆಲ್ ಸೌಂಡ್ ಬರಬೇಕು. ಇಲ್ಲಿ ಕಾನ್ಸೋನೆಂಟ್ ಇದ್ರೆ ಇಲ್ಲಿ ಓವೆಲ್ ಇದ್ರೆ ಓವೆಲ್ ಸೌಂಡ್ ಬರಬೇಕು. ಓಕೆ, ಇಲ್ಲಿ ಕಾನ್ಸೋನೆಂಟ್ ಇದ್ರೆ ಅಥವಾ ಕಾನ್ಸೋನೆಂಟ್ ಸೌಂಡ್ ಬಂದ್ರೆ ಓಕೆ, ಓವೆಲ್ ಸೌಂಡ್. and the article, the is for definite article. ಇದನ್ನ I will tell you how. ಸೊ ಇಲ್ಲಿ ಟಿಪ್ ಏನಪ್ಪಾ ಅಂದ್ರೆ, ಯಾವಾಗ ಸರಿ ಯೂಸ್ ಮಾಡಬೇಕು ಅಂದ್ರೆ, ರಿಮೆಂಬರ್, ಒಂದು ಕನ್ನಡದಲ್ಲಿ ಸ್ವರಗಳಿದೆಯಲ್ಲ, ಅ, ಆ, ಇ, ಉ, ಉ, ರು ಒಂದು ಬಿಟ್ಟು ಎ, ಐ, ಓ, ಔ. ಕನ್ನಡದಲ್ಲಿರುವ ಈ ಸ್ವರಗಳು ಇಂಗ್ಲಿಷ್ ಪದಗಳಲ್ಲಿ ಯಾವಾಗ ಬರ್ತಾವೋ ಅವುಗಳೆಲ್ಲವುದಕ್ಕೂ ಆನ್ ಯೂಸ್ ಮಾಡಬೇಕು. ಐ ವಿಲ್ ಶೋ ಯು ಹೌ. ಓಕೆ, ಯೂನಿವರ್ಸಿಟಿ. ಓಕೆ, ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ. ಸರ್, ಕನ್ನಡದಲ್ಲಿ ಯು ನ ಯಾವ ರೀತಿ ಉಚ್ಚಾರ ಬರುತ್ತೆ? ಯು ಅಂತ ಬರುತ್ತೆ, ಯು. ಓಕೆ, ಇದು ನಮ್ಮ ಸ್ವರಗಳಲ್ಲಿ ಇಲ್ಲ. ಎ, ಅ, ಇ, ಉ ಅದರಲ್ಲಿ ಇಲ್ಲ ಇದು. ಸೊ ಹಾಗಾಗಿ ಇಲ್ಲಿ ಆನ್ ಬರೋದಿಲ್ಲ. ದಿಸ್ ಈಸ್ ಎ ಯೂನಿವರ್ಸಿಟಿ. ಓಕೆ, ಇದು ಒಂದು. ಇನ್ನೊಂದು ಎಕ್ಸಾಂಪಲ್, ಒನ್. ಓಕೆ, ಒನ್ ಬನಾನಾ ಅಥವಾ ಒನ್ ಅಂತ, ಅಲ್ಲಿ ಗಿವ್ ಮೀ ಆನ್ ಒನ್ ಆರ್ಟಿಕಲ್, ಆನ್ ಒನ್ ಸಬ್ಜೆಕ್ಟ್ ಆರ್ ಆನ್ ಒನ್ ಪೆನ್ ಅಂತ ಅನ್ನೋದಿಲ್ಲ. ಓಕೆ, ಒನ್. ಸೊ ಇಲ್ಲಿ ನೋಡಿ, ಒನ್ ಅನ್ನೋದನ್ನ ನಮ್ಮ ಕನ್ನಡದಲ್ಲಿ
ವ ಅಂತ ಉಚ್ಚಾರ ಆಗುತ್ತೆ. ವ, ಓ ಅಂತ ಆಗೋದಿಲ್ಲ, ವ. ಸೊ ವ ನಮ್ಮ ಕನ್ನಡದಲ್ಲಿ ಅ ಆ ಇ ಈ ಅಲ್ಲಿ ಇಲ್ಲ. ಸೊ ಹಾಗಾಗಿ ಇದು ಇಲ್ಲಿ ಕೂಡ ಎ ಅಂತಾನೆ ಬರುತ್ತೆ. ಕ್ಲಿಯರ್ ಸರ್? ಈಗ ಕಾನ್ಸೋನೆಂಟ್ ನೋಡಿ, ಕಾನ್ಸೋನೆಂಟ್ ಸೌಂಡ್ ಅಲ್ಲಿ ಸೊ ಇದು ಕಾನ್ಸೋನೆಂಟ್ ಆಯ್ತು. ಈಗ ಓವೆಲ್ ಸೌಂಡ್ ಅಲ್ಲಿ ಇಲ್ಲಿವರೆಗೂ ಎ ಮಾಡಿದ್ರಿ, ಕಾನ್ಸೋನೆಂಟ್ ಸೌಂಡ್ ಬಂತ. ಅನದರ್ ಎಕ್ಸಾಂಪಲ್, MLA, MLA. ಇಲ್ಲಿ ಈ ಎಂ ಅನ್ನ ಹೇಗೆ ಯೂಸ್ ಮಾಡ್ತಾರೆ, ಎಮ್ ಎ ತರ, ಎಮ್ಮೆ, ಎಮ್. ಸೊ ಎ ನೋಡಿ ಸರ್, ಇಲ್ಲಿ ಎ ನಮ್ಮ ಕನ್ನಡದ ಅ ಆ ಇ ಈ ಉ ರು ಬಿಟ್ಟು ಎ ಎ ಐ ಇದೆಯಲ್ಲ. ಸೊ ಈ ತರ ಎ ಬಂದ್ರೆ ಯು ಯೂಸ್ ಆನ್ MLA, ಆನ್ MP. ಸಿ, ಸರಳವಾಗಿ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದಿ ಟಿಪ್. ಇನ್ನ ದಿ ಅಂತ ಬಂದ್ರೆ ದಿ ಆರ್ಟಿಕಲ್ ಅಲ್ಲಿ ಯೂಸ್ ಮಾಡ್ತೀವಿ. ಐ ವಿಲ್ ಸಿಂಪ್ಲಿ ಗಿವ್ ಯು ಇನ್ಸೈಟ್ಸ್ ಆನ್ ದಿ ಆರ್ಟಿಕಲ್. ಫಸ್ಟ್, ಯೂನಿವರ್ಸಲ್ ಟ್ರೂತ್ ಇದ್ರೆ, ಯೂನಿವರ್ಸಲ್ ಟ್ರೂತ್, ಸಾರ್ವಕಾಲಿಕ ಸತ್ಯ ಇರಬೇಕು. ಓಕೆ, ಅಂದ್ರೆ ಅಶೋಕ ದಿ ಗ್ರೇಟ್, ದಿ ಗ್ರೇಟ್ ಎಂಪೈರ್, ದಿ ಗ್ರೇಟ್ ಹಿಮಾಲಯ, ದಿ ಪ್ರೆಸಿಡೆಂಟ್ ಹೌಸ್, ಈ ತರ ಸಾರ್ವಕಾಲಿಕ ಸತ್ಯ ಇರಬೇಕು. ಆಮೇಲೆ ಎರಡನೇದು ಡೆಫಿನೇಟ್ನೆಸ್. ಇದು ಡೆಫಿನೇಟ್ ಯಾವಾಗ ಆಗುತ್ತೆ, ಕಾಂಟೆಕ್ಸ್ಟ್ ಅಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ರೆ, ಆಲ್ರೆಡಿ ಒಂದು ವರ್ಡ್ ಅನ್ನ ಮೆನ್ಷನ್ ಮಾಡಿ ಅದನ್ನ ವಾಪಸ್ ತೆಗೆ ಅದಕ್ಕೆ ರೆಫರೆನ್ಸ್ ಇದ್ರೆ ದೆನ್ ಯು ಯೂಸ್ ದ. ಓಕೆ, ದೆನ್ ಕಾಂಟೆಕ್ಸ್ಟ್ ಅಲ್ಲಿ ಆಲ್ರೆಡಿ ಹೇಳಿರ್ಬೇಕು ಒಂದು. ಆಮೇಲೆ ದ ಸ್ಪೀಕರ್ ಅಂಡ್ ದ ಹೂಮ್ ಯು ಆರ್ ಸ್ಪೀಕಿಂಗ್, ಅವರಿಬ್ಬರಿಗೂ ಅದು ಮೊದಲೇ ಗೊತ್ತಿರಬೇಕು. ಓಕೆ, ಸೊ ಬೋತ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ knows about the thing what they are talking about. Okay, say for example, ಮೇಲಿನ ಒಂದು ಎಕ್ಸಾಂಪಲ್ ಏನ್ ಕೊಟ್ಟಿದೆ ಸರ್ ಅಲ್ಲಿ, ರಾಮ ಈಸ್ ಕಿಕ್ಕಿಂಗ್ ದ ಬಾಲ್. ಓಕೆ, ರಾಮ ಈಸ್ ಕಿಕ್ಕಿಂಗ್ ದಿ ಬಾಲ್. ವೈ ದಿ ಬಾಲ್ ಹೇಳಿ ಸರ್. ಈಗ ವೈ ದಿ ಬಾಲ್, ದಿಸ್ ಇಸ್ ನಾಟ್ ಎ ಬಾಲ್. ರಾಮ ಈಸ್ ಕಿಕ್ಕಿಂಗ್ ಎ ಬಾಲ್ ಅಲ್ಲ. ಯಾಕಂದ್ರೆ ಈಸ್ ದ ಬಾಲ್ is not any other ball. The ball is the one which is kicked by Rama. ಯಾವ ಬಾಲು ಅಂತಂದ್ರೆ ರಾಮ ಒದೆಯುವಂತ ಬಾಲು, ಅದಕ್ಕೆ ಅದು ಡೆಫಿನೇಟ್ ಆಗಿದೆ. ವರ್ಲ್ಡ್ ಅಲ್ಲಿ ಯಾವುದೇ ಬಾಲ್ ಅಲ್ಲ. ಯಾವ ಬಾಲು? ದ ರಾಮ, ದ ಒನ್ ವಿಚ್ ರಾಮ ಇಸ್ ಕಿಕ್ಕಿಂಗ್. ಕ್ಲಿಯರ್ ಸರ್? ಓಕೆ, ಅದಾದ್ಮೇಲೆ ಇನ್ನ ಲಾಸ್ಟ್ ಒನ್, ಇದ್ರಲ್ಲಿ ಏನ್ ಬರುತ್ತಂದ್ರೆ ಸೂಪರ್ಲೇಟಿವ್. ಅದು ನೆನ್ಪಿಟ್ಕೊಳ್ಳಿ. ಸೂಪರ್ಲೇಟಿವ್ ಅಂತಂದ್ರೆ ದಿ ಅಂಡ್ EST. ಓಕೆ, ದಿ ಗ್ರೇಟೆಸ್ಟ್, ದಿ ಲಾಂಗೆಸ್ಟ್, ದಿ ಲಾರ್ಜೆಸ್ಟ್ ಅಂತ ಬರುವಾಗ ಅಲ್ಲಿ ದಿ ಅಂತ ಯೂಸ್ ಮಾಡ್ತಾರೆ. ಓಕೆ, ಇನ್ನು ನೌನ್ಸ್. ಓಕೆ, ನೌನ್ ಬಗ್ಗೆ ನೋಡೋಣ. ಸೊ ನೌನ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು, ಟೈಪ್ಸ್ ಆಫ್ ನೌನ್ಸ್. ಓಕೆ, ಅದರಲ್ಲಿ ಬಟ್ ಫಾರ್ ಎಕ್ಸಾಮಿನೇಷನ್ ಪರ್ಪಸ್ ವಾಟ್ ಈಸ್ ಇಂಪಾರ್ಟೆಂಟ್ ಅಂತಂದ್ರೆ ವಿಲ್ ಜಸ್ಟ್ ಸಿ ಅಬೌಟ್ ಅನ್ಕೌಂಟೇಬಲ್ ನೌನ್ಸ್ ಮತ್ತೆ ಅಬ್ಸ್ಟ್ರಾಕ್ಟ್ ನೌನ್ಸ್. ಸಿ, ಅನ್ಕೌಂಟೇಬಲ್ ಅಂತಂದ್ರೆ ದ ಒನ್ ವಿಚ್ ಯು ಕೆನಾಟ್ ಕೌಂಟ್. ಅದನ್ನ ನಾವು ನಂಬರ್ ಅಲ್ಲಿ ಮಾಡೋಕ್ಕಾಗಲ್ಲ. ಅಂದ್ರೆ ಈ ಒಂದು ಅಳತೆ, ವಾಲ್ಯೂಮ್ ಮತ್ತೆ ವೇಟ್, kg ಮತ್ತೆ ಲೀಟರ್ ಗಂಟ್ಲೆ ಯಾವ್ದು ಮಾಡ್ತೀವಿ ಅವಕ್ಕೆ ಅವು ಅನ್ಕೌಂಟೇಬಲ್, ಅಥವಾ ಬೇರೆ ಯಾರಾದ್ರೂ ಆಬ್ಜೆಕ್ಟ್ ಇದ್ರೆ. ಓಕೆ, ಫಾರ್ ಎಕ್ಸಾಂಪಲ್ ಫರ್ನಿಚರ್ ಇರ್ಬೋದು. ಇದರಲ್ಲಿ ಲಾಸ್ಟ್ ಟೈಮ್ ಕೇಳಿದರೆ ಫರ್ನಿಚರ್ ಬಗ್ಗೆ, ಅದು ಅನ್ಕೌಂಟೇಬಲ್ ನೌನ್ ಆಗುತ್ತೆ. ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ಕ್ವಾಲಿಟಿ ಇರುವಂತ ನೌನ್ಗಳು. ಕ್ವಾಲಿಟಿ ಅಂದ್ರೆ ಈ ಕೈಂಡ್ನೆಸ್, ಓಕೆ, ಕೈಂಡ್ನೆಸ್, ಕ್ಲೀನ್ಲಿನೆಸ್, ಈ ತರ. ಸೊ ಏನಿದು ಈ ಒಂದು ಅನ್ಕೌಂಟೇಬಲ್ ಅಬ್ಸ್ಟ್ರಾಕ್ಟ್ ನೌನ್ ಇದ್ದಾಗ ವಾಟ್ ಈಸ್ ದ ಟಿಪ್ ಅಂತಂದ್ರೆ ಇಲ್ಲಿ ನೋ ಪ್ಲೂರಲ್ಸ್ ಬರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಮಿಲ್ಕ್ ಇದ್ರೆ ಮಿಲ್ಕ್ ಕೆನಾಟ್ ಬಿಕಮ್ ಮಿಲ್ಕ್ಸ್. ಓಕೆ, ಅದೇ ರೀತಿ ಇವುಗಳಿಗೆ ಆರ್ಟಿಕಲ್ ಕೂಡ ಬರೋದಿಲ್ಲ, ನೋ ಆರ್ಟಿಕಲ್ಸ್. ಓಕೆ, ರಿಮೆಂಬರ್ ಸರ್. ಸೊ ಅನ್ಲೆಸ್ ನೀವು ಇದನ್ನ ಮೆಜರ್ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ a kilo of sugar, a liter, okay, a liter, or a cup of tea, ಈ ತರ
ಕಿಲೋ ಲೀಟರ್ ಕಪ್ಗಳಲ್ಲಿ ಮೆಜರ್ಮೆಂಟ್ ಮಾಡಿ ಮುಂದೆ ಹೇಳ್ತಾ ಇದ್ರೆ ದೆನ್ ಓನ್ಲಿ ಯು ಯೂಸ್ ಎ, ಅದರ್ವೈಸ್ ಸಿಂಗಲ್ ಇದಕ್ಕೆ ಯೂಸ್ ಮಾಡೋಕೆ ಬರೋದಿಲ್ಲ. ಓಕೆ, ಸೊ ದಿಸ್ ಇಸ್ ಟಿಪ್ ಮೇನ್ ಇಂಪಾರ್ಟೆಂಟ್, ಅಂದ್ರೆ ಎಕ್ಸಾಮಿನರ್ ಇಸ್ ಫೇವರೇಟ್. ಓಕೆ, ಇದರಲ್ಲಿ ಕೇಳ್ತಾರೆ. ದೆನ್ ರೂಲ್ಸ್ ಫಾರ್ ಮೇಕಿಂಗ್ ಪ್ಲೂರಲ್ಸ್, ಸಿಂಪಲ್ ಆಗಿ ಒಂದು ಏನು ರೂಲ್ಸ್ಗೆ ನೌನ್ಸ್ ಸಿಂಗ್ಯುಲರ್ ನೌನನ್ನ ಪ್ಲೂರಲ್ ನೌನ್ ಮಾಡೋದಕ್ಕೆ ಸಿಂಪಲ್ ಆಗಿ ವರ್ಡ್ ಇದ್ರೆ ಅದನ್ನ ಎಸ್ ಅಂತ ಯೂಸ್ ಮಾಡ್ತೀವಿ, ಅಂದ್ರೆ ಎನಿ ವರ್ಡ್. ಓಕೆ, ನಾರ್ಮಲ್ ವರ್ಡ್ ಇದ್ರೆ ಎಸ್, ಆರ್ ದ ವರ್ಡ್ ವಿಚ್ ಎಂಡಿಂಗ್, ಯಾವುದಾದ್ರೂ ವರ್ಡ್ಸು ಎಂಡಿಂಗ್ ಏನಿರಬೇಕು ಅಂದ್ರೆ ಎಂಡ್ಸ್ ವಿತ್ ಎಸ್, ಎಸ್ ಎಚ್, ಸಿ ಎಚ್, ದೆನ್ ಎಕ್ಸ್, ಓ, ಝೆಡ್ ಇದ್ರೆ ಅದನ್ನ ಇ ಎಸ್ ಹಚ್ಚಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಆಕ್ಸ್ ಇದ್ರೆ ಅದು ಪ್ಲೂರಲ್ ಆಕ್ಸಸ್ ಆಗುತ್ತೆ, ಆ ಥರ ಆಕ್ಸನ್ ಆಗುತ್ತೆ. ಬೇರೆ ಬುಷ್ ಅಂತ ಇಟ್ಕೊಳ್ಳಿ, ಬುಷ್, ಬುಷ್ ಇದ್ರೆ ಬುಷಸ್ ಅಂತ ಆಗುತ್ತೆ. ಓಕೆ, ದೆನ್ ದಿಸ್ ಇಸ್ ದ ಎಕ್ಸೆಪ್ಷನ್. ದೆನ್ ಎಂಡಿಂಗ್ ವಿತ್ ವೈ ಇದ್ರೆ, ಎಂಡಿಂಗ್ ವಿತ್ ವೈ ಇದ್ರೆ ಐ ಇ ಎಸ್ ಬರುತ್ತೆ. ಓಕೆ, ದೆನ್ ಸಿಟಿ, ಸೇ ಫಾರ್ ಎಕ್ಸಾಂಪಲ್ ಸಿಟಿ ಇದ್ರೆ ಸಿಟೀಸ್, ಈ ಥರ. ದೆನ್ ಎಂಡಿಂಗ್ ವಿತ್ ಎಫ್ ಮತ್ತೆ ಎಫ್ ಇ ವರ್ಡ್ ಎಂಡಿಂಗ್ ವಿತ್ ಇದ್ರೆ ಎಫ್ ಮತ್ತೆ ಎಫ್ ಇ ಜಾಗದಲ್ಲಿ ವಿ ಇ ಎಸ್ ಬರುತ್ತೆ. ಓಕೆ, ಈಗ ವೈಫ್ ಇದ್ರೆ ವೈವ್ಸ್. ಕ್ಲಿಯರ್ ಸರ್? ಸೊ ಇದು ನೌನ್ಸ್ ಬಗ್ಗೆ. ಇನ್ನು ಕಂಪೌಂಡ್ ನೌನ್ಸ್. ಓಕೆ, ಕಂಪೌಂಡ್ ನೌನ್ ಅಂತಂದ್ರೆ ಒಂದು, ಎರಡು ಅಥವಾ ಒಂದು ಎರಡಕ್ಕಿಂತ ಹೆಚ್ಚು ನೌನ್ಗಳನ್ನ ಸೇರಿ ಮಾಡೋದನ್ನ ಕಂಪೌಂಡ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸನ್ ಇನ್ ಲಾ, ಡಾಟರ್ ಇನ್ ಲಾ, ಓಕೆ, ಆರ್ ಸಿಸ್ಟರ್ ಇನ್ ಲಾ. ಇಲ್ಲಿ ರೂಲ್ ಏನಪ್ಪಾ ಅಂದ್ರೆ ಇದಕ್ಕಷ್ಟೇ ಅಲ್ಲ, ಸೇಮ್ ಐ ಆಮ್ ಜಸ್ಟ್ ಟೇಕಿಂಗ್ ಎನ್ ಎಕ್ಸಾಂಪಲ್, ಬಟ್ ದ ರೂಲ್ ಈಸ್ ಇದನ್ನ ಪ್ಲೂರಲ್ ಮಾಡಬೇಕಾದ್ರೆ ಓಕೆ, ಯು ಮೇಕ್ ಪ್ಲೂರಲ್ ಟು ಪ್ರಿನ್ಸಿಪಾಲ್ ವರ್ಡ್ ಅನ್ನ ಪ್ಲೂರಲ್ ಮಾಡಬೇಕು. ಓಕೆ, ದಿ ಪ್ರಿನ್ಸಿಪಾಲ್ ವರ್ಡ್ ಇಸ್ ಹಿಯರ್ ಸನ್, ಹಿಯರ್ ಸಿಸ್ಟರ್. ಸೊ ಪ್ಲೂರಲ್ ಮಾಡಬೇಕಾದ್ರೆ ಇದು ಸನ್ಸ್ ಇನ್ ಲಾ ಅಂತ ಆಗುತ್ತೆ, ಸನ್ಸ್ ಇನ್ ಲಾ. ಸೊ ಇದೇ ರೂಲ್ಸ್ ನ ಬೇರೆಗೂ ಅಪ್ಲೈ ಮಾಡಬೇಕು. ಓಕೆ, ಸೊ ನಾವು ಇಲ್ಲಿ ಪ್ರಿಪೋಸಿಷನ್ಸ್. ಓಕೆ, ಪ್ರಿಪೋಸಿಷನ್ಸ್ ಅಂದ್ರೆ ರಿಲೇಷನ್ಸ್. ಸೊ ರಿಲೇಷನ್ಸ್ ಬಿಟ್ವೀನ್ 2 or 3 ಅಥವಾ 2 ಸೆಂಟೆನ್ಸಸ್, ಅದನ್ನ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್ ಸರ್ಟನ್ ಫಿಕ್ಸ್ಡ್ ಪ್ರಿಪೋಸಿಷನ್. ನಾನು ಜಸ್ಟ್ ಟಿಪ್ಸ್ ಕೊಡ್ತಾ ಇದ್ದೀನಿ ಫಾರ್ ಎಕ್ಸಾಮಿನೇಷನ್ ಪರ್ಪಸ್. ಡೀಟೇಲ್ ಆಗಿ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಆಲ್ ದ ಡೀಟೇಲ್ಸ್, ಟೈಮ್ ಇಲ್ಲ ನಿಮಗೆ. ಓಕೆ, ಓಕೆ, ಇಲ್ಲಿ ಅಡಿಕ್ಟೆಡ್ ಅಂತ ಬಂದ್ರೆ ಅಡಿಕ್ಟೆಡ್ ಟು ಅಂತ ಬರುತ್ತೆ. ಓಕೆ, ಅಫ್ರೇಡ್ ಅಂತ ಇದ್ರೆ ಅಫ್ರೇಡ್ ಆಫ್ ಅಂತ ಬರುತ್ತೆ. ದೆನ್ ಆಂಗ್ರಿ ವಿತ್ ಅಂತ ಇದ್ರೆ ಯು ಆಂಗ್ರಿ ವಿತ್ ಪರ್ಸನ್. ಓಕೆ, ಅಂಡ್ ಸೇಮ್ ಆಂಗ್ರಿ ಆಟ್ ಅಂತ ಇದ್ರೆ, ಸಿ ಆಂಗ್ರಿ ಆಟ್ ಇದ್ರೆ ಥಿಂಗ್ಸ್. ಓಕೆ, ಆಂಗ್ರಿ ವಿತ್ ಇದ್ರೆ ಪರ್ಸನ್. ದೆನ್ ಯು ಗುಡ್ ಅಂತ ಬಂದ್ರೆ ಯು ಗುಡ್ ಆಟ್ ಸಮಥಿಂಗ್. ಓಕೆ, ಇಲ್ಲಿ ಗುಡ್ ಅಂತ ಬಂದ್ರೆ ಗುಡ್ ಆಟ್ ಅಂತ ಬರುತ್ತೆ. ದೆನ್ ಯು ಪ್ರಿಫರ್ ಟು ಸಮಥಿಂಗ್, ಯು ಪ್ರಿಫರ್ ದ್ಯಾನ್ ಅಲ್ಲ. ಓಕೆ, ಸೊ ಯು ಪ್ರಿಫರ್ ಕಾಫಿ ಟು ಟೀ, ಇದನ್ನು ಕೂಡ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, HK ಅಲ್ಲಿ. ಓಕೆ, ಸೊ ಸಮಥಿಂಗ್ ಯು ಪ್ರಿವೆಂಟ್ ಫ್ರಾಮ್. ಓಕೆ, ಸೊ ದಿಸ್ ಇಸ್ ದ ಸಿಂಪಲ್ ಟಿಪ್. ಇಲ್ಲಿ ಫಾರ್ ಮತ್ತೆ ಸಿನ್ಸ್. ಸೊ ಫಾರ್ ಅಂತ ಯೂಸ್ ಮಾಡಬೇಕಾದ್ರೆ ದಿಸ್ ಈಸ್ ಫಾರ್ ಡ್ಯೂರೇಷನ್. ಓಕೆ, ಡ್ಯೂರೇಷನ್ ಅಂದ್ರೆ ಟೈಮ್ ಪೀರಿಯಡ್ ಫ್ರಮ್ ಹಿಯರ್ ಟು ಹಿಯರ್. ದಿಸ್ ಇಸ್ ದ ಡ್ಯೂರೇಷನ್ 2 hours ಅಂತ ಹೇಳಬೇಕಾದ್ರೆ ಇದನ್ನ ಫಾರ್ ಅಂತ ಯೂಸ್ ಮಾಡ್ತೀವಿ. ಸಿನ್ಸ್ ಅಂತ ಯೂಸ್ ಮಾಡಬೇಕಾದ್ರೆ ದೇರ್ ಶಾಲ್ ಬಿ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದರೆ
ಅದು ಡ್ಯೂರೇಷನ್. ಓಕೆ, ಬೇರ್ ವಿತ್ ಮಿ ಸರ್, very important topics are going to discuss here. ಓಕೆ, ಕಂಜಂಕ್ಷನ್ ಅಂತಂದ್ರೆ ಕನೆಕ್ಟಿಂಗ್ ವರ್ಡ್ಸ್. ಓಕೆ, ಕನೆಕ್ಟಿಂಗ್ ವರ್ಡ್ಸ್ ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬಟ್, ನಾರ್, ನೈದರ್, ಐದರ್ ಅಂತ ಬರುತ್ತೆ. ಓಕೆ, ಸೊ ಯು ರೀಡ್ ದೋಸ್ ಒನ್. ಸರ್ಟನ್ ಕಂಜಂಕ್ಷನ್ಸ್ ಆರ್ ಪಾಸಿಟಿವ್. ಓಕೆ, ಸರ್ಟನ್ ಕಂಜಂಕ್ಷನ್ಸ್ ಆರ್ ನೆಗೆಟಿವ್. ಓಕೆ, ಆ್ಯಂಡ್ ಇದ್ರೆ ಪಾಸಿಟಿವ್ ಅಂದರೆ ದಿಸ್ ಸೆಂಟೆನ್ಸ್ಗೂ ನೆಕ್ಸ್ಟ್ ಸೆಂಟೆನ್ಸ್ಗೂ ಸಿಮಿಲಾರಿಟಿ ಇರುತ್ತೆ. ಬಟ್ ಈಸ್ ಅ ನೆಗೆಟಿವ್ ಅಂದರೆ ದಿಸ್ ಸೆಂಟೆನ್ಸಿಗೆ ನೆಕ್ಸ್ಟ್ ಸೆಂಟೆನ್ಸ್ ವಿಲ್ ಬಿ ಅಪೋಸಿಟ್. ಓಕೆ, ಕರೆಕ್ಟ್. ಹಿ ಈಸ್ ಇಂಟೆಲಿಜೆಂಟ್ ಬಟ್ ಅಂತ ಬಂದರೆ, ಹಿ ಈಸ್ ಇಂಟೆಲಿಜೆಂಟ್ ಬಟ್ ಅಂತ ಬಂದರೆ ಅಲ್ಲಿ ಅಪೋಸಿಟ್ ಇರುತ್ತೆ. ಓಕೆ, ನಾಟ್ ಈಸ್ ನಾಟ್ ಕೈಂಡ್. ಹಿ ಈಸ್ ಇಂಟೆಲಿಜೆಂಟ್ ಬಟ್ ನಾಟ್ ಕೈಂಡ್. ಅದೇ ಆ್ಯಂಡ್ ಅಂತ ಇರಬೇಕಾದ್ರೆ ಹಿ ಈಸ್ ಇಂಟೆಲಿಜೆಂಟ್ ಆ್ಯಂಡ್ ಕೈಂಡ್ ಅಂದರೆ ಎರಡೂ ಇದ್ದಾನೆ. ಓಕೆ, ಹಿ ಈಸ್ ಇಂಟೆಲಿಜೆಂಟ್ ಬಟ್ ಕೈಂಡ್ ಅಂದರೆ ಹಿ ಈಸ್ ನಾಟ್ ಕೈಂಡ್ ಅಂತ ಅರ್ಥ, ಅಪೋಸಿಟ್ ಆಗುತ್ತೆ. ಓಕೆ, ಇದನ್ನ ಕಂಜಂಕ್ಷನ್. ಸೊ ಕಂಜಂಕ್ಷನಲ್ಲಿ ಇಫ್ ಯು ಯೂಸ್ ದೋ ಅಂತ ಬಂದರೆ ಎಟ್ ಅಂತ ಯೂಸ್ ಮಾಡಬೇಕು. ಸಮಥಿಂಗ್ ಸ್ಟಾರ್ಟ್ ವಿತ್ ಆಲ್ ದೋ, ಅಥವಾ ದೋ ಹಿ ಈಸ್ ಗುಡ್ ಎಟ್, ಬಟ್ ಅಲ್ಲ, ನಾಟ್ ಬಟ್. ಓಕೆ, ದೋ ಈಸ್ ಗುಡ್ ಇನ್ ಕ್ರಿಕೆಟ್ ಯೆಟ್ ಹಿ ಹ್ಯಾಸ್ ಟು ಲರ್ನ್ ಮೋರ್, ಆ ಥರ. ಸೊ ಇಲ್ಲಿ ದೆನ್ ಅಗೇನ್ ನೋ ಸೂನರ್ ದೆನ್ ಅಂತ ಬರುತ್ತೆ. ಹಾರ್ಡ್ಲಿ ಇದ್ದಾಗ ವೆನ್ ಅಂತ ಬರುತ್ತೆ. ಓಕೆ, ದೀಸ್ ಆರ್ ದಿ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಟಿಪ್ಸ್. ಇದನ್ನ ನೆನ್ಪಿಟ್ಕೊಳ್ಳಿ. ಕಂಜಂಕ್ಷನ್ ಓದಿದ್ರೆ ಅದ್ರ ಜೊತೆ ಇದನ್ನು ಸೇರಿಸ್ಕೊಳ್ಳಿ. ಓಕೆ, ದೆನ್ ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ದೇರ್ ಆರ್, ಐ ಓನ್ಲಿ ಸೇ ಟಿಪ್ಸ್ ನ ಹೇಳ್ತೀನಿ. ಇದರಲ್ಲಿ ಏನಪ್ಪಾ ಅಂದ್ರೆ ನೆನ್ಪಿಟ್ಕೋಬೇಕಂತದ್ದು 3 ಥರ ಸೆಂಟೆನ್ಸ್ ಬರುತ್ತೆ. ಒಂದು ಪಾಸಿಟಿವ್ ಸೆಂಟೆನ್ಸ್. ಈ ಪಾಸಿಟಿವ್ ಸೆಂಟೆನ್ಸು ವೆರಿ ಸಿಂಪಲ್ ಆಗಿರುತ್ತೆ. ಓಕೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬರಬೇಕು ಅಂದ್ರೆ ಇಟ್ಸ್ ವೆರಿ ಸಿಂಪಲ್ ಆಗಿರುತ್ತೆ. ಸ್ಟ್ರೇಟ್ ಫಾರ್ವರ್ಡ್, ಇಟ್ಸ್ ಅ ಸಿಂಪಲ್ ಸ್ಟೇಟ್ಮೆಂಟ್. ಓಕೆ, ದೆನ್ ಎರಡನೇದು ಕಂಪೇರೇಟಿವ್. ಓಕೆ, ಕಂಪೇರೇಟಿವ್ ಡಿಗ್ರಿ. ಕಂಪೇರೇಟಿವ್ ಡಿಗ್ರಿ ಅಂದರೆ ಒಂದು ಅಡ್ಜೆಕ್ಟಿವ್ನ ಕಂಪೇರ್ ಮಾಡ್ತೀವಿ. ಅಂದರೆ ಟೂ ಥಿಂಗ್ಸ್ ಆರ್ ಕಂಪೇರ್ಡ್. ಸೊ ಇಲ್ಲಿ 2 ಥಿಂಗ್ಸ್ ಆರ್ ಕಂಪೇರ್ಡ್. ಅವಾಗ ಏನು ಮಾಡ್ತೀವಿ ಅಂತಂದ್ರೆ ನೆನ್ಬಿಟ್ಟು ಹೋಗ್ಬೇಕು, ಇ ಆರ್ ಮತ್ತು ದೆನ್. ಓಕೆ, ಇ ಆರ್ ಆದಮೇಲೆ ದೆನ್ ಅಂದರೆ he is greater than. Okay, remember this sir, er ಮತ್ತೆ then. The third one is superlative. ಇಲ್ಲಿ ದಿ ಮತ್ತೆ est ನೆನ್ಪಿಟ್ಕೊಳ್ಳಿ. ದಿ ಮತ್ತೆ est, ಎಲ್ಲಿ est ಬರುತ್ತೋ ದಟ್ ಈಸ್ ಸೂಪರ್ಲೇಟಿವ್, ಅಂದರೆ ದಿ ಗ್ರೇಟೆಸ್ಟ್, ದಿ ಲಾಂಗೆಸ್ಟ್. ಸೊ ಇಲ್ಲಿ ಟಿಪ್ಸ್ ಏನಪ್ಪಾ ಅಂತಂದ್ರೆ, ರಿಮೆಂಬರ್ ದಿಸ್, ಇಟ್ಸ್ ಒನ್ ಆಫ್ ಟಿಪ್. ಏನಂತಂದ್ರೆ ನೋ ಡಬಲ್ ಕಂಪ್ಯಾರಿಸನ್ಸ್. ಓಕೆ, ನೋ ಡಬಲ್ ಕಂಪ್ಯಾರಿಸನ್ ಅಂದ್ರೆ ಫಾರ್ ಎಕ್ಸಾಂಪಲ್ he is more greater, it is wrong. Okay, most taller, wrong. ಓಕೆ, ಯಾಕಂದರೆ ಮೋಸ್ಟ್ ಈಗ ಸೇ ಫಾರ್ ಎಕ್ಸಾಂಪಲ್ 2 3 ಜಾಸ್ತಿ ಸೇಬಲ್ ಇರೋದಕ್ಕೆ ನಾವು ಇವನ್ ಕಂಪೇರ್ ಮಾಡ್ತೀವಿ. ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ ಕರಿತೀವಿ. ಅಲ್ಲಿ ಬ್ಯೂಟಿಫುಲ್ಲೆಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಡಬಲ್ ಕಂಪ್ಯಾರಿಸನ್ ಮಾಡೋ ಆಗಿಲ್ಲ. ದಿಸ್ ಈಸ್ ಒನ್ ಆಫ್ ದ ಟಿಪ್. ಓಕೆ, ನಾವು ಟೆನ್ಸಸ್. ಓಕೆ, ಜಸ್ಟ್ ವೇಟ್. ಓಕೆ, ನಾವು ಸೊ ಟೆನ್ಸಸ್. ಇಲ್ಲಿ
12 ಥರ ಟೆನ್ಸ್ ಬರ್ತವೆ. ಓಕೆ, ದೇರ್ ಆರ್ 12 ಟೆನ್ಸಸ್. ಎಲ್ಲ ಟೆನ್ಸನ್ನು ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಕ್ಸಿಲರಿ ವರ್ಬ್ ಹೇಳ್ತೀನಿ. ಆಕ್ಸಿಲರಿ ವರ್ಬ್, ಆ ಆಕ್ಸಿಲರಿ ವರ್ಬನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಯಾವುದೇ ರೀತಿ ಕ್ವಶನ್ ಬಂದ್ರೂ ನೀವು ಅದನ್ನ ಮಾಡ್ಬೋದು. ಏನಪ್ಪಾ ಅಂದ್ರೆ ಟೆನ್ಸ್ ಅಲ್ಲಿ ಒಂದು ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ಪ್ರೆಸೆಂಟ್, ಆಮೇಲೆ ಪಾಸ್ಟ್, ಆಮೇಲೆ ಫ್ಯೂಚರ್. ಓಕೆ, ಪ್ರೆಸೆಂಟ್, ಫಾಸ್ಟ್, ಫ್ಯೂಚರ್. ಇಲ್ಲಿ ಐ ವಿಲ್ ರೈಟ್ simple present. Okay, then present continuous, then present perfect, ಆಮೇಲೆ present perfect continuous. Okay, so ಈ ತರ ಮಾಡಿದಾಗ we will see only auxiliary verb. ಅದನ್ನ ನೋಡೋಣ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಓಕೆ, he goes, I go, you go ಅಂತ ಇರುತ್ತೆ. ಸೊ ಇಟ್ ವಿಲ್ ಬಿ ಸಿಂಪಲ್ ಎಸ್ ಆರ್ ಇಎಸ್ ಅಂದರೆ ಗೋ ಆರ್ ಗೋಸ್. ಓಕೆ, ದೆನ್ ಪಾಸ್ಟ್ ಅಲ್ಲಿ ಓಕೆ ಇಡಿ, ಐ ವಾಚ್ಡ್. ಓಕೆ, ಐ ವಾಚ್ಡ್. ಆರ್ ಪಾಸ್ಟ್ ಟೆನ್ಸಲ್ಲಿ ಪಾಸ್ಟ್ ವರ್ಡೇ ಇರುತ್ತೆ. ಆಮೇಲೆ ಫ್ಯೂಚರ್ ಅಲ್ಲಿ ವಿಲ್ ಆರ್ ಶಾಲ್ ಅಂತ ಯೂಸ್ ಮಾಡ್ತೀವಿ. ದಿಸ್ ಇಸ್ ದಿ ಇಡಿ, ವಿಲ್ ಆ್ಯಂಡ್ ಶಾಲ್. ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಆಕ್ಸಿಲರಿ ವರ್ಬ್ ಏನು ಬರುತ್ತೆ ಅಂದರೆ ಆಮ್ ಪ್ಲಸ್ ING ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಓಕೆ, ಎಲ್ಲಾದರೂ ಯಾವುದೇ ಒಂದು ಸೆಂಟೆನ್ಸಲ್ಲಿ ಆಮ್ ಮತ್ತು ING ಇದ್ದರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆಮೇಲೆ ಅದೇ ರೀತಿ ವಾಸ್ ಪ್ಲಸ್ ING. ಓಕೆ, ಅದೇ ರೀತಿ ಇಲ್ಲಿ ವಿಲ್ ಬಿ ಪ್ಲಸ್ ING. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಇಡಿ. ಇಲ್ಲಿ ಹ್ಯಾಡ್ ಪ್ಲಸ್ ಇಡಿ. ಆಮೇಲೆ ಇಲ್ಲಿ ವಿಲ್ ಹ್ಯಾವ್ ಪ್ಲಸ್ ಇಡಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಲವ್ ಅಂತ ತಗೊಂಡ್ರೆ ಐ ಹ್ಯಾವ್ ಲವ್ಡ್. ಓಕೆ, ಐ ಹ್ಯಾಡ್ ಲವ್ಡ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಅಥವಾ ಇದು ಪಾಸ್ಟ್ ಪರ್ಫೆಕ್ಟಲ್ಲಿ. ಓಕೆ, ಸೊ ಇಲ್ಲಿ ಇದು ಪ್ರೆಸೆಂಟ್ ಅಲ್ಲ, ಸಾರಿ ಪ್ರೆಸೆಂಟ್ ಆಲ್ರೆಡಿ ಇಲ್ಲ. ಸಿಂಪಲ್ ಟೆನ್ಸು, ಕಂಟಿನ್ಯೂಸ್ ಟೆನ್ಸು, ಇದು ಪರ್ಫೆಕ್ಟ್ ಟೆನ್ಸು, ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು. ಸಾರಿ, ಓಕೆ, ಪರ್ಫೆಕ್ಟ್ ಕಂಟಿನ್ಯೂಸ್, ನಾಟ್ ಸಿಂಪಲ್. ಸೊ ಇಲ್ಲಿ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಓಕೆ ಓಕೆ ಸೊ ಸಿಂಪಲ್ ಟೆನ್ಸ್, ಕಂಟಿನ್ಯೂಸ್ ಟೆನ್ಸ್, ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಲಾಸ್ಟ್ ಏನು ಬರುತ್ತೆ? ಹ್ಯಾವ್, ಹ್ಯಾಸ್. ಓಕೆ, ಎರಡರ ಮುಂದೆ ಬೀನ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಪ್ಲಸ್ ING. ಅದೇ ರೀತಿಯಲ್ಲಿ ಹ್ಯಾಡ್ ಬೀನ್ ಪ್ಲಸ್ ING. ಓಕೆ, ಅದೇ ರೀತಿ ಲಾಸ್ಟಿಗೆ ವಿಲ್ ಹ್ಯಾವ್ ಬೀನ್ ಪ್ಲಸ್ ING. ಓಕೆ, ರಿಮೆಂಬರ್ ದಿಸ್ ಸರ್, ಬಿಕಾಸ್ ಕೇವಲ ಈ ಒಂದು ಆಕ್ಸಿಲರಿ ವರ್ಬ್ನ ನೆನಪಿಟ್ಟುಕೊಂಡ್ರೆ ಮೋಸ್ಟ್ ಆಫ್ ದಿ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಆಮೇಲೆ ಟೆನ್ಸಸ್ ಅಲ್ಲಿ ನೀವು ಎಲಿಮಿನೇಷನ್ ಮಾಡಿ ಯು ಕ್ಯಾನ್ ಎಲಿಮಿನೇಟ್ ದಿ ಆಪ್ಷನ್ಸ್. ಜಸ್ಟ್ ಸಿ ಅದರಲ್ಲಿ ಆಮ್ ಇದೆಯಾ, ವಾಸ್ ಇದೆಯಾ, ಅಥವಾ ವಿಲ್ ಬಿ ಇದೆಯಾ, ಹ್ಯಾವ್ ಇದೆಯಾ, ಹ್ಯಾಸ್ ಇದೆಯಾ. ಸೊ ಆಮ್, ಹ್ಯಾವ್, ಹ್ಯಾಸ್ ಇದ್ರೆ ದಿಸ್ ಆರ್ ಆಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ ಮಾತ್ರ. ಓಕೆ, ವಾಸ್, ಹ್ಯಾಡ್ ಬೀನ್ ಅಂತ ಇದ್ರೆ, ಹ್ಯಾವ್ ಬೀನ್, ಹ್ಯಾಸ್, ಆಮ್ ಇದು ಪ್ರೆಸೆಂಟ್ ಟೆನ್ಸ್. ವಾಸ್, ಹ್ಯಾಡ್ ಬೀನ್ ಅಂತ ಇದ್ರೆ ದಿಸ್ ಇಸ್ ಆಲ್ವೇಸ್ ಪಾಸ್ಟ್ ಟೆನ್ಸ್. ಓಕೆ, ಡು ನಾಟ್ ಕನ್ಫ್ಯೂಸ್. ಆಮೇಲೆ ಇಲ್ಲಿ ವಿಲ್ ಬಿ, ಶಾಲ್ ಬಿ, ವಿಲ್ ಹ್ಯಾವ್. ಓಕೆ, ಆಮೇಲೆ ವಿಲ್ ಹ್ಯಾವ್ ಬೀನ್ ING. ಓಕೆ, ದಿಸ್ ಈಸ್ ಫ್ಯೂಚರ್ ಟೆನ್ಸ್. ಆಮೇಲೆ ಇನ್ನೊಂದು ನೋಡಿ, ಕಂಟಿನ್ಯೂಸ್ ಮತ್ತೆ ಪರ್ಫೆಕ್ಟ್ ಕಂಟಿನ್ಯೂಸ್.
ING ಮತ್ತೆ ING ಇದ್ರೆ ING ಇದ್ರೆ ಕಂಟಿನ್ಯೂಸ್ ಪರ್ಫೆಕ್ಟ್ ಕಂಟಿನ್ಯೂಸ್. ಓಕೆ, ರಿಮೆಂಬರ್ ದಿಸ್. ಓಕೆ, ದೆನ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಸೊ ವೆರಿ ಇಂಪಾರ್ಟೆಂಟ್ ಇದರಲ್ಲಿ. ಆಮೇಲೆ ಇನ್ನೊಂದು ಪರ್ಸನ್ಸ್ ಹೇಳ್ಬಿಡ್ತೀನಿ ಇಲ್ಲೇ. ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್. ಸೊ ಐ, ವಿ, ಯು, ಹಿ, ಶಿ, ಇಟ್, ಆಮೇಲೆ ದೇ. ಓಕೆ, ಇದು ಫಸ್ಟ್ ಪರ್ಸನ್, ಇದು ಸಿಂಗ್ಯುಲರ್, ಇದು ಪ್ಲೂರಲ್, ಇದು ಸೆಕೆಂಡ್ ಪರ್ಸನ್, ಆ್ಯಂಡ್ ದಿಸ್ ಎಂಟೈರ್ ಥಿಂಗ್ ಇಸ್ ಥರ್ಡ್ ಪರ್ಸನ್. ಓಕೆ, ಇಲ್ಲಿ ಐ ಗೋ, ಯು ಗೋ, ವಿ ಗೋ, ಯು ಗೋ, he, she, it goes. ಇದು ಪ್ಲೂರಲ್ ಅಲ್ಲ, ನೆನಪಿಟ್ಕೊಳ್ಳಿ ಸರ್. ದಿಸ್ ಇಸ್ ನಾಟ್ ಅ ಪ್ಲೂರಲ್, ದಿಸ್ ಇಸ್ ಗೋಸ್ ಅಂತಾನೆ ಬರುತ್ತೆ. ಓಕೆ, ದಟ್ ಮೀನ್ಸ್ he, she, it brings. ಓಕೆ, ಕಿಕ್ಸ್. ಓಕೆ, ಇಲ್ಲಿ ಕೂಡ ಎಕ್ಸಾಮಿನರ್ ನಿಮ್ಮನ್ನ ಟ್ರಿಕ್ ಮಾಡ್ತಾನೆ. he just give a single, he bring coffee ಅಂತಾನೆ. he bring coffee ಅಂದ್ರೆ ತಪ್ಪು, he brings coffee. and here same thing, they go. ಓಕೆ, ಇಲ್ಲಿ ಮಾತ್ರ ಗೋಸ್, ಬ್ರಿಂಗ್ಸ್, ಕಿಕ್ಸ್ ಬರುತ್ತೆ. ಓಕೆ, ದಿಸ್ ಈಸ್ ಒನ್ ಆಫ್ ದಿ ಟಿಪ್. ಐ ವಿಲ್ ಎಕ್ಸ್ಪ್ಲೇನ್ ಯು ನೌ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಸೊ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ನೀವು ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಯು ವಿತ್ ಅನ್ ಎಕ್ಸಾಂಪಲ್. ರಾಮ ಕಿಕ್ಡ್ ದಿ ಬಾಲ್. ಆಗಲ್ಲಿ ಇತ್ತಲ್ಲ ಅದೇ ಸೇಮ್. ರಾಮ ಕಿಕ್ಡ್ ದಿ ಬಾಲ್. ಸೊ ಇಲ್ಲಿ ಏನು ಮಾಡಬೇಕು? ಸಿಂಪಲ್ ಟಿಪ್. ರಾಮ ಇಸ್ ಸಬ್ಜೆಕ್ಟ್, ಬಾಲ್ ಈಸ್ ಆಬ್ಜೆಕ್ಟ್. ಓಕೆ, ಕಿಕ್ಡ್ ಅನ್ನೋದು ವರ್ಬ್. ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇರುತ್ತೆ. ಕಾನ್ಸೆಪ್ಟುವಲ್ ಕ್ಲಾರಿಟಿ. ಆಕ್ಟಿವ್ ವಾಯ್ಸ್ ಅಲ್ಲಿ ಇದ್ದಾಗ ನೀವೇನು ಮಾಡಬೇಕು? ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡಬೇಕು, ಸಬ್ಜೆಕ್ಟ್ನ ಆಬ್ಜೆಕ್ಟ್ ಮಾಡಬೇಕು. ಓಕೆ, ಸೊ ಬ್ರಿಂಗ್ ಆಬ್ಜೆಕ್ಟ್ ಟು ಹಿಯರ್, ಬಾಲ್. ಓಕೆ, ದೆನ್ ವಿಲ್ ಲೀವ್ ದಿಸ್. ಐ ವಿಲ್ ಟೆಲ್ ಯು ವಾಟ್. ದೆನ್ ರಾಮ. ಸೊ ಬಾಲ್, ರಾಮ, kicked ಅಂತ ಇದೆ. ಸೊ ರಾಮ kicked the ball. So the ball was kicked by ರಾಮ. ಓಕೆ, ಸೊ ಇಲ್ಲಿ ಎಕ್ಸಾಮಿನರ್ ಏನು ಟ್ರಿಕ್ ಮಾಡ್ತಾರೆ? ಒಂದು ಟ್ರಿಕ್ ಐ ವಿಲ್ ಟೆಲ್ ಯು ಟಿಪ್. ಓಕೆ, ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ನೀವೇನು ವಾಟ್ ಯು ಲುಕ್ ಫಾರ್ ಅಂತಂದ್ರೆ, ಇದು ಸಿಂಗ್ಯುಲರ, ಯಾವ್ದು ಇದರಲ್ಲಿ ಸಿಂಗ್ಯುಲರು, ಯಾವುದು ಪ್ಲೂರಲ್ಲು. ಓಕೆ, ಯಾಕಂದ್ರೆ ಸೆಂಟೆನ್ಸ್ ಆಕ್ಟಿವ್ ವಾಯ್ಸ್ ಅಲ್ಲಿ ಸಿಂಗ್ಯುಲರ್ ಕೊಟ್ಟು, ಈಗ ಎಚ್ಕೆಲ್ ಅದನ್ನೇ ಕೇಳಿದಾರೆ. ಈಗ ಸಿಂಗ್ಯುಲರ್ ಕೊಟ್ಟು ದೆನ್ ಇಲ್ಲಿ ಆಬ್ಜೆಕ್ಟ್ ನ ಪ್ಲೂರಲ್ ಕೊಟ್ಟಾನೆ. ರಾಮ ಕಿಕ್ಡ್ ದಿ ಬಾಲ್ ಅಥವಾ ರಾಮ ಕಿಕ್ಡ್ ಎನಿಥಿಂಗ್. ಟೀಚರ್ ಅದೇನೋ ಒಂದು ಎಕ್ಸಾಂಪಲ್ ಇದೆ, ಯು ಸಿ ದಟ್ ಒನ್. ಅದನ್ನ ಪ್ಲೂರಲ್ ಮಾಡಬೇಕಾದ್ರೆ ಇಲ್ಲಿ ಆಕ್ಸಿಲರಿ ವರ್ಬ್ ಕೂಡ ಪ್ಲೂರಲ್ ಬರುತ್ತೆ. ಕ್ಲಿಯರ್ ಸರ್? ಅಂದ್ರೆ ಸಿಂಗ್ಯುಲರ್ ಅಲ್ಲಿ ಆಕ್ಸಿಲರಿ ವರ್ಬ್ ಸಿಂಗ್ಯುಲರ್ ಫಾರ್ಮ್ ಆದ್ರೆ, ಈ ಆಬ್ಜೆಕ್ಟ್ ಅನ್ನ ನೀವು ವಾಪಸ್ ಸಬ್ಜೆಕ್ಟ್ ಮಾಡಿದಾಗ ಅದು ಪ್ಲೂರಲ್ ಇದ್ರೆ, ಆಕ್ಸಿಲರಿ ವರ್ಬ್ ಕೂಡ ಪ್ಲೂರಲ್ ಫಾರ್ಮ್ ಅಲ್ಲಿ ಬರುತ್ತೆ. ಓಕೆ, ವಾಸ್ ಬದಲಿಗೆ ವೇರ್ ಬರುತ್ತೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ರಾಮ ಕಿಕ್ ದಿ ಬಾಲ್ಸ್ ಅಂತ ಇದ್ರೆ, ಇಲ್ಲಿ ಬಾಲ್ಸ್ ಅಂತ ಇದ್ರೆ ದಿ ಬಾಲ್ಸ್ ವೇರ್. ಓಕೆ, ಬಾಲ್ಸ್ ವೇರ್ ಕಿಕ್ಡ್ ಬೈ ರಾಮ. ಕ್ಲಿಯರ್ ಸರ್? ಸಿಂಗಲ್ ಬಾಲ್ ಇದ್ರೆ ವಾಸ್ ಬರುತ್ತೆ, ಇದು ಪ್ಲೂರಲ್. ಇದನ್ನ ನೋಡ್ಬೇಕು. ಎಕ್ಸಾಮಿನರ್ ವಿಲ್ ಟ್ರಿಕ್ ಹಿಯರ್. ಸಾರಿ, ಟಿಪ್ ಏನಪ್ಪಾ ಅಂದ್ರೆ, ಇನ್ನೊಂದು ಟಿಪ್ ಇದರಲ್ಲಿ ಟಿಪ್ಸ್. ದಿಸ್ ವರ್ಬ್ ಏನಿದೆಯಲ್ಲ, ಇಟ್ ಚೇಂಜಸ್ ಟು ಪಾಸ್ಟ್ ಪಾರ್ಟಿಸಿಪಲ್. ಸೊ ದ ವರ್ಬ್ ವಿಲ್ ಬಿ ಥರ್ಡ್ ವರ್ಬ್. ಅಂದ್ರೆ ಸಿಂಪಲ್, the present, past, past participle. So verb is always changed to past participle. Okay, that is called third form of verb, third verb. And second tip, remember this, tense never changes. Tense change ಆಗೋದಿಲ್ಲ. ಸೊ ಎಕ್ಸಾಮ್ ಅಲ್ಲಿ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾದರೂ ಟೆನ್ಸ್ ಚೇಂಜ್ ಮಾಡಿ ಕೊಟ್ರೆ, ದಟ್ ಮೀನ್ಸ್ ಅಲ್ಲಿ ಯು ಎಲಿಮಿನೇಟ್ ದಟ್ ಒನ್. ದಟ್ ಇಸ್ ಎ ಟ್ರಿಕ್. ಸೊ ಈಗ ಈ ಒಂದು
ಮೇನ್ ವರ್ಬ್ ಇದೆಯಲ್ಲ, ಮೇನ್ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ನಾನು ಲಿಸ್ಟ್ ಕೊಟ್ಟಿದ್ದೀನಿ, ಎಕ್ಸಾಸ್ಟಿವ್ ಲಿಸ್ಟ್. ಗೋ ಥ್ರೂ ದಿಸ್ ಲಿಸ್ಟ್. ಸೇ ಫಾರ್ ಎಕ್ಸಾಂಪಲ್, ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಇದ್ದರೆ, ಆಕ್ಟಿವ್ ವಾಯ್ಸ್ ಅಲ್ಲಿ ಟೇಕ್ ಮತ್ತೆ ಟೇಕ್ಸ್ ಇದ್ದರೆ, ಓಕೆ, ಅದು ಆಮ್ ಟೇಕನ್, ಈಸ್ ಟೇಕನ್, ಆರ್ ಟೇಕನ್ ಅಂತ ಆಗುತ್ತೆ. ಓಕೆ, ಸೊ ಯು ಸಿ ದ ಲಿಸ್ಟ್ ಇದೆ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ಆಲ್ ದ ಲಿಸ್ಟ್ ಬಿಕಾಸ್ ಇಟ್ಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಓನ್ಲಿ ಥಿಂಗ್ ಯು ಅಂಡರ್ಸ್ಟ್ಯಾಂಡ್ ಹಿಯರ್, ಸಿ ಆಮ್, ಈಸ್, ಆರ್. ಓಕೆ, ಚೇಂಜ್ ಆಗಿಲ್ಲ. ಆಮ್, ಈಸ್, ಆರ್, ಇಟ್ ಡಸಂಟ್ ಚೇಂಜ್. ಸೊ ಯಾವ ಟೆನ್ಸಲ್ಲಿ ಯಾವುದು ಬರುತ್ತೆ ಅಂತ ನೋಡ್ಕೊಳ್ಳಿ. ಓಕೆ, ಹ್ಯಾಸ್ ಟೇಕನ್ ಇದ್ರೆ ಅದು ಹ್ಯಾಸ್ ಬೀನ್ ಟೇಕನ್ ಆಗುತ್ತೆ. ಟುಕ್ ಇದ್ರೆ ವಾಸ್ ಟೇಕನ್ ಆಗುತ್ತೆ. ಅಂದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ಇದ್ರೆ, ಸಿಂಪಲ್ ಪಾಸ್ಟ್ ಇದ್ರೆ ಅದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ, ಈ ತರ. ಓಕೆ, ಯು ವಾಚ್ ದಿಸ್ ಒನ್. ಸೊ ವಿಡಿಯೋ ಬೋರಿಂಗ್ ಆಗ್ತಿದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿ, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ದೆನ್ ದಿ ಲಾಸ್ಟ್ ಇಂಪಾರ್ಟೆಂಟ್ ಒನ್, direct indirect speech. I will just tell you the tip here, how to change. ಆಮೇಲೆ ವೆರಿ ಡೀಪ್ ಕಾನ್ಸೆಪ್ಚುಯಲ್ ಇರುತ್ತೆ, ಅದನ್ನ ನೀವು ಆಲ್ರೆಡಿ ಮಾಡಿರ್ತೀರ ಅನ್ಕೊಳ್ತೀನಿ ಇಷ್ಟೊತ್ತಿಗೆ. ಸೊ ಒನ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ. ಹಿ ಸೆಡ್, ಇನ್ವರ್ಟೆಡ್ ಕಾಮಾದಲ್ಲಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಸೊ ಇಲ್ಲಿ ಸೆಡ್ ಅಂತಂದ್ರೆ ದಿಸ್ ಇಸ್ ದಿ ರಿಪೋರ್ಟಿಂಗ್ ವರ್ಬ್ ಅಂತ ಕರೀತಾರೆ. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ, ರಿಮೆಂಬರ್ ದಿಸ್ ಸರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ದಿ ರಿಪೋರ್ಟಿಂಗ್ ವರ್ಬ್ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ, ಎನಿಥಿಂಗ್ ಇನ್ ದಿ ಸೆಂಟೆನ್ಸ್, ಎನಿಥಿಂಗ್ ಇನ್ ದಿ ಇನ್ವರ್ಟೆಡ್ ಕಾಮಾ ಶುಡ್ ಬಿ ಚೇಂಜ್ ಟು ರೆಸ್ಪೆಕ್ಟಿವ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಓಕೆ, ಅದು ಲಿಸ್ಟ್ ನಾನು ಕೆಳಗಡೆ ಕೊಟ್ಟಿದ್ದೀನಿ ಈಗ. ಓಕೆ, ರೆಸ್ಪೆಕ್ಟಿವ್ ಟೆನ್ಸ್ ಅಂದ್ರೆ ಇಲ್ಲಿ ಏನ್ ಬೇಕಾದ್ರೂ ಇರ್ಬೋದಲ್ಲ ಸರ್, ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇರ್ಬೋದು, ಪಾಸ್ಟ್ ಟೆನ್ಸ್ ಇರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಇರ್ಬೋದು. ಅದರ ರೆಸ್ಪೆಕ್ಟಿವ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಯಾವಾಗ? ದಿ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ. ಓಕೆ, ಸೊ ಯು ಸಿ ದ ರೂಲ್ಸ್ ಆಫ್ ಕನ್ವರ್ಷನ್. ಅದರಲ್ಲಿ ಏನು ಟಿಪ್ಸ್ ಇಲ್ಲ, ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ಅಂದ್ರೆ ಫಾಲೋ ದ ರೂಲ್ಸ್ ಅಷ್ಟೇ. ದೆನ್ ಐ ವಿಲ್ ಟೆಲ್ ಸಮ್ ಆಫ್ ದ ಥಿಂಗ್ಸ್. ಈಗ he said ಅಂತ ಇದೆಯಲ್ಲ ಇಲ್ಲಿ, ಇನ್ಸ್ಟೆಡ್ ಆಫ್ said. ಓಕೆ, ಈಗ he said ಇಲ್ಲಿ ಒಳಗಡೆ ಒಂದು ಸೆಂಟೆನ್ಸ್ ಇದೆ. ಇಫ್ ದಿಸ್ ಸೆಂಟೆನ್ಸ್ ಈಗ ಟೆನ್ಸ್ ಆಯ್ತು, ಟೈಪ್ ಆಫ್ ಸೆಂಟೆನ್ಸ್. ಇಲ್ಲಿ ಇದು ನೆಗೆಟಿವ್ ಸೆಂಟೆನ್ಸ್ ಇದ್ರೆ, ಅಂದ್ರೆ ಕ್ವಶನ್ ಮಾರ್ಕ್ WH ವರ್ಡ್ ಇರ್ತಕ್ಕಂಥ ಸೆಂಟೆನ್ಸ್ ಇದ್ರೆ ಅದನ್ನ ಇಂಟ್ರೋಗೇಟಿವ್ ಅಂತ ಕರಿತೀವಿ. ಓಕೆ, ಇಂಟ್ರೋಗೇಟಿವ್ ಸೆಂಟೆನ್ಸ್. ಆವಾಗ ಇನ್ಸ್ಟೆಡ್ ಆಫ್ said ನೀವು ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಆಸ್ಕ್ಡ್ ಅಂತ ಬರೀಬೇಕು, ಆಸ್ಕ್ಡ್ ಅಂತ ಬರುತ್ತೆ. ಓಕೆ, ಆಮೇಲೆ ಇದು WH ವರ್ಡ್ ಇದ್ದು ಕ್ವಶನ್ ಮಾರ್ಕ್ ಇದ್ರೆ, ಆ WH ವರ್ಡ್ ಇಲ್ಲದೆ ಇಫ್ ಮತ್ತೆ ಇಫ್ ಆರ್ ವೆದರ್. ಸೊ WH ವರ್ಡ್ ಇಲ್ದೇನೆ ಕ್ವಶನ್ ಬಂದಿತ್ತಂದ್ರೆ ಈ ಸೆಂಟೆನ್ಸ್ ಒಳಗಡೆ, ಓಕೆ, ವಿದೌಟ್ WH, like for example, will you come with me ಅಂತ he said, will you come with me. ಓಕೆ, why you don't come with me ಅಥವಾ what you are doing ಅಲ್ಲ, will you come with me, ಇದು ಕೂಡ ಕ್ವಶನ್ ಅಲ್ವಾ. ಸೊ ಹೀಗಿದ್ದಾಗ he said will you come with me ಅಂತ ಬಂದ್ರೆ, ನೀವು ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ he asked whether. ಓಕೆ, asked ಅಲ್ಲಿ whether he will come with me or if he will come with me ಅಂತ ಬರುತ್ತೆ. ಓಕೆ, ದಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್. ಆಮೇಲೆ ಇಂಪೆರೇಟಿವ್ ಸೆಂಟೆನ್ಸ್ ಇದ್ರೆ, ಸೊ ಇಂಪೆರೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಅಂತಂದ್ರೆ ಇಲ್ಲಿ ಆರ್ಡರ್, ಓಕೆ, ರಿಕ್ವೆಸ್ಟ್, ಓಕೆ, ಆರ್ ಕಮಾಂಡ್ ಅಂತ ಈ ತರ ಏನಾದರೂ ಇದ್ರೆ, ಏನಂತಂದ್ರೆ ಈ ಇನ್ವೈಟೆಡ್ ಕಾಮಾದಲ್ಲಿ ಸೆಂಟೆನ್ಸು ಇಫ್ ದ ಟೋನ್ ಈಸ್ ಆಫ್ ಆರ್ಡರ್ ಟೋನ್ ಇದ್ರೆ, ಸೇಮ್ he ordered that, okay, something he said on ಆರ್ಡರ್ ಸೆನ್ಸ್ ಅಲ್ಲಿ ಹೇಳಿದ್ರೆ, ಅಥವಾ he said
ರಿಕ್ವೆಸ್ಟ್ ಅಲ್ಲಿ ಪ್ಲೀಸ್ ಗಿವ್ ಮಿ ಅಂತಂದ್ರೆ ನೀವೇನು ಬರೀಬೇಕು ಅಂದರೆ ಹಿ ರಿಕ್ವೆಸ್ಟೆಡ್ ಅಂತ ಬರುತ್ತೆ. ಹಿ ರಿಕ್ವೆಸ್ಟೆಡ್ ದ್ಯಾಟ್ ಅಥವಾ ಹಿ ಕಮಾಂಡೆಡ್. ಯಾವಾಗ ಬರುತ್ತೆ ಅಂದರೆ ಈ ಸೆಂಟೆನ್ಸಲ್ಲಿ ಹಿ ಸೆಡ್ ಗಿವ್ ಮಿ ದಟ್ ಪೆನ್. ಸೊ ಕಮಾಂಡ್ ಮಾಡಬೇಕಾದ್ರೆ ಅಗೇನ್ ಇಂಡೈರೆಕ್ಟ್ ಸ್ಪೀಚ್ ಮಾಡುವಲ್ಲಿ ಏನಾಗುತ್ತೆ, ಹಿ ಕಮಾಂಡೆಡ್ ದ್ಯಾಟ್. ರಿಮೆಂಬರ್ ಸರ್, ಇದನ್ನ ದಿಸ್ ಮಚ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಈ ಒಂದು ಇನ್ವೈಟೆಡ್ ಕಾಮದಲ್ಲಿರುವಂತಹ ಸೆಂಟೆನ್ಸು ಯಾವ ಟೋನಲ್ಲಿರುತ್ತೋ ಅದೇ ಟೋನನ್ನು ಇಲ್ಲಿ ನೀವು ಆರ್ಡರ್ಡ್ ದ್ಯಾಟ್, ರಿಕ್ವೆಸ್ಟೆಡ್ ದ್ಯಾಟ್ ಅಂತ ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾಡುವಾಗ ಮಾಡಬೇಕು. ಓಕೆ, ಸೊ ಡೈರೆಕ್ಟ್ ಸ್ಪೀಚಲ್ಲಿ ಈ ಒಂದು ಟೋನ್ ಇದ್ದರೆ, ಅದೇ ರೀತಿ ಡೈರೆಕ್ಟ್ ಸ್ಪೀಚಲ್ಲಿ WH ವರ್ಡ್ ವಾಟ್ ಅಂತ ಇದ್ದರೆ ಇಲ್ಲಿ ಆಸ್ಕ್ಡ್ ಅಂತ ಬರುತ್ತೆ. ಹಿ ಆಸ್ಕ್ಡ್ ದ್ಯಾಟ್. ಅಥವಾ WH ವರ್ಡ್ ಇಲ್ಲದೇ ಕ್ವಶನ್ ಮಾಡಿದ್ರೆ ಹಿ ಆಸ್ಕ್ ಇಫ್ ಆರ್ ವೆದರ್ ಅಂತ ಬರುತ್ತೆ. ಸೊ ಈ ವರ್ಡ್ಸನ್ನು ನೀವು ಎಕ್ಸಾಮಿನೇಷನಲ್ಲಿ ಯು ಕೀಪ್ ಇನ್ ಮೈಂಡ್, ಯು ಲುಕ್ ಫಾರ್ ದೀಸ್ ವರ್ಡ್ಸ್. ಓಕೆ, ಸೊ ನಾವು ಡೈರೆಕ್ಟ್ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನ ಚೇಂಜ್ ಮಾಡಬೇಕಾದ್ರೆ ಇದರಲ್ಲೂ ಕೂಡ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ವಿತ್ ಎಕ್ಸಾಂಪಲ್. ಸೊ ಲಾಸ್ಟ್ ಮಿನಿಟ್ ರಿವಿಷನ್ ಮಾಡುವಾಗ ಯು ಗೋ ಥ್ರೂ ದಿಸ್ ರಿವಿಷನ್. ಓಕೆ, ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಆಗುತ್ತೆ, ಅದರಲ್ಲಿ ಎಕ್ಸಾಂಪಲ್ ಕೂಡ ಇದೆ. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಿದ್ದು ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಓಕೆ, ಈ ಥರ ಒಂದು ಲಾಸ್ಟ್ ಮಿನಿಟ್ ರಿವಿಷನ್ ಮಾಡಿ. ಓಕೆ, ಅದರಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದೆ. ಓಕೆ, ಆ ಥರ ಎಕ್ಸಾಂಪಲ್ ನೀವು ರಿವೈಸ್ ಮಾಡಿ. ದಿಸ್ ಇಸ್ ಓನ್ಲಿ ಫಾರ್ ಟಿಪ್ಸ್. ಓಕೆ, ನಾವು ಲೆಟ್ ಅಸ್ ಕಮ್ ಟು ದಿ ಕ್ವೆಶ್ಚನ್ ಟ್ಯಾಗ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ವೆಶ್ಚನ್ ಟ್ಯಾಗನ್ನು ಕೂಡ ಕೇಳಿದ್ದಾರೆ. ಆಮೇಲೆ ಇದರಲ್ಲಿ ಯಾವ ಥರ. ಸೊ ಫಸ್ಟ್ ವಿ ವಿಲ್ ಸಿ ವಾಟ್ ಈಸ್ ಕ್ವೆಶ್ಚನ್ ಟ್ಯಾಗ್. ಸೊ ಕ್ವೆಶ್ಚನ್ ಟ್ಯಾಗ್ ಅಂತಂದರೆ ಸಿಂಪ್ಲಿ ಈಗ ನಾವು ಮಾತಾಡುವಾಗ ಕೇಳ್ತೀವಲ್ಲ, ಫಾರ್ ಕನ್ಫರ್ಮೇಷನ್ ನಾವು ಕೇಳ್ತೀವಿ, ಹೌದಲ್ಲ ಅಂತ ಕೇಳ್ತೀವಲ್ಲ, ದಟ್ ಈಸ್ ಕ್ವೆಶ್ಚನ್ ಟ್ಯಾಗ್ ಇನ್ ಇಂಗ್ಲೀಷ್. ಇಸ್ಂಟ್ ಇಟ್, ಹ್ಯಾಸಂಟ್ ಇಟ್. ಓಕೆ, ಆ ಥರ. ಸೊ ಏನಿರುತ್ತೆ ಅಂದರೆ ಕ್ವೆಶ್ಚನ್ ಟ್ಯಾಗಲ್ಲಿ ದೇರ್ ಈಸ್ ಒನ್ ಸೆಂಟೆನ್ಸ್. ಓಕೆ, and you add a tag here. Okay, tag ಹಾಕ್ತೀರಾ ಕ್ವಶನ್ ಮಾರ್ಕ್. ಸೊ ಏನಪ್ಪ ಅಂದರೆ ಫಸ್ಟ್ ಟಿಪ್, ಫಸ್ಟ್ ರೂಲ್ ಏನಂತಂದರೆ ಇಫ್ ಸೆಂಟೆನ್ಸ್ ಈಸ್ ಪಾಸಿಟಿವ್, ಓಕೆ, ಟ್ಯಾಗ್ ಈಸ್ ನೆಗೆಟಿವ್. ಟ್ಯಾಗ್ ನೆಗೆಟಿವ್ ಇರುತ್ತೆ. ಸೆಂಟೆನ್ಸ್ ಪಾಸಿಟಿವ್ ಇದ್ದರೆ ಟ್ಯಾಗು ನೆಗೆಟಿವ್ ಇರುತ್ತೆ. ದೆನ್ ಇಫ್ ದ ಸೆಂಟೆನ್ಸ್ ಈಸ್ ನೆಗೆಟಿವ್, ಓಕೆ, ದೆನ್ ಟ್ಯಾಗ್ ವಿಲ್ ಬಿ ಪಾಸಿಟಿವ್. ಆಮೇಲೆ ಸೆಂಟೆನ್ಸ್ ಯಾವ ಟೆನ್ಸಲ್ಲಿ, ಯಾವ ಕಾಲದಲ್ಲಿ ಇರುತ್ತೆ, ಓಕೆ, ಅದೇ ಕಾಲದಲ್ಲಿ ಟ್ಯಾಗ್ ಕೂಡ ಹಾಕಬೇಕಾಗುತ್ತೆ. ಓಕೆ, ಟೆನ್ಸ್ ಈಕ್ವಲ್ ಟು ಟೆನ್ಸ್. ಓಕೆ, ಸೇ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ಲು, ಸಿ ಚಿಲ್ಡ್ರನ್ಸ್ ಲೈಕ್ ಪ್ಲೇಯಿಂಗ್ ಅಂತ ಇದೆ. ಓಕೆ, ಇದು HKದಲ್ಲಿ ಚಿಲ್ಡ್ರನ್ like playing, simple sentence. Okay, children like playing. Children is plural, so ಅದನ್ನು ಕೂಡ ನೋಡ್ಕೋಬೇಕು. ಓಕೆ, ಇಲ್ಲಿ ಪ್ಲೂರಲ್ ಇದ್ದರೆ ಪ್ಲೂರಲ್ ಆರ್ ಸಿಂಗ್ಯುಲರ್, ಅದೇ ರೀತಿ ಇಲ್ಲಿ ಟ್ಯಾಗ್ ಕೂಡ ಪ್ಲೂರಲ್ ಆರ್ ಸಿಂಗ್ಯುಲರ್ ಟ್ಯಾಗ್ ಬರುತ್ತೆ. ಸೊ ಚಿಲ್ಡ್ರನ್ಸ್ ಲೈಕ್ ಪ್ಲೇಯಿಂಗ್ ಅಲ್ಲಿ ಆನ್ಸರ್ಲಿ ಡೋಂಟ್ ದೇ, ಡೂ ದೇ, ಡಿಡಿಂಟ್ ದೇ, ಡಸ್ ದೇ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಡೋಂಟ್ ದೇ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಸೊ ಲೈಕ್ ಪ್ಲೇಯಿಂಗ್ ಡೋಂಟ್ ದೇ. ಅಲ್ಲಿ ಇನ್ನೊಂದಿದೆ ಡಿಡಿಂಟ್ ದೇ ಅಂತ ಇದೆ. ಸೊ ಡಿಡಿಂಟ್ ದೇ ಬರೋದಿಲ್ಲ ಬಿಕಾಸ್ ದಿ ವರ್ಡ್ ಇಸ್ ಪ್ರೆಸೆಂಟ್ ಟೆನ್ಸ್. ಓಕೆ, ಇದು ಪಾಸಿಟಿವ್ ಸೆನ್ಸ್ ಆಯಿತು, ಪಾಸಿಟಿವ್ ಟೆನ್ಸು ಸೆಂಟೆನ್ಸು. ಇದು ಇಂಟ್ರಾಗೇಟಿವ್ ಆಯಿತು. ಓಕೆ, ಈಗ ಏನು ಕೇಳ್ತಾ ಇದ್ದಾರೆ ಅಂತಂದರೆ ದೇರ್ ಆರ್ ಸರ್ಟನ್ ಕ್ವಶನ್ಸ್, ಸರ್ಟನ್ ಸೆಂಟೆನ್ಸಸ್ ಕಾಲ್ಡ್ ಇಂಪೆರೇಟಿವ್. ಇಂಪೆರೇಟಿವ್ ಅಂದರೆ ಅದು ಪಾಸಿಟಿವ್ ಇರೋದಿಲ್ಲ, ನೆಗೆಟಿವ್ ಇರೋದಿಲ್ಲ, ಅದು ಒಂಥರ ರಿಕ್ವೆಸ್ಟಿಂಗ್ ಟೈಪ್ ಇರುತ್ತೆ. ಓಕೆ, ರಿಕ್ವೆಸ್ಟ್ ಆರ್ ಆರ್ಡರ್ ಆರ್ ಹೋಪ್ ಇರುತ್ತೆ. ಸೊ ಆವಾಗ ವಾಟ್ ಯು ಯೂಸ್, ವಿ ಯೂಸ್ ಸೇ ಫಾರ್ ಎಕ್ಸಾಂಪಲ್ ಗಿವ್ ಮಿ ದಟ್ ಪೆನ್. ಈಗ ಇದು ಪಾಸಿಟಿವ್ನಲ್ಲ ನೆಗೆಟಿವ್ನಲ್ಲ ಈಗ. ಓಕೆ, ಗಿವ್ ಮಿ
ದ್ಯಾಟ್ ಪೆನ್. ಇದಕ್ಕೆ ಏನು ಟ್ಯಾಗ್ ಹಚ್ತೀರಿ ಇಲ್ಲಿ? ವಾಟ್ ಟ್ಯಾಗ್ ಯು ಪುಟ್ ಹಿಯರ್? ಗಿವ್ ಮಿ ದ್ಯಾಟ್ ಪೆನ್. ಸೊ ಈ ಥರ ಇಂಪರೇಟಿವ್ ಸೆಂಟೆನ್ಸ್ ಅಂತ ಬಂದರೆ, ರಿಕ್ವೆಸ್ಟ್, ಆರ್ಡರ್ ಆರ್ ಹೋಪ್ ಅಂತ ಬಂದರೆ, ಯು ಟೇಕ್ ದಿಸ್ ಆಲ್ವೇಸ್, ಯು ಶುಡ್ ಟೇಕ್ ದಿಸ್ ಆಸ್ ಎ ನೆಗೆಟಿವ್ ಸೆಂಟೆನ್ಸ್. ಓಕೆ, ನೆಗೆಟಿವ್ ಸೆಂಟೆನ್ಸ್ ಅನ್ನು ತಗೊಂಡು ಇಲ್ಲಿ ವಿಲ್ ಆರ್ ಶಾಲ್ ಅಂತ ಬರುತ್ತೆ. ಓಕೆ, ವಿಲ್ ಅಂತ ಶಾಲ್ ಬರುತ್ತೆ. ಸೊ ಯು ಆ್ಯಡ್ ಅ ಪಾಸಿಟಿವ್ ಟ್ಯಾಗ್. ಸೊ ವಿಲ್ ಯು, ಶಾಲ್ ಯು, ಓಕೆ, ಶಾಲ್ ವಿ, ಈ ಥರ. ಸೊ ಕ್ಲಿಯರ್ ಸರ್? ಆಮೇಲೆ ಪಾಸ್ಟ್ ಟೆನ್ಸ್ ಇದ್ರೆ ಪಾಸ್ಟ್ ಟೆನ್ಸ್ಗೆ ಡಿಡ್ ಬರುತ್ತೆ. ಓಕೆ, ಜಸ್ಟ್ ಏನೂ ಇಲ್ಲದೆ ಪಾಸ್ಟ್ ಟೆನ್ಸ್ ಇದ್ರೆ ಡಿಡ್ ಬರುತ್ತೆ. ಪ್ರೆಸೆಂಟ್ ಟೆನ್ಸ್ ಇದ್ರೆ ಡಸ್ ಬರುತ್ತೆ. ಓಕೆ, ಪಾಸ್ಟ್ ಟೆನ್ಸಿಗೆ ಡಿಡ್, ಆಮೇಲೆ ಪ್ರೆಸೆಂಟ್ ಟೆನ್ಸಿಗೆ ಡಸ್. ಓಕೆ, ಸೊ ಇಷ್ಟು ಮುಗಿದ ಮೇಲೆ ಇನ್ನು ವಿಲ್ ಸಿ ರೀಡಿಂಗ್ ಕಾಂಪ್ರಹೆನ್ಷನ್. ರೀಡಿಂಗ್ ಕಾಂಪ್ರಹೆನ್ಷನ್ ಅಲ್ಲಿ ಸರ್ ಏನು ಟಿಪ್ಸ್ ಇಲ್ಲ, ಇಟ್ಸ್ ವೆರಿ ಸಿಂಪಲ್. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಓಕೆ, ಅದನ್ನ ಎಲ್ಲರೂ ನಿಮ್ಗೆ ಹೇಳಿರ್ತಾರೆ, ಸೇಮ್ ಒಂದು ಕಾನ್ಸೆಪ್ಟ್. ಫಸ್ಟ್ ಬಿಫೋರ್ ರೀಡಿಂಗ್ ದಿ ಪ್ಯಾರಾಗ್ರಾಫ್, ಫಸ್ಟ್ ಗೋ ಟು ಕ್ವಶನ್ಸ್. ಕ್ವಶನ್ಸ್ ನೋಡಿ, ಕ್ವಶನ್ಸ್ ಅಲ್ಲಿ ಏನು ಕ್ವಶನ್ ಕೇಳಿದರೆ ಅದರಲ್ಲಿ ಕೀವರ್ಡ್. ಓಕೆ, ನೀವು ಕೀಪ್ ಇನ್ ಮೈಂಡ್ ದ ಕೀವರ್ಡ್. ಆ ಕೀವರ್ಡ್ನ ಅಗೇನ್ ನೀವು ಕಮ್ ಟು ದಿ ಪ್ಯಾರಾಗ್ರಾಫ್. Okay, while reading look for the keyword. Okay, then again go back to question. It's very simple sir. Question ಓದಿ, keyword ನೆನಪಿಟ್ಟುಕೊಳ್ಳಿ, ಪ್ಯಾರಾಗ್ರಾಫ್ ಹೋಗಿ look for the keyword, come to the question and answer the question. It's very simple. Okay, ಅದರಲ್ಲಿ ಅದೇ ಫಸ್ಟ್ನೇ ಪೂರ್ತಿ ಪ್ಯಾರಾಗ್ರಾಫ್ ಓದಿದ ಮೇಲೆ ಕ್ವಶನ್ ಏನಂತ ನಿಮಗೆ ಅದನ್ನ ಸೊ ದಿಸ್ ಹೆಲ್ಪ್ ಯು ಟು ಏನಂತಾರೆ ಎಲಿಮಿನೇಟ್ ಅನ್ನೆಸೆಸರಿ ಸೆಂಟೆನ್ಸಸ್ ಅನ್ನ ತೆಗೆದು ನೀವು ಅದು ಲುಕ್ ಫಾರ್ ದಿ ಮೇನ್ ವರ್ಡ್ಸ್, ಕೀವರ್ಡ್ಸ್ಗೆ. ಕ್ಲಿಯರ್ ಸರ್? ದೆನ್ ಸೆಂಟೆನ್ಸ್ ಅರೇಂಜ್ಮೆಂಟ್ ಅಲ್ಲಿ, ಸೊ ಓಕೆ, ಸೆಂಟೆನ್ಸ್ ಅರೇಂಜ್ಮೆಂಟ್ ಅಲ್ಲಿ ಏನಾಗುತ್ತೆ, ಒಂದು ವರ್ಡ್, ಈ ಒಂದು ಸೆಂಟೆನ್ಸ್ ಅಲ್ಲಿ ವರ್ಡ್ನ ಬೇರೆ ಮಾಡಿ, ಸೆಂಟೆನ್ಸ್ ಅಲ್ಲಿ ವರ್ಡ್ಸ್ನ ಬೇರೆ ಮಾಡಿ ಕೊಟ್ಟರೆ, ಓಕೆ, so you always try to arrange in a subject plus auxiliary verb plus main verb. Okay, then object. Okay, so subject andre the one which does the work. Okay, which does work with auxiliary verb with main verb andre ಏನು ಕೆಲಸ ಮಾಡ್ತು, ಯಾವುದರ ಮೇಲೆ ಮಾಡ್ತು, on which it is acted upon. Okay, try to arrange in this following manner. This is the simple tip. ಆಮೇಲೆ PQRS ಅಂತ ಕೊಟ್ರೆ, PQRS ಈ ತರ ಕೊಟ್ರೆ ಅಲ್ಲಿ ಏನು ಮಾಡಬೇಕು, ಓಕೆ, ಫಸ್ಟ್ ಲುಕ್ ಫಾರ್ ಅ ಓಪನಿಂಗ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ ಅದನ್ನ. ಓಪನಿಂಗ್ ಸ್ಟೇಟ್ಮೆಂಟ್ ಆರ್ ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟ್, ಇದನ್ನ ನೋಡಿ. ಅದಾದ ಮೇಲೆ ಲುಕ್ ಫಾರ್ ದಿ ಕನೆಕ್ಟರ್ಸ್. ಆಮೇಲೆ ಎನಿಥಿಂಗ್ ವಿಚ್ ಈಸ್ ಓಪನ್ ಎಂಡೆಡ್ ಸೆಂಟೆನ್ಸ್. ಓಪನ್ ಎಂಡೆಡ್ ಸೆಂಟೆನ್ಸ್ ಅಂದ್ರೆ ಒಂದೇನೋ ಹೇಳಿರ್ತಾರೆ, ನೆಕ್ಸ್ಟ್ ಇನ್ನು ಹೇಳಬೇಕಾಗಿರುತ್ತೆ, ಅಷ್ಟಕ್ಕೆ ನಿಂದಿರ್ಸಿರ್ತಾರೆ ಅದನ್ನ. ದಟ್ ಈಸ್ ಕಾಲ್ಡ್ ಓಪನ್ ಎಂಡೆಡ್ ಸೆಂಟೆನ್ಸ್, ಹಾಫ್ ಸೆಂಟೆನ್ಸ್. ಈಗ ರಾಮನು ಶಾಲೆಗೆ ಹೋದನು, ದೆನ್ ಹಿ ಹ್ಯಾಸ್ ಟು ಡೂ ಸಮಥಿಂಗ್ ಅಲ್ಲ, ಆ ಥರ ಇರುತ್ತೆ ಸೆಂಟೆನ್ಸ್ ಅಲ್ಲಿ, ಪ್ಯಾರಾಗ್ರಾಫ್ ಅಲ್ಲಿ. ದೆನ್ ಅದಾದ್ಮೇಲೆ ಇಫ್ ಯು ಲುಕ್ ಫಾರ್ ಅ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್, ಕನ್ಕ್ಲೂಸಿವ್ ಆರ್ ರಿಸಲ್ಟ್. ಸೊ ಈ ತರ ಸ್ಟೇಟ್ಮೆಂಟ್ ಇದ್ರೆ ಯಾವತ್ತು ಲಾಸ್ಟಿಗೆ ಬರ್ತವೆ. ಓಕೆ, ಲುಕ್ ಫಾರ್ ದ ಕನೆಕ್ಟರ್. ಸೇ ಫಾರ್ ಎಕ್ಸಾಂಪಲ್, ಈಗ ಬಟ್, ಅದರ್ವೈಸ್, ಓಕೆ, ನನ್ ದ ಲೆಸ್. ಓಕೆ, ಸೊ ನನ್ ದ ಲೆಸ್ ಈ ತರ ವರ್ಡ್ ಏನಿರುತ್ತೆ, ನೋ ಸೆಂಟೆನ್ಸ್ ವಿಲ್ ಸ್ಟಾರ್ಟ್ ವಿತ್ ದಿಸ್ ಕೈಂಡ್. ಓಕೆ, ಅದರ್ವೈಸ್, these are called connectors. ಯಾವುದೇ ಸೆಂಟೆನ್ಸು ಇಟ್ ಡಸ್ ನಾಟ್ ಸ್ಟಾರ್ಟ್ ವಿತ್ ದಿಸ್ ಕೈಂಡ್ ಆಫ್ ಕನೆಕ್ಟರ್ಸ್. ಸೊ ಫಸ್ಟ್ ಲುಕ್ ಫಾರ್ ದ ಓಪನಿಂಗ್ ಸ್ಟೇಟ್ಮೆಂಟ್ ಆರ್ ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟ್. ಅದಾದ್ಮೇಲೆ ದೆನ್ ಲುಕ್ ಫಾರ್ ದಿ ಕನೆಕ್ಟರ್ಸ್, ಓಪನ್ ಎಂಡೆಡ್ ಸ್ಟೇಟ್ಮೆಂಟ್ಸ್, ಅದಾದ್ಮೇಲೆ ಕನ್ಕ್ಲೂಷನ್. ಕ್ಲಿಯರ್ ಸರ್? ದೆನ್ ಪ್ರಿಫಿಕ್ಸ್ ಇಸ್ ವೆರಿ ಸಿಂಪಲ್. ಪ್ರಿಫಿಕ್ಸ್ ಅಂದ್ರೆ ನೀವು ಯಾವುದೊಂದು ಇಲ್ಲಿ ವರ್ಡ್ ಇದೆ, ಈ ವರ್ಡ್ಗೆ ಹಿಂದ್ಗಡೆ ಹಚ್ಚೋದು ಪ್ರಿಫಿಕ್ಸ್, ಮುಂದ್ಗಡೆ ಅದಾದ್ಮೇಲೆ ವರ್ಡ್ ಆದ್ಮೇಲೆ ಹಚ್ಕೊಳ್ಳೋದು ಸಫಿಕ್ಸ್.
ದಿಸ್ ಇಸ್ ವೆರಿ ಸಿಂಪಲ್. ಆಮೇಲೆ ಲುಕ್ ಫಾರ್ ದಿ ಕಾಮನ್ ಪ್ರಿಫಿಕ್ಸಸ್ ಸಫಿಕ್ಸಸ್. ಓಕೆ, ಇಷ್ಟಾದಮೇಲೆ ನಾವು ಎನಿಥಿಂಗ್ ಎಲ್ಸ್ ಇದೆಯಾ? ಇಲ್ಲ, ನಾವು ಇಲ್ಲಿ ಇನ್ನೊಂದು ಸಿಂಪಲ್ ಕಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅದನ್ನೊಂದು ಮಾಡ್ಬಿಡ್ತೀನಿ. ಇಲ್ಲಿ ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಓಕೆ, ಸಿ ಈ ಥರನೂ HK ವಿಭಾಗದಲ್ಲಿ ಕ್ವಶನಲ್ಲಿ ಕೇಳಿದ್ದಾರೆ. ಇದನ್ನು ಫೈಂಡ್ ಔಟ್ ದಿ ಕಾಂಪ್ಲೆಕ್ಸ್ ಅದು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಓಕೆ, ವೆರಿ ಸಿಂಪಲ್ ಸರ್. ಸಿಂಪಲ್ ಸೆಂಟೆನ್ಸ್ ಅಂದರೆ ಅದರಲ್ಲಿ ಒಂದೇ ಒಂದು ಮೇನ್ ಕ್ಲಾಸ್ ಇರುತ್ತೆ. ಒನ್ ಮೇನ್ ಕ್ಲಾಸ್. ಸೊ ನಾವು ಮೇನ್ ಕ್ಲಾಸ್ ಅಂತ ನೋಡಿದ್ದೀವಿ. ಏನಂದರೆ ಮೇನ್ ಕ್ಲಾಸ್ ಇಸ್ ದಿ ವರ್ಡ್ ಗ್ರೂಪ್ ಆಫ್ ವರ್ಡ್ ವಿಚ್ ಕಂಟೈನ್ಸ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆ್ಯಂಡ್ ವಿಚ್ ಮೇಕ್ಸ್ ಇ ಕಂಪ್ಲೀಟ್ ಸೆನ್ಸ್. ಓಕೆ, ಕಂಪ್ಲೀಟ್ ಮೀನಿಂಗ್ ಇರುತ್ತೆ. ಅಂದರೆ ಆ್ಯಸ್ ಇಫ್ ಇಟ್ಸ್ ಅ ಫುಲ್ ಫ್ಲೆಜ್ಡ್ ಸೆಂಟೆನ್ಸ್, ಕಂಪ್ಲೀಟ್ ಸೆನ್ಸ್. ದಿಸ್ ಈಸ್ ಸಿಂಪಲ್. ಕಂಪೌಂಡ್ ಸೆಂಟೆನ್ಸಲ್ಲಿ ಟೂ ಮೇನ್ ಕ್ಲಾಸ್ ಇರುತ್ತೆ. ಟೂ ಮೇನ್ ಕ್ಲಾಸ್ ಆ್ಯಂಡ್ ದೇ ಆರ್ ಕನೆಕ್ಟೆಡ್ ಬೈ ಸಮ್ ಜಾಯ್ನರ್ಸ್. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ದೇರ್ ಇಸ್ ಒನ್ ನಿಮೋನಿಕ್ಸ್ ವಿಚ್ ಇಸ್ ಕಾಲ್ಡ್ ಫ್ಯಾನ್ ಬಾಯ್ಸ್. ಓಕೆ, ಈ ಫ್ಯಾನ್ ಬಾಯ್ಸ್ ಬಂದರೆ ದಟ್ ಈಸ್ ಕಂಪೌಂಡ್ ಸೆಂಟೆನ್ಸ್. ಕಣ್ಣು ಮುಚ್ಚಿ ಹಾಕುವಂಥದ್ದು. ಏನಪ್ಪ ಇದು ಫ್ಯಾನ್ ಬಾಯ್ಸ್ ಅಂತಂದರೆ F ಫಾರ್ ಓಕೆ, ಆ್ಯಂಡ್, ನಾರ್, ಬಟ್, ಆರ್, ಯಟ್, ಸೊ. ಓಕೆ, ದಿಸ್ ಈಸ್ ಕಾಲ್ಡ್ ಫ್ಯಾನ್ ಬಾಯ್ಸ್. ಈ ವರ್ಡ್ ಕನೆಕ್ಟರ್ ಎಲ್ಲಾದರೂ ಬಂದರೆ ಸೆಂಟೆನ್ಸಲ್ಲಿ, ಓಕೆ, ದ್ಯಾಟ್ ಈಸ್ ಕಂಪೌಂಡ್ ಸೆಂಟೆನ್ಸ್. ಓಕೆ, ದಿಸ್ ಈಸ್ ಓನ್ಲಿ ಟಿಪ್ ಐ ಆಮ್ ಗಿವಿಂಗ್. ಡೀಟೇಲು ನೀವು ಓದಿ. ಮಾಡಿದರೆ ಓಕೆ, ವೆಲ್ ಆ್ಯಂಡ್ ಗುಡ್. ಮಾಡದೇ ಇದ್ದರೆ ಯು ರೀಡ್ ದಿಸ್. ಇನ್ನೂ ಟೈಮ್ ಇದೆ. ಟುಮಾರೋ ದೇರ್ ಇಸ್ ಒನ್ ಮೋರ್ ಡೇ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತಂದರೆ ಅಲ್ಲಿ ಒನ್ ಮೇನ್ ಕ್ಲಾಸ್. ಸಾರಿ, ಬಹಳಷ್ಟು ನೆಗಡಿ ಆಗ್ಬಿಟ್ಟಿದೆ. ಒನ್ ಮೇನ್ ಕ್ಲಾಸ್ ಪ್ಲಸ್ ಅದರಲ್ಲಿ ಒನ್ ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಸರ್, ನೀವು ರಿಮೆಂಬರ್ ದಿಸ್, ಡಿಪೆಂಡೆಂಟ್ ಕ್ಲಾಸ್. ಅಂದರೆ ಈ ಮೇನ್ ಕ್ಲಾಸಿಗೂ ಡಿಪೆಂಡೆಂಟ್ ಕ್ಲಾಸಿಗೂ ಏನು ವ್ಯತ್ಯಾಸ ಅಂದರೆ, ಮೇನ್ ಕ್ಲಾಸ್ ಈಸ್ ದಿ ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟ್. ಸ್ಟ್ಯಾಂಡ್ ಅಲೋನ್ ಅಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಸ್ವಂತ ಮೀನಿಂಗ್ ಇರುತ್ತೆ. ಓಕೆ, ವಿಚ್ ಮೇಕ್ಸ್ ದಿ ಕಂಪ್ಲೀಟ್ ಸೆನ್ಸ್. ವೇರ್ ಆಸ್ ಡಿಪೆಂಡೆಂಟ್ ಕ್ಲಾಸ್ ಡಸ್ ನಾಟ್ ಮೇಕ್ ಎನಿ ಕಂಪ್ಲೀಟ್ ಸೆನ್ಸ್. ಇಟ್ ರೆಫರ್ಸ್ ಟು ಮೇನ್ ಕ್ಲಾಸ್. ಓಕೆ, ಮೇನ್ ಕ್ಲಾಸ್ಗೆ ರೆಫರ್ ಮಾಡಿನೇ ಅದನ್ನು ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇನ್ನು ಸಿಂಪಲ್ ಟಿಪ್ಸ್ ಹೇಳ್ಬಿಡ್ತೀನಿ. ಬಂದರೆ ಒಂದು ವೇಳೆ ಬರ್ತವೆ. ಸೊ ಫಸ್ಟ್ ಒನ್, ಈಗ ಒನ್ ಆಫ್ ದ ಅಂತ ಬರುತ್ತೆ. ಒನ್ ಆಫ್ ದಿ ಅಂತಿದ್ದಾಗ ಆಲ್ವೇಸ್ ಪ್ಲೂರಲ್. ಓಕೆ, ಏನಂತಂದರೆ ಇದು ಒನ್ ಆಫ್ ದಿ ಮೆನಿ ಅಂತ ಇರುತ್ತೆ. ಮೆನಿ. ಸೊ ಫಾರ್ ಎಕ್ಸಾಂಪಲ್, ಒನ್ ಆಫ್ ದ ಸ್ಟೂಡೆಂಟ್ಸ್, because one of the many. Okay, then second tip, verb always agree with main subject or principal subject. Okay, main subject. For example, the box of chocolates. Okay, the box of chocolates ಏನು ಬರುತ್ತೆ ಸರ್? ದ ಬಾಕ್ಸ್ ಆಫ್ ಚಾಕ್ಲೇಟ್ಸ್. ಆರ್ ಬರುತ್ತಾ, ಈಸ್ ಬರುತ್ತಾ? ಇಲ್ಲಿ ಆರ್ ಬರೋದಿಲ್ಲ, ಈಸ್ ಮಿಸ್ಸಿಂಗ್. ಯಾಕೆ? ಬಿಕಾಸ್ ದ ಬಾಕ್ಸ್ ಈಸ್ ಮಿಸ್ಸಿಂಗ್. ದ ಬಾಕ್ಸ್ ಈಸ್ ದಿ ಮೇನ್ ಸಬ್ಜೆಕ್ಟ್. ಆ ಬಾಕ್ಸಲ್ಲಿ ಏನಿತ್ತು ಸಂಬಂಧ ಇಲ್ಲ. ದ ಬಾಕ್ಸ್ ವಿಚ್ ಕಂಟೈನ್ ಚಾಕ್ಲೇಟ್ ಮಿಸ್ಸಿಂಗ್. ಸೊ ಹಾಗಾಗಿ ವರ್ಬ್ ಅಗ್ರೀಸ್ ಆಲ್ವೇಸ್ ವಿತ್ ದಿ ಮೇನ್ ಸಬ್ಜೆಕ್ಟ್. ನೆನಪಲ್ಲಿ ಇಟ್ಕೊಳ್ಳಿ. Then the third one, two nouns, ಎರಡು ನೌನ್ಗಳು ಸೇರಿ if they are making one idea, ಅಂದರೆ you use singular. Say for example, bread and butter. So ಇಲ್ಲಿ bread and butter ಅಂದರೆ livelihood. Okay, which give idea of livelihood. So one idea ಇದ್ರೆ you use is. Okay, singular ಮಾಡಬೇಕು. Then simple tips for you, trick. So trick ಏನಪ್ಪ ಅಂದರೆ ಇಲ್ಲಿ the words that are ending with
ಬಾಡಿ, ಓಕೆ, ಒನ್ ಥಿಂಗ್, ಈ ಥರ. ಸೇ ಫಾರ್ ಎಕ್ಸಾಂಪಲ್ ಸಂಬಡಿ, ಓಕೆ, ನೋ ಬಡಿ, ಎವ್ರಿಬಡಿ ಇದ್ರೆ, ಅಥವಾ ನೋ ಒನ್, ಎವ್ರಿ ಒನ್, ಓಕೆ, ಸಮ್ ಒನ್, ಆರ್ ನೋ ನಥಿಂಗ್, ಸಮಥಿಂಗ್, ಎವ್ರಿಥಿಂಗ್, ಈ ಥರ ಇದ್ರೆ ಆಲ್ ಆರ್ ಯು ಯೂಸ್ ಸಿಂಗ್ಯುಲರ್ ವರ್ಬ್ ಓನ್ಲಿ. ಈಸ್ ಆಕ್ಸಿಲರಿ ವರ್ಬ್ ವಿತ್ ಸಿಂಗ್ಯುಲರ್. ಓಕೆ, ಸಂಬಡಿ ಈಸ್ ಕಮಿಂಗ್, ಓಕೆ, ಸಂಬಡಿ ಆರ್ ಕಮಿಂಗ್ ಅಲ್ಲ. ನೋ ಬಡಿ ಸ್ಟ್ಯಾಂಡ್ಸ್ ಹಿಯರ್, ಓಕೆ, ನೋ ಬಡಿ ಅಂದರೆ ನೋ ಬಡಿ ಆರ್ ಬರೋದಿಲ್ಲ. ಓಕೆ, ಆಮೇಲೆ ಎಸ್ ಟ್ರ್ಯಾಪ್ ಅಂತ ಕರಿತೀವಿ. ಎಸ್ ಟ್ರ್ಯಾಪ್ ಅಂದರೆ ಏನು? ದೇರ್ ಆರ್ ಸರ್ಟನ್ ವರ್ಡ್ಸ್ ವಿಚ್ ಆರ್ ಎಂಡಿಂಗ್ ವಿತ್ ಎಸ್, ವಿಚ್ ಸೌಂಡ್ಸ್ ಲೈಕ್ ಪ್ಲೂರಲ್, ಬಟ್ ಅವು ಸಿಂಗ್ಯುಲರ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಫಿಸಿಕ್ಸು, ಆಮೇಲೆ ಮ್ಯಾಥ್ಸ್, ಆಮೇಲೆ ಪಾಲಿಟಿಕ್ಸ್. ಸೊ ದೀಸ್ ಆರ್ ಆಲ್ ಸಿಂಗ್ಯುಲರ್. ಓಕೆ, ಸೊ ಇನ್ನು ಸಿನ್ಸ್ ಮತ್ತೆ ಫಾರ್ ಹೇಳಿದೆ ನಿಮಗೆ. ಓಕೆ, ದೆನ್ ಸಿಕ್ಸ್ತ್ ಒನ್, ಎನಿ ಸ್ಟೇಟ್ಮೆಂಟ್ ವಿಚ್ ಇಸ್ ಯೂನಿವರ್ಸಲ್ ಟ್ರೂತ್. ಓಕೆ, ವೆದರ್ ಯು ಸೇ ಇಟ್ ಇನ್ ಪ್ರೆಸೆಂಟ್ ಟೆನ್ಸ್, ವೆದರ್ ಯು ಸೇ ಇಟ್ ಇನ್ ಪಾಸ್ಟ್ ಟೆನ್ಸ್, ವೆದರ್ ಯು ಸೇ ಇಟ್ ಇನ್ ಫ್ಯೂಚರ್ ಟೆನ್ಸ್, ಇಟ್ ಈಸ್ ಆಲ್ವೇಸ್ ಇನ್ ದ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುತ್ತೆ. ಓಕೆ, ಆಲ್ವೇಸ್ ಇನ್ ಪ್ರೆಸೆಂಟ್ ಟೆನ್ಸ್. ದೆನ್ ಇನ್ನೊಂದು ಸೆವೆಂತ್ ಒನ್, ನೈದರ್ ಆ್ಯಂಡ್ ನಾರ್ ಅಂತ ಕೊಟ್ಟಾಗ ದಿ ಸಬ್ಜೆಕ್ಟ್, ದಿ ವರ್ಬ್ ಅಗ್ರೀಸ್ ವಿತ್ ದಿ ನಿಯರೆಸ್ಟ್ ಸಬ್ಜೆಕ್ಟ್. ಓಕೆ, ವರ್ಬ್ agrees to nearest subject. Say for example, neither teacher nor student. ಇಲ್ಲಿ ಸ್ಟೂಡೆಂಟ್ ಇದ್ರೆ ನೈದರ್ ಟೀಚರ್, ಅಥವಾ ಇಲ್ಲಿ ಟೀಚರ್ಸ್ ಅಂತ ಇಟ್ಕೊಳ್ಳಿ. ನೈದರ್ ಟೀಚರ್ಸ್ ನಾರ್ ಸ್ಟೂಡೆಂಟ್ ಈಸ್ ಅಟೆಂಡಿಂಗ್ ದಿ ಕ್ಲಾಸ್. ಓಕೆ, ಕ್ಲಿಯರ್ ಸರ್? ಅದೇ ನೈದರ್ ಟೀಚರ್ ನಾರ್ ಸ್ಟೂಡೆಂಟ್ಸ್, ಇಲ್ಲಿ ಪ್ಲೂರಲ್ ಇದ್ರೆ, ಓಕೆ, ಆರ್. ಓಕೆ, ಸೊ ಇಲ್ಲಿ ಸಿಂಗ್ಯುಲರ್ ಇದ್ರೆ ಈಸ್. ನೈದರ್ ಟೀಚರ್ ನಾರ್ ಸ್ಟೂಡೆಂಟ್ಸ್ ಆರ್ ಅಟೆಂಡಿಂಗ್ ದಿ ಕ್ಲಾಸ್. ಓಕೆ, ಸೊ ದಿಸ್ ಈಸ್, ಇಲ್ಲಿವರೆಗೂ ಟಿಪ್ಸ್ ಕೊಟ್ಟಿದ್ದೀನಿ ನಿಮಗೆ. ದೆನ್ ಇದಾದ್ಮೇಲೆ ದೇರ್ ಇಸ್ ಅನ್ ಎಕ್ಸಾಸ್ಟಿವ್ ಲಿಸ್ಟ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ಉಳಿತು. ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಐ ಹ್ಯಾವ್ ಕಂಪೈಲ್ಡ್ an entire like 20 ರಿಂದ 25, you can see here. Okay, 20 to 25 ಫಿಗರ್ಸ್ ಆಫ್ ಸ್ಪೀಚ್ ನ, ಅಂದ್ರೆ ಅಲಂಕಾರಗಳು, ಅವುಗಳನ್ನ ನಾನು ಕಂಪೈಲ್ ಮಾಡಿ ಇವನ್ ವಿತ್ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲ ಅಂತಂದ್ರೆ ಇಫ್ ಯು ವಾಂಟ್ ಎ PDF ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದೆನ್ ದೇರ್ ಇಸ್ ಎ ಟೆಲಿಗ್ರಾಮ್ ಚಾನಲ್. ಆ ಟೆಲಿಗ್ರಾಮ್ ಚಾನಲ್ಗೆ ನೀವು ಬಂದು ಸಬ್ಸ್ಕ್ರೈಬ್ ಆದರೆ ದಿಸ್ PDF ವಿಲ್ ಬಿ ಅವೈಲೇಬಲ್ ದೇರ್ ಫಾರ್ ಫ್ರೀ. ಓಕೆ, ಇದು ಈ PDF, ಮತ್ತು ನಿಮ್ಗೆ ಏನಾದರೂ ಬೇರೆ ಈ ಗ್ರಾಮರಿಗೆ ಸಂಬಂಧಪಟ್ಟಂತೆ PDF ಏನೋ ಡಿಫಿಕಲ್ಟ್ ಇದ್ದರೆ, ಓಕೆ, ನೀವು ಇಫ್ ಯು ರಿಕ್ವೆಸ್ಟ್ ದೇರ್ ಸಬ್ಸ್ಕ್ರೈಬಿಗೆ ರಿಕ್ವೆಸ್ಟ್ ಮಾಡಿದರೆ ಐ ವಿಲ್ ಸೆಂಡ್ ಯು ಫಾರ್ ಫ್ರೀ. ಇದನ್ನ ಬೇಕಾದರೂ ನಾನು ಫ್ರೀಯಾಗಿ ಕಳಿಸ್ತೀನಿ, ಓನ್ಲಿ ಆನ್ ರಿಕ್ವೆಸ್ಟ್ ಬೇಸಿಸ್. ಓಕೆ, ವಿ ವಿಲ್ ಜಸ್ಟ್ ಗೋ ಥ್ರೂ, ಐ ವಿಲ್ ಸ್ಲೋಲಿ ಸ್ಕ್ರೋಲ್, ಓಕೆ, ಸೊ ದ್ಯಾಟ್ ಯು ಕ್ಯಾನ್ ರೀಡ್ ವೈಲ್ ಪ್ಲೇಯಿಂಗ್ ವಿಡಿಯೋ. ಓಕೆ, ವಿಡಿಯೋನ ನೋಡ್ತಾ ಸ್ಕ್ರೋಲ್ ಮಾಡಿ, ಆಮೇಲೆ ಅದೇನಂತ ಎಕ್ಸಾಂಪಲ್ ನೋಡಿ. ಐ ವಿಲ್ ಜಸ್ಟ್ ಸ್ಕ್ರೋಲ್ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್ ಆಲ್ಸೋ. ಸೊ ಫಸ್ಟ್ ಒನ್ ಈಸ್ ಸಿಮಿಲಿ ಅಂದರೆ ಇಟ್ಸ್ ಎ ಉಪಮಾಲಂಕಾರ ಅಂದಂಗೆ. ಉಪಮಾಲಂಕಾರ ಅಂದರೆ ಎರಡು ವಸ್ತುಗಳನ್ನು ಹೋಲಿಕೆ ಮಾಡೋದು. ಅಲ್ಲಿ ಲುಕ್ ಫಾರ್ ದ ವರ್ಡ್ಸ್ ಲೈಕ್, ಆಸ್, ಸೋ ಅಂತ ಇದ್ರೆ ಅದು ಸಿಮಿಲಿ. ದೆನ್ ಅಲ್ಲಿ ಎಕ್ಸಾಂಪಲ್ ಇದೆ, ಯು ಕ್ಯಾನ್ ಲುಕ್ ಫಾರ್ ದ ಎಕ್ಸಾಂಪಲ್ಸ್. ಓಕೆ, ಮೆಟಾಫರ್ ಅಂತಂದ್ರೆ ಇಲ್ಲಿ ಹೋಲಿಕೆ ಇರೋದಿಲ್ಲ, ಒಂದು ಅದೇ ಅಂತ ಹೇಳೋದು. ಓಕೆ, ನಾನೇ ಹುಲಿ, ವಿಧಿಯೇ ಯಮ, ಓಕೆ, ಹೇಳ್ತೀವಲ್ಲ ಈ ಥರ. ದೆನ್ ಸೇ ಫಾರ್ ಎಕ್ಸಾಂಪಲ್, ಅಲ್ಲಿ ನೋಡಿ, ದ ಟೈಮ್ ಈಸ್ ಥೀಫ್, ದ ವರ್ಲ್ಡ್ ಈಸ್ ಸ್ಟೇಜ್, ಅದೇ ಇದು ಅಂತ ಹೇಳೋದು. ಅಲ್ಲಿ ಲೈಕ್ ಮತ್ತೆ ಆಸ್ ಅನ್ನುವಂಥ ವರ್ಡ್ ಬರೋದಿಲ್ಲ. ಸೊ ಯಾವುದು ಬರದೆ
ಹೋಲಿಕೆ ಮಾಡಿದ್ರೆ ಅದು ಮೆಟಾಫರ್ ಆಗುತ್ತೆ. ದೆನ್ ಪರ್ಸಾನಿಫಿಕೇಶನ್, ವೆರಿ ಸಿಂಪಲ್ ಸರ್. ನಾನ್ ಲಿವಿಂಗ್ ಥಿಂಗ್ಸ್ಗೆ ಲಿವಿಂಗ್ ಅಟ್ರಿಬ್ಯೂಟ್ಸ್ನ ಮಾಡೋದು. ಓಕೆ, ಇಲ್ಲಿ ನೋಡಿ, ವಿಂಡ್ ವಿಸ್ಪರ್ಡ್, ಗಾಳಿಯು ಕಿವಿಯಲ್ಲಿ ಮಾತಾಡಿತು. ಓಕೆ, ಸನ್ ಸ್ಮೈಲ್ಡ್, ಸೂರ್ಯನು ನಕ್ಕನು. ಈ ನಗುವುದು, ವಿಸ್ಪರ್ ಮಾಡೋದು, ಇದು ನಮ್ಮ ಒಂದು ಮನುಷ್ಯ ಅಥವಾ ಪ್ರಾಣಿಗಳ ವಸ್ತು ಭಾವನೆಗಳು. ಅದನ್ನ ನಾವು ನಾನ್ ಲಿವಿಂಗ್ ಥಿಂಗ್ಸ್ಗೆ ಅರ್ಥ ಮಾಡೋದೇ ಪರ್ಸನಿಫಿಕೇಶನ್. ಓಕೆ, ದೆನ್ ಹೈಪರ್ಬೋಲ್. ಹೈಪರ್ಬೋಲ್ ಅಂದರೆ ಅತಿಶಯೋಕ್ತಿ. ಓಕೆ, ಸಿಂಪಲ್ ಅಲ್ಲಿ ಹೇಳಬೇಕಂದ್ರೆ ಕಡ್ಡಿದ್ದದನ್ನ ಗುಡ್ಡ ಮಾಡಿ ಹೇಳೋದು. ಆತ ಕಣ್ಣೀರಿನ ಹೊಳೆಯನ್ನೇ ಹರಿಸಿದಳು ಆಕೆ. ಓಕೆ, ರಕ್ತದ ಕೋಡಿಯೇ ಹರಿಯಿತು. ಈ ಥರ ಅಲ್ಲಿ ನೋಡಿ, ಐ ಹ್ಯಾವ್ ಟೋಲ್ಡ್ ಯು 1000 times, ನಾನು ನಿನಗೆ 1000 ಸತ ಹೇಳಿನಿ ಅಂತೀವಿ. ನಾವು ಹೇಳಿರೋದು 1-2 ಸುಳ್ಳು ಹೇಳಿರ್ತೀವಿ, ಅದನ್ನ ಎಷ್ಟು ಎಕ್ಸಾಗರೇಟ್ ಮಾಡಿ ಹೇಳೋದನ್ನ ಹೈಪರ್ಬೋಲ್. ಓಕೆ, ಸಿಂಪಲ್. ಇದನ್ನ ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನಂತಂದ್ರೆ ಈ ಫಿಗರ್ಸ್ ಆಫ್ ಸ್ಪೀಚ್ಗಳ ಅರ್ಥಗಳು ಬಹಳ ಸಿಂಪಲ್ ಇದಾವೆ, ಬಟ್ ಅದರದ್ದು ನಾಮಿನ್ಕ್ಲೇಚರ್ ಮಾತ್ರ ಡಿಫಿಕಲ್ಟ್ ಅಷ್ಟೇ. ಅದನ್ನ ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ವೆರಿ ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಅಲಿಟ್ರೇಷನ್ ಕೇಳೋಕೆ ಏನಪ್ಪ ಇದು ಇಂಥ ದೊಡ್ಡದು ಅಲಿಟ್ರೇಷನ್ ಅನ್ಸುತ್ತೆ. ಏನೂ ಇಲ್ಲ. ಅಲ್ಲಿ ಫಸ್ಟ್ ವರ್ಡ್, ಓಕೆ, ಪ್ರತಿ ವರ್ಡ್ದು ಫಸ್ಟ್ ಲೆಟರ್ ರಿಪೀಟ್ ಆದರೆ ಅಲಿಟ್ರೇಷನ್. ಪೀಟರ್ ಪೈಪರ್ ಪಿಕ್ಡ್ ಎ ಪೆಕ್ ಆಫ್ ಪಿಕಲ್ ಪೆಪರ್ಸ್. ಶೀ ಶೆಲ್ಸ್ ಅಟ್ ದಿ ಶೀ ಶೋರ್. ಸಿಂಪಲ್. ಅಲಿಟ್ರೇಷನ್ ಅಂದರೆ ಅದು ಫಸ್ಟ್ ಲೆಟರ್ ರಿಪೀಟ್ ಆಗೋದು. ಓಕೆ, ಇನ್ನು ಓನಾ ಮೋಟಾ ಪೊಯ್ಯ, ಇದನ್ನ ಎಷ್ಟು ಜನ ಕೇಳಿದ್ರೂ ಗೊತ್ತಿಲ್ಲ. ಓನಾ ಮೋಟಾ ಪೊಯ್ಯ ಅಂದರೆ ಧ್ವನಿಯ ಅನುಕರಣ. ಓಕೆ, ಅಂದರೆ ಯಾವ ವಸ್ತುಗಳು ಯಾವ ರೀತಿ ಧ್ವನಿ ಮಾಡ್ತಾವೋ ಅದನ್ನೇ ಪೇಪರಲ್ಲಿ ಬರೆದಿಳಿಸೋದು. ಓಕೆ, ಬಿ ಬಜ್, ರೇನ್ ಪ್ಯಾಟರ್ಡ್. ಈಗ ನಮ್ಮ ಕನ್ನಡದಲ್ಲಿ ದಬ ದಬ, ಜುಳು ಜುಳು, ಓಕೆ, ಗುಡುಗುಡು, ಓಕೆ, ಸಿಡಿಲು ಗುಡುಗುಡು ಅಂತ ಅಂತು. ಓಕೆ, ಮೋಡವು ಗರ್ಜಿಸಿದವು, ಹೆಂಗೆ ಗರ್ಜಿಸಿದವು? ಗಡಗಡ. ಓಕೆ, ಗಡಗಡ ನಡುಗು. ಸೊ ಅದೇ ಆ ಶಬ್ದನ ಪೇಪರಲ್ಲಿ ಇಳಿಸೋದು ಅಷ್ಟೇ. ಓಕೆ, ಥಂಡರ್ ರೋರ್ಡ್. ಓಕೆ, ಬೆಲ್ಸ್ ಟಿಂಕಲ್, ಡಾಗ್ ಬಾರ್ಕ್ಡ್. ಬಾರ್ಕ್ ಅಂದರೆ ಬಾರ್ 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 ಅದು. ಓಕೆ, ಇನ್ನು ಆಕ್ಸಿಮೋರಾನ್, ಒಂದೇ ವರ್ಡಲ್ಲಿ ಒಂದೇ ಸೆಂಟೆನ್ಸಲ್ಲಿ ಎರಡು ಅಪೋಸಿಂಗ್ ವರ್ಡ್ ಇರಬೇಕು, ಬಟ್ ಮೀನಿಂಗ್ ಒಂದೇ ಬರಬೇಕು. ಓಕೆ ಓಕೆ, ಸ್ವೀಟ್ ಸ್ವಾರೋ, ಡೀಫನಿಂಗ್ ಸೈಲೆನ್ಸ್, ಲಿವಿಂಗ್ ಡೆಡ್. ಓಕೆ, ಈ ಥರ ವಿರೋಧಾರ್ಥ ಇರುವ ಎರಡು ಪದಗಳನ್ನು ಸೇರಿಸುವುದು, ಬಟ್ ಅದರಲ್ಲಿ ಒಂದೇ ಮೀನಿಂಗ್ ಇರುತ್ತೆ. ಐರನಿ ಅಂತಂದರೆ ವ್ಯಂಗ್ಯ ಮಾತಾಡೋದು. ಓಕೆ, ಅಂದರೆ ಸಿ ಫಾರ್ ಎಕ್ಸಾಂಪಲ್ ದ ಫೈರ್ ಸ್ಟೇಷನ್ ಬರ್ನ್ ಡೌನ್. ಅಂದರೆ ಫೈರ್ ಸ್ಟೇಷನ್ ಅಂದರೆ ಅದು ಇರೋದೇ ಬೆಂಕಿ ಆರಿಸೋದಕ್ಕೆ, ಅದೇ ಹೊತ್ತು ಉರಿತು ಅಂತ, ಆ ಥರ ವ್ಯಂಗ್ಯ. ಓಕೆ, ವಾಟ್ ಎ ಪ್ಲೆಸೆಂಟ್ ಡೇ. ಓಕೆ, ವಾಟ್ ಎ ಪ್ಲೆಸೆಂಟ್ ಡೇ ಡ್ಯೂರಿಂಗ್ ದಿ ಸ್ಟಾರ್ಮ್. ಈಗ ಒಂದು ದೊಡ್ಡದಾಗಿ ಒಂದು ಮಳೆ ಬರ್ತಾ ಇದೆ, ವಾವ್ ಏನು ಮಸ್ತಾಗಿದೆ ಅಂತ ಅನ್ನೋದು ವ್ಯಂಗ್ಯ. ಈಗ ನಾವು ಅಂತೀವಲ್ಲ, ಏನಾದರೂ ಒಂದು ಕನ್ನಡದಲ್ಲಿ ಮಾತಾಡ್ತಿರ್ತೀವಿ, ಯಾರೋ ಒಂದು ತಂದೇನೋ ಹೇಳ್ತಾನೆ, ನಮ್ಗೇನೂ ಗೊತ್ತಿರೋದಿಲ್ಲ, ಬಂದ ನೋಡಪ್ಪ ಡಿ ಪಂಡಿತ ಅಂತೀವಿ. ಓಕೆ, ಆ ಥರ. ಓಕೆ, ಪನ್ ನೋಡ್ಕೊಳ್ಳಿ. ಪನ್ ಅಂದರೆ ಡಬಲ್ ಮೀನಿಂಗ್. ಒಂದೇ ಇದಕ್ಕೆ ಎರಡು ಥರ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡಿ, ದ ಡಕ್ ಗಾಟ್ ದ ಬಿಲ್. ಅಂದರೆ ಡಕ್ ಬಿಲ್ ಅಂತಂದರೆ ಚುಚ್ಚು ಒಂದಾಗುತ್ತೆ, ಬಿಲ್ ಅಂತಂದರೆ ಹೋಟೆಲ್ ಬಿಲ್ ಆಗುತ್ತೆ, ಆ ಥರ. ಓಕೆ, ದೆನ್ ಮೆಟಾನಿಮಿ. ಅಂದರೆ ಲಕ್ಷಣ. ಏನಪ್ಪ ಅಂದರೆ ಒನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ರಿಪ್ರೆಸೆಂಟ್ಸ್ ದಿ ಎಂಟೈರ್ ಇದು ಏನಂತ ಒಂದು ಎಂಟೈರ್ ಗ್ರೂಪ್ ಆಫ್ ಬಾಡೀಸ್, ಗ್ರೂಪ್ ಆಫ್ ಪೀಪಲನ್ನು ರಿಪ್ರೆಸೆಂಟ್ ಮಾಡುತ್ತೆ. ಅದನ್ನು ಮೆಟಾನಿಮಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಾಲಿವುಡ್ ಅಂತಂದರೆ ಫಿಲ್ಮ್ ಇಂಡಸ್ಟ್ರಿ. ಫಿಲ್ಮಲ್ಲಿ ಅದು ಹಾಲಿವುಡ್ ಅಂದರೆ ಫಿಲ್ಮಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ. ಓಕೆ, ಈಗ ಪಾರ್ಲಿಮೆಂಟ್ ಅಂದರೆ ಇಟ್ಸ್ ನಾಟ್ ಅ ಬಿಲ್ಡಿಂಗ್, ಇಟ್ಸ್ ಅ ಗ್ರೂಪ್ ಆಫ್ ಲೆಜಿಸ್ಲೇಚರ್ಸ್. ಓಕೆ, ಅದೇ ರೀತಿ ಜೂರಿ ಅಂದರೆ ಗ್ರೂಪ್ ಆಫ್ ಜಡ್ಜಸ್. ಅದಕ್ಕೆ ಆ ಥರ ಒಂದು ಬಂದರೆ ಅದಕ್ಕೆ ಮೆಟಾನಿಮಿ. ಆಮೇಲೆ ಸಿನೆಕ್ಡೋಟ್ ಅಂತ ಬರುತ್ತೆ. ಸಿನೆಕ್ಡೋಕ್ ಅಂದರೆ ಬಾಡಿಯ ಒಂದು ಪಾರ್ಟನ್ನು ಕಂಪ್ಲೀಟ್ ಆಗಿ ರಿಪ್ರೆಸೆಂಟ್ ಮಾಡೋದು. ಇಲ್ಲಿ ನೋಡಿ, ಆಲ್ ಹ್ಯಾಂಡ್ಸ್ ಆನ್ ಡೆಕ್ ಅಂದರೆ ಕೈ ತೊಗೊಂಡೋಗಿ ಡೆಕ್ಕಲ್ಲಿ ಇಡೋದಲ್ಲ. ಆಲ್ ಹ್ಯಾಂಡ್ಸ್ ಆನ್ ಡೆಕ್ ಅಂದರೆ ಎಲ್ಲರೂ ಬಂದು ಡೆಕ್ಕಲ್ಲಿ ಕೆಲಸ ಮಾಡಿ. ದ ಬ್ರೈನ್ ಆಫ್ ದ ಕ್ಲಾಸ್ ಈಸ್ ಆಬ್ಸೆಂಟ್ ಅಂದರೆ ಈ ಶಾಲೆಗೆ ತಲೆನೇ ಇಲ್ಲ ಅಂದ್ರೆ ಅದರ ಅರ್ಥ ಈ ಶಾಲೆಯಲ್ಲಿ ತಲೆ ಇಲ್ಲ ಅಂತಲ್ಲ, ಆ ಶಾಲೆಯಲ್ಲಿರೋ ಮಕ್ಕಳಿಗೆ, ಹುಡುಗರಿಗೆ. ಅಂದರೆ ದಟ್ ಬ್ರೈನ್ ರಿಪ್ರೆಸೆಂಟ್ ದಿ ಥಿಂಕಿಂಗ್ ಆಫ್ ದ ಸ್ಕೂಲ್. ಓಕೆ, ಕ್ಲಾಸ್. ಇದೇ ರೀತಿ ಯು ಜಸ್ಟ್ ಸಿ ಅಪಾಸ್ಟ್ರೋಫ್ ಅಂತ ಬರುತ್ತೆ, ಆಂಟಿಥೆಸಿಸ್ ಬರುತ್ತೆ, ಎಪಿಗ್ರಾಮ್ ಅಂದರೆ ಇಟ್ಸ್ ಲೈಕ್ ಒಂದು ಸೂಕ್ತಿ ವಾಕ್ಯ, ತೀಕ್ಷ್ಣವಾಗಿರುತ್ತೆ, ಸ್ಮಾಲ್ ಆಗಿರುತ್ತೆ, ಆ್ಯಂಡ್ ದೆನ್ ಇಟ್ ಹ್ಯಾಸ್ ಗಾಟ್ ಅ ಡೀಪ್ ಮೀನಿಂಗ್ ಇರಬೇಕು. ಸೇ ಫಾರ್ ಎಕ್ಸಾಂಪಲ್
ದ ಚೈಲ್ಡ್ ಈಸ್ ದಿ ಫಾದರ್ ಆಫ್ ಮ್ಯಾನ್. ಓಕೆ, ಇಲ್ಲಿ ಹಾಸ್ಯ ವ್ಯಂಗ್ಯ ಏನಪ್ಪ ಅಂತಂದ್ರೆ, ಹೌ ಇಟ್ ಈಸ್ ಪಾಸಿಬಲ್ ಟು ಬಿ ಅ ಚೈಲ್ಡ್ ಟು ಬಿಕಮ್ ಹಿಸ್ ಓನ್ ಫಾದರ್. ಓಕೆ, ಅವ್ರ ತಂದೆಗೇನೆ ಹೇಗೆ ತಂದೆ ಆಗಕ್ಕೆ ಸಾಧ್ಯ. ಇಲ್ಲಿ ಏನಪ್ಪ ಅಂತ ಇರೋದು ಅಂತಂದ್ರೆ, ದ ಮೀನಿಂಗ್ ಈಸ್ ಆಸ್ ಅ ಮ್ಯಾನ್ ಬಿಕಮ್ ಓಲ್ಡರ್, ಆಸ್ ದ ಮ್ಯಾನ್ ಬಿಕಮ್ ಏನಂತಾರೆ ದೊಡ್ಡವರು ಆಗ್ತಾ ಆಗ್ತಾ, ವಿ ಫಾರ್ಗೆಟ್ ದ ಬೇಸಿಕ್ ವ್ಯಾಲ್ಯೂಸ್ ವಿಚ್ ಚೈಲ್ಡ್ ಹ್ಯಾವ್. ಓಕೆ, ಅನ್ಕಂಡೀಷನಲ್ ಲವ್, ಓಕೆ, ದೆನ್ ಶೇರಿಂಗ್. ಓಕೆ, ಒಂದು ಅವ್ರ ಮನಸ್ಸಲ್ಲಿ ಒಂದು ಯಾವುದೇ ರೀತಿಯ ಭೇದ ಭಾವ ಇರೋದಿಲ್ಲ. ಅದನ್ನ ಮನುಷ್ಯ ಹೋಗ್ತಾ ಹೋಗ್ತಾ ಮರಿತಾನೆ. ಈ ಒಂದು ಥಿಂಗ್ನ ನಾವು ಚೈಲ್ಡ್ ಇಂದ ಕಲಿತೀವಲ್ಲ, ಅದಕ್ಕೆ ಆ ಚೈಲ್ಡ್ ಇಸ್ ಅ ಫಾದರ್ ಆಫ್ ಮ್ಯಾನ್ ಅಂತ ಕರೆಯೋದು. ದಟ್ ಈಸ್ ಅ ಡೀಪ್ ಮೀನಿಂಗ್. ಬಟ್ ಮೇಲೆ ಮಾತ್ರ ಹಾಸ್ಯ ವ್ಯಂಗ್ಯ ತರ ಇರುತ್ತೆ. ಓಕೆ, ಸೊ ದಿಸ್ ಕೈಂಡ್ ಆಫ್ ಥಿಂಗ್ಸ್, ಅದನ್ನ ಏನಂತ ಕರಿತೀವಿ ನಾವು, ಎಪಿಗ್ರಾಮ್. ವೇರ್ ಆಸ್ ರಿಪಿಟೇಷನ್. ಸೊ ಇಲ್ಲಿ ನೋಡಿ, ರಿಪಿಟೇಷನ್ ಅಂದ್ರೆ ನೆವರ್ 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 ಗಿವ್ ಅಪ್, ಅಲೋನ್ ಅಲೋನ್ ಅಲೋನ್, ಆಲ್ ಅಲೋನ್, ಗಾನ್ 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 ಫಾರ್ ಎವರ್, ಅದು ರಿಪಿಟೇಷನ್ ಆಗೋದಕ್ಕೆ ಇದು ರಿಪಿಟೇಷನ್ ಅಲ್ಲಿ. ದೆನ್ ಕ್ಲೈಮ್ಯಾಕ್ಸ್, ಆಂಟಿ ಕ್ಲೈಮ್ಯಾಕ್ಸ್, ಇದನ್ನ ಇನ್ನೂವರೆಗೂ ಕೇಳಿಲ್ಲ. ಲಿಟೋಟ್ಸ್ ಕೇಳಿಲ್ಲ. ಓಕೆ, ಅದರಲ್ಲಿ ಓದಿ. ಇಫ್ ಯು ವಾಂಟ್ ಟು ಸಿ ಅಂತಂದ್ರೆ, ಐ ಜಸ್ಟ್ ಆಂಟಿ ಕ್ಲೈಮ್ಯಾಕ್ಸ್, ಲಿಟೋಟ್ಸ್, ಇದನ್ನ ಕೇಳಿಲ್ಲ. ಓಕೆ, ಇಲ್ಲಿ ಬಂದಾಗ ಪಾಸ್ ಮಾಡಿ ನೋಡ್ಬೋದು. ಐ ವಿಲ್ ಜಸ್ಟ್ ಮಾಡ್ತೀನಿ. ದೆನ್ ಹಿಯರ್ ರಿಪಿಟೇಷನ್ ಕೂಡ ಇಲ್ಲಿ ಬಂದಾಗ ನೀವು ಪಾಸ್ ಮಾಡಿ ನೋಡಿ. ಓಕೆ, ದೆನ್ ಇದು ಕೂಡ ಅಷ್ಟೇ, ಟ್ರಾನ್ಸ್ಫರ್ ಡೆಫಿಟೆಡ್, ಟೋಟೋಲಜಿ, ಇವುಗಳನ್ನು ಕೇಳಿಲ್ಲ. ಈ ಎಲ್ಲೋ ಮಾರ್ಕ್ ಮಾಡಿದ್ದನ್ನ ಮಾತ್ರ ಕೇಳಿದ್ದಾರೆ. ಓಕೆ, ದೇ ಆಸ್ಕ್ ವೈ ಇದನ್ನ ನಾನು ಮಾಡಿದ್ದೀನಿ ಅಂತಂದ್ರೆ, ಮೇ ಬಿ ದೇ ಮೈಟ್ ಆಸ್ಕ್ ದೇ ಮೈಟ್ ನಾಟ್ ಆಸ್ಕ್, ಬಟ್ ಎಲ್ಲೋ ಮಾತ್ರ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ. ಓಕೆ, ನಾವು ಇಲ್ಲಿ ನೋಡಿ ಪ್ಯಾರಾಡಾಕ್ಸ್ ಸಾರಿ ಪ್ಯಾರಾಡಾಕ್ಸ್ ಮತ್ತೆ ಅನಾಫೋರಾ. ಸೊ ಪ್ಯಾರಾಡಾಕ್ಸ್ ಅಲ್ಲಿ ದ ಲೆಸ್ ಈಸ್ ಮೋರ್, ವಿರೋಧಾಭಾಸದಲ್ಲಿ ಅಡಗಿರೋ ಸತ್ಯಗಳು. ಓಕೆ, ದಿ ಸೈಲೆನ್ಸ್ ಸ್ಪೀಕ್ಸ್, ಐ ಮಸ್ಟ್ ಬಿ ಕ್ರೂವಲ್ ಟು ಬಿ ಎ ಕೈಂಡ್. ಓಕೆ, ಅಂದ್ರೆ ಈಗ ಡಾಕ್ಟರ್ ಹೇಳ್ತಾರೆ, ಇಫ್ ಯು ಡೋಂಟ್, ಸೊ ಇದು ಮೇಲಿಂದ ಎಕ್ಸಾಂಪಲ್ ಅಲ್ಲ, ದ ಚೈಲ್ಡ್ ಈಸ್ ದ ಫಾದರ್ ಆಫ್ ಮ್ಯಾನ್ ಈಸ್ ರಾಂಗ್ ಎಕ್ಸಾಂಪಲ್. ಓಕೆ, ಇದು ಇಲ್ಲಿ ಬರೋದಿಲ್ಲ. ಸೊ ದಿಸ್ ಡಸಂಟ್ ಕಮ್ ಹಿಯರ್. ಓಕೆ, ದಿಸ್ ಇಸ್ ನಾಟ್ ದಿ ಎಕ್ಸಾಂಪಲ್ ಫಾರ್ ದಿಸ್ ಪ್ಯಾರಾಡಾಕ್ಸ್. ಸೊ ಇಲ್ಲಿ ಲೆಸ್ ಈಸ್ ಮೋರ್, ಐ ಮಸ್ಟ್ ಬಿ ಕ್ರೂವೆಲ್ ಟು ಬಿ ಕೈಂಡ್ ಅಂತಂದ್ರೆ, ಹೊರಗೆ ತಪ್ಪು ತೋರಿದ್ರು ಒಳಗೆ ಸತ್ಯ. ಸೇ ಫಾರ್ ಎಕ್ಸಾಂಪಲ್, ಈಗ ನಾವು ತಂದೆ ತಾಯಿ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತಾರೆ. ವೈ? ಬಿಕಾಸ್ ದೇ ಆರ್ ಕ್ರೂವೆಲ್ ಟು ಬಿ ಕೈಂಡ್ ಅಂತಂದ್ರೆ, ಫಸ್ಟ್ ಅವ್ರು ಬಡದ್ರೇನೆ ಆ ಮಗು ದೊಡ್ಡದಾದ್ಮೇಲೆ ಏನಾಗುತ್ತೆ, ಹಿ ವಿಲ್ ಬಿ ಅ ಗುಡ್ ಸಿಟಿಸನ್. ಸೊ ದೇ ಆರ್ helping the kid. Okay, they are kind. Why? Because by punishing him, they are making the good person. ಆ ಥರ ಪ್ಯಾರಾಡಾಕ್ಸ್. ಆನಾಫೋರಾ ಅಂತಂದ್ರೆ, ಫಸ್ಟ್ ವರ್ಡ್ಸ್ ಆಫ್ ಎ ಸೆಂಟೆನ್ಸ್, ಫಸ್ಟ್ ವರ್ಡ್ಸ್ ಅವು ರಿಪೀಟ್ ಆಗುತ್ತೆ, ಅದನ್ನ ಆನಾಫೋರಾ ಅಂತ ಕರಿತೀವಿ. ಐ ವಾಂಟ್ ಪೀಸ್, ಐ ವಾಂಟ್ ಲವ್, ಐ ವಾಂಟ್ ಜಾಯ್, ವಿ ಶಾಲ್ ಫೈಟ್, ವಿ ಶಾಲ್ ವಿನ್, ಎವ್ರಿ ಡೇ, ಎವ್ರಿ ಅವರ್. ಸಿ ಎವ್ರಿ ಎವ್ರಿ ಎವ್ರಿ. ಅಲಿಟ್ರೇಷನ್ ಏನಾಗಿತ್ತು, ಒಂದು ವರ್ಡ್ ಪ್ರತಿ ಲೆಟರ್, ಒಂದು ಲೆಟರ್ ಫಸ್ಟ್ ಲೆಟರ್ ರಿಪೀಟ್ ಆಗಿತ್ತು, ಇಲ್ಲಿ ಎಂಟೈರ್ ವರ್ಡ್ ರಿಪೀಟ್ ಆಗುತ್ತೆ. ಓಕೆ, ಸೊ ದೆನ್ ಅಲ್ಯೂಷನ್, ಇಲ್ಲಿ ಮಠ ಅಲ್ಯೂಷನ್ ಇದೆ, ನೋಡ್ಕೊಳ್ಳಿ. ಓಕೆ, ಇಲ್ಲಿ ಬಂದು ಇಲ್ಲಿ ಮಠ ನೀವು ಪೇಷನ್ಸ್ ಆಗಿ ಕೂತು ಕೇಳಿದ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ಸಿ ದಿಸ್ ಒನ್, ಇದನ್ನು ಕೂಡ ನೋಡಿ. ಸೊ ಇಲ್ಲಿಗೆ ವಾಟ್ ಎವರ್ ಐ ಥಾಟ್ ನಿಮಗೆ ಒಂದು ಲಾಸ್ಟ್ ಮೂಮೆಂಟಿಗೆ ಒಂದು ಹೆಲ್ಪ್ ಆಗಲಿ ಅಂತ ಐ ಬ್ರಾಟ್ ಯು ವೆರಿ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ದಿ ಲಾಸ್ಟ್ ಮೂಮೆಂಟ್. ಒಂದು ಇದಕ್ಕೆ ಏನಂತಾರೆ, ಲಾಸ್ಟ್ ಮೂಮೆಂಟ್ ರಿವಿಷನ್ ಮಾಡೋದಕ್ಕೆ. ಓಕೆ, ಯು ವಾಚ್ ದಿಸ್ ವಿಡಿಯೋ, ಇದನ್ನ ನೀವು ಯಾವಾಗ ಬೇಕಾದರೂ ಕೇಳ್ಬೋದು. ಸೊ ಇಫ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕಮೆಂಟಲ್ಲಿ ನಿಮ್ಗೆ ಏನಾದರೂ ಇನ್ನೂ ಬೇಕಾಗಿದೆ, ಟೈಮ್ ಇದೆ ಇನ್ನು. ಓಕೆ, ನಾಳೆ ಗಂಟೆ ಟೈಮ್ ಇದೆ. ನಿಮ್ಗೇನಾದರೂ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂತಂದರೆ, ಅಥವಾ ಏನಾದರೂ ಬೇಕಾಗಿತ್ತಂದರೆ, ಇದರಲ್ಲಿ ಮಿಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ದೆನ್ ಐ ವಿಲ್ ಮೇಕ್ ಅನದರ್ ವಿಡಿಯೋ, ಆರ್ ಐ ವಿಲ್ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆದರೆ ಅಲ್ಲಿ ನಾನು ಐ ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಕಾನ್ಸೆಪ್ಟ್ ವಿತ್ ರೆಸ್ಪೆಕ್ಟ್ ಟು ಇಂಗ್ಲೀಷ್. ಓಕೆ, ಇಂಗ್ಲೀಷ್, ಜನರಲ್ ಇಂಗ್ಲೀಷ್ ಇದಿಲ್ಲ ಏನದು ಕ್ವಶನ್ಸ್ ಇಲ್ಲ. ಓಕೆ ಸರ್, ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಬಾಯ್ ಸರ್.
and I wish you all the best for your exams.